ಎಲ್ಲರೂ ಪಾಸ್ ಹೋಗ್ತಾರೆ. ಎಲ್ಲರೂ ಪಾಸ್ ಆಗಿದ್ರಿ. ಚಿಕ್ಕಬಾಯ್ ಏನ್ರಿ ಅಮ್ಮವ್ರೆ, ನಮ್ ಕಾಲೇಜಲ್ಲಿ ಇಷ್ಟು ಫಸ್ಟ್ ಇಷ್ಟು ರ್ಯಾಂಕ್ಸ್ ಬಂದಿದೆ ಅಂತ ದೇಶ ಎಲ್ಲ ಗೊತ್ತಾಗಕ್ಕ ಹೀಗ್ ಪೇಪರ್ಗೆ ಹಾಕ್ಸಿದ್ಯಾ? ವಿಷ್ಣುಮೂರ್ತಿಗೆ ಇಷ್ಟು ನಾಮಗಳು ಹೆಸರುಗಳು ಇದಾವಂತನಾ ಈ ತರ ಕ್ಯಾಸೆಟ್ಗಳು ಮಾಡಿದ್ದು? ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ಅದು ಆ ನಾಮಗಳನ್ನ ಕಲ್ತು ದೇವ್ರನ್ನ ಪೂಜೆ ಮಾಡಕ್ಕೆ, ಆರಾಧಿಸೋಕೆ. ಇದು ಅಷ್ಟೇ, ಫೋಟೋಗಳನ್ನು ನೋಡಿ ನಮ್ಮ ಅಮ್ಮವ್ರನ್ನ ಆದರ್ಶವಾಗಿ ತಗೊಳ್ಳೋದಕ್ಕೆ. ಇಷ್ಟು ಬೇಗ ನಿಂಗೆ ಈ ಮಾತುಗಳೆಲ್ಲ ಎಲ್ಲಿ ಸಿಗತ್ತೋ? ಈ ತರ ಬೇಗ ಮಾತಾಡ್ತಿದ್ದೀನಂತ ದೇವ್ರ ಅಕ್ಷರ ಸಿಗದೆ ಈ ತರ ತತ್ತ ಇಟ್ಟಿದ್ದಾನೆ. ಈ ಅಪ್ಲಿಕೇಶನ್ ನೋಡಿದ್ರಾ? ನಾಳಿದ್ದ ನಾವು ಕಳಿಸೋ ಡೇಟು, ನೀವು ಸಹಿ ಮಾಡ್ರಿ. ಓಕೆ. ಇದೇನು ಇವತ್ತು ಶ್ರಾವಣ ಶುಕ್ರವಾರ, ತಲೆ ಸ್ನಾನ ಮಾಡೋ ದಿನ. ಇದೇನು 10 ಲಕ್ಷ ಅಂತ ಬರ್ದು 20 ಲಕ್ಷ ಅಂತ ತಪ್ಪು ಟೈಪ್ ಮಾಡಿದಾನೆ. ಹಾ ಹಾಗೆ ಇರ್ಲಿ, ನಾನು ಹೇಳಿದ ತರ ಮಾಡಕ್ಕೆ. ಹೌದು, ಬೋರ್ಡ್ ಇಲ್ದೇವ್ರಿಗೆ ಗೌರ್ಮೆಂಟ್ ಸಾಕಷ್ಟು ಹಣ ಕೊಡುತ್ತೆ. ಒಬ್ಬರ ಸಂಗತಿ ನಮ್ಗೆ ಯಾಕೋ? ನನ್ಗೆ ಬೇಕು. ಆ ಹಣದಿಂದ ಕಾಲೇಜ್ನ ಯೂನಿವರ್ಸಿಟಿ ಮಾಡಬಹುದು. ಒಳ್ಳೆ ರಿಸಲ್ಟ್ಸ್ ಹೇಗೂ ಬರುತ್ತೆ. ನೀವಿದಿರಲ್ಲ, ಸ್ಟೇಟ್ ಫಸ್ಟ್ ಹೇಗೂ ಬರುತ್ತೆ, ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ಬರುತ್ತೆ. ಆಗ ಗೋಲ್ಡ್ ಮೆಡಲ್ ಇಟ್ಕೊಂಡು ನೀವು ಅಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಕೂತ್ಕೊಂಡು ಒಳ್ಳೆ ಫೋಟೋ ತಗೋಬಹುದು. ಏನೋ ನನ್ನ ಮಗನಾಗಿ ಯಾಕೆ ನೀನು ಹುಟ್ಟಿಲ್ಲ? ಮಡ್ಲಲ್ಲಿ ಇಟ್ಕೊಂಡು ಫೋಟೋ ತಗೊಳಿಸ್ತಿದ್ದೆ. ನಾರನ್ ಏನಿದು ಡಮಾಲ್ ಅಂತ ಬಿದ್ದೋಗ್ತಿದ್ದೀರಾ? ಇವತ್ತಿಗಿದು 3 ಸತಿ ಯಾಕಂತ? ನಿಂಗೆ 3 ಮುಡಿ ಹಾಕಿದ್ದ ಕರ್ಮಗೆ ಇನ್ನ ಲಾಭ ಇಲ್ಲ. ಹಿಂಗೆ ಪಿಚ್ಚಿ ಗಂಟ್ಲು ಹಾಕೊಂಡು ನಿನ್ನಿಂದ ತಿರುಗಿದ್ರೆ ಮಾಡಿದ್ರೆ ನನ್ ಮೇಲೆ ಆಣೆ. ಅದೇನ್ ರಾಧಾಸ್ವಾಮಿ ಅವರೇ, ಅಮ್ಮನವ್ರು ನಿಮ್ಗೆ ಸೀರೆಗೆ ಮುಡಿ ಹಾಕೊಂಡು ಜಾಗ್ರತೆ ಬೀಳ್ತಾ ಇದಾರೆ. ಸೆಕೆಂಡ್ ಸೆಟಪ್ ಮ್ಯಾಗೆ ಗಾಲಿ ಹೋಗಿದಿಂಗೇನಾ? ನಾನು ಬಂದೆ, ನಂಗೆ ಮತ್ತೆ ಸೆಕೆಂಡ್ ಸೆಟಪ್ ನನ್ನ ಮಕ್ಕಳಿಗೆ ಇದ್ದ ಒಬ್ಬಲ್ತೋ ಹೇಗೆ ಆದಿಂಗೆ ಸಾಯ್ತಿದ್ದೀನಿ. ಏಕಾಂಬರಕ್ಷರ ಹೋದರ ಬಂದು ಬಿಡ್ತಾರೆ. ಬನ್ನಿ ವೇಣುಗೋಪಾಲ, ಬೇಗ ಬಾರಯ್ಯ, ಮಳೆ ಬರೋ ಹೋಗಿದೆ. ಏಕಾಂಬರೇಶ್ವರ್ನ ಶ್ರೀಕೃಷ್ಣನ ಕರ್ತಾ ಇದ್ದಲ್ಲೇನು? ಅದು ರಕಂಗೆ ಅದಲ್ಲಪ್ಪ. ಅದು ಇವಾಗ ಬೇಗ ಗೋವರ್ಧನ ಗಿರಿ ತಗೊಂಡ್ ಬನ್ರಿ, ನನ್ ಸ್ವಾಮಿ ನೆನಿದೆ. ಗೋವರ್ಧನ ಪರ್ವತಮ್ಮ ಮಾರ್ಕೆಟ್ದಾಗೆ ಗೋವರ್ಧನ ಪರ್ವತ ಆಗೋಗ್ಯಾವಂತ ಗೊಡುಗುಲ ಇದಾವೆ, ತರಿಸ್ತೀನಿ ನಿಂದ್ರು. ಎಲ್ಲಿ ಇವನು? ಅಮ್ಮನವ್ರ ಬಗ್ಗೆ ಟೆನ್ಷನು. ನಾನು ಹೇಳ್ತೀನಲ್ಲ, ಏನಿಲ್ಲಪ್ಪ, ಅವಳಿಗೆ ಸಾಧು ಅಂದರೆ ಸ್ವಾಮಿ ಅಂದರೆ ತುಂಬ ಭಕ್ತಿ ಅಲ್ಲ. ಆ ಮಧ್ಯೆ ಯಾರೋ ಮಧುರ ಸ್ವಾಮಿ ಅಂತಾರೆ, ಅವ್ರು ಬಂದಾರೆ. ಅವ್ರ ಹತ್ರ ಕೃಷ್ಣ ಉಪದೇಶ ತಗೊಂಡಾಲೆ. ಅವಾಗಿಂತ ಕೃಷ್ಣನಂದ್ರೆ ಹೇಳ್ತಿದ್ದಾಳೆ. ಅವನು ಮಾತಾಡ್ತಾಳೆ, ಹಾಡ್ತಾಳೆ, ಆಟ ಆಡ್ತಾಳೆ. ಏನ್ ಮಾಡ್ತೀನಿ? ನನ್ನ ಕರ್ಮ ಅದಕ್ಕೋಸ ಹಿಂಗೆ ಕುಂಗುಮುಡ. ಅದು ಇನ್ನೊಂದು ಕರ್ಮ. ಅದೇನ್ ಕರ್ಮ ಹೇಳ್ತೀನಿ. ಇವಾಗೇ ನಮ್ಮ ಮೆದುವೆ ಶುಕ್ರವಾರ ನಡೆದಲ್ಲ, ಯಾರೋ 22 ಶುಕ್ರವಾರ ಅವ್ಳು ಕೊಂಗು ಮುಡಿ ಹಾಕೊಂಡು ತಿರುಗಿರಿ ಆ ದಾಂಪತ್ಯ 100 ವರ್ಷ ಇರ್ತದಂತ ಯಾವನೋ ಹೇಳಿ ಸತ್ಯನಂತ. ಅವಾಗಿಂತ ನಾನು ಕರ್ಮ ಹಿಡ್ದು ಶುಕ್ರವಾರ ಹಿಂಗೆ ಕಟ್ಕೊಂಡು ತಿರುಗುತ್ತಾ ಇದ್ದಾಳೆ. ಏನ್ರಿ ನಾವಿಲ್ಲಿ ಎಷ್ಟೊತ್ತಿರ್ತೀರಿ? ಏನಂತ? ಬೇಗ ವೇಪ್ರಲ್ಲಿ ಹೋಗ್ಬೇಕು. ಯಾಕೋ ಸ್ವಾಮಿ ಬರೀ ಮಣ್ಣು ತಿಂತಿದಾರಂತೆ. ಹಾಕ್ ತಿಂದ್ರೆ ಲಿವರ್ ಹಾಳಾಗಂಗಿಲ್ಲ. ಮಣ್ಣು ತಿನ್ನಂಗ ನಾನ್ ಚಿಕ್ಕನು ಹಾಕುನು ಎಲ್ಲ ಅಂತ ಸ್ವಾಮಿಯವರು ಹೇಳೇನೆ. ಏನ್ ನಡಂಗಿಲ್ಲ, ಶುಭ್ರಂಗ ಇದಾರೆ. ನಾನು ಅಲ್ಲಿಂದ ಬರ್ತಾ ಇದ್ದೀನಿ, ನೀವು ಒಳಗೆ ಬನ್ನಿ. ನಡಿ. ಏನಪ್ಪ, ನಮ್ ಸಿನಿಮಾ ಆಕ್ಟರ್ ಅವರು ಕೆಲಸ ಇರ್ಲಿ ವಿಗ್ ಇಟ್ಕೊಂಡು ಮ್ಯಾಗಪ್ ಹಾಕೊಂಡು ತುಂಬಾ ಬಿಸಿ ಇದ್ದಂಗೆ ತಿರುಗುತ್ತಿರ್ತಾರೆ, ನಿಜವೇನಾ? ಇವಾಗ ನನ್ನೇ ನೋಡಿ ಆ ಪ್ರಶ್ನೆ ಹಾಕಿದ್ದ ನೀನು? ಏನಿಲ್ಲಪ್ಪ, ನೀವು ಹಿಂಗೆ ಬ್ಲ್ಯಾಕ್ ಕೋಟ್ ಹಾಕ್ಕೊಂಡು ಬೆಳಿಗ್ಗೆ ಟೆನ್ಷನ್ಲಿಂದ ಕೋರ್ಟ್ಗೆ ಹೋಗಿ ಅಲ್ಲಿವರೆಗೆ ಗಿಡ ಕೆಳಗೆ ಬಲ್ಲೆ ಮ್ಯಾಗ ಕುಂತ್ಕೊಂಡು ಸಾಯಂಕಾಲ ಟೆನ್ಷನ್ಗೆ ಹಿಂಗೆ ಬಂದು ಬಿಡ್ತಾ ಇದ್ರೆ ನೋಡೋರೆಲ್ಲ ಓಶ್ ಇವ್ರಿಗೆ ಇಷ್ಟು ಪ್ರಾಕ್ಟೀಸಾ ಅಂತಾನೆ ಹೇಳಿ. ಏನನ್ನ ಕೇಳಿದ್ರೆ ಕೇಳಿಲ್ಲ. ಬಂದ್ಯಾರ ಸಾರೋರು ಬಂದ್ಯಾರ ಬಿಟ್ಟಾರೆ. ನಮಸ್ಕಾರ ಏಕಾಂಬರೇಶ್ವರ ಅವ್ರೆ. ಏನ್ ರಾಧಾಸ್ವಾಮಿ ಅವ್ರೆ, ಹಿಂಗೆ ಸತಿ ಸಮೇತಂಗ ಬಂದು ಬಿಟ್ಟಿದ್ರಿ? ಹೀಗೆ ಕರ್ರಗೋಗಿದೀಯಾ? ಆ ಕಣ್ಣುಗಳೇನು ಕೆಂಪು ರಾಕ್ಷಸನ್ ತರ ಇದೆ. ನೋಡಿದ್ರ ಪೂತನ ಹಾಲು ಕುಡಿದು ಹೇಗಾಗ್ಬಿಟ್ಟಿದ್ದಾರೆ ನನ್ನ ಸ್ವಾಮಿ. ನೀನ್ ಬಂದೆ. ಇವರು ಶ್ರೀಕೃಷ್ಣನಲ್ಲ, ಅವರು ರಥ ಹಾಕೊಂಡು ರುಕ್ಮಿ ಕಣ್ಣೆಲ್ಲ ಹೋಗ್ಬಿಟ್ಟಾರೆ. ಇವರು ಏಕಾಂಬರೇಶ್ವರ ಅವ್ರೆ, ನಮ್ಮ ಲಾಯರ್. ಏಕೆ ಹಂಗೆ ಉದುರ್ತಿದ್ದಿ? ಕ್ಯೂ ಓತೈತೆ ಇವಾಗ. ಎಂಗಿಲ್ ಮಾಡಿದ್ದೀನಿ. ಥ್ಯಾಂಕ್ಸ್. ಇವಳು ವಿಷಯ ಮ್ಯಾಗ ಹೇಳ್ತೀನಿ. ಇವಾಗ ಕೆಲದ್ ಕಿವಿ ಹಾಕೋರಿ. ನಮ್ಮ ಅಪ್ಪನ ಹೆಸರು ಕೀರ್ತಿಶೇಷಲ್ ರಂಗಸ್ವಾಮಿ ಅವ್ರ ಹೆಸರು ಮ್ಯಾಗ ಒಂದು ಕಾಲೇಜ್ ಇಕ್ಕಿದ್ದೀನಲ್ಲ. ಕಿವಿಗೆ ಬಿದ್ದಿದ್ದೀವ. ಹೈಗ್ರಾವ್ ಕೈ ಎದೆ ಇಕ್ಕಿದ್ದಲ್ಲ. ನಮ್ಗೆ 2 ಕಣ್ಣಿದ್ರೆ ಸರಿ ನೋಡ್ಕೊಂತಿಲ್ಲ, ಅವ್ನಿಗೆ 1 ಕಣ್ಣಿದೆ. ಏನ್ ನೋಡ್ಕೊಂತ ನನ್ನ ಕೈ ಇಕ್ಕಿದ್ದಿ? ಅದಕ್ಕೆ ನಮ್ಮ ಕಾಲೇಜ್ ರಿಸಲ್ಟ್ಸ್ ಅಷ್ಟೇ ಇದಾವೆ. ಇವಾಗ ಅವನ್ನ ಬಿಡಿಸ್ಕೊಡವ್ ಹೆಂಗೆ? ತುಂಬಾ ಕಷ್ಟವು. ನಿಂಗೆ ಎಷ್ಟು ಬೇಕಂದ್ರೆ ಅಷ್ಟು ಟಕ್ಕೋ. ಆದ್ರೆ ಆ ಕಾಲೇಜ್ ನಾನು ಸ್ವಂತವಾದಂಗೆ ಮಾಡಂದ್ರೆ ಕಾಲು ಕೈಲಿ ಹಿಡ್ಕೊಂಡು ಪ್ರೀತಿ ಮಾಡ್ತಾ ಇದ್ದಾನ ಅವನು.
ಬ್ಲ್ಯಾಕ್ ಮನೆ ಐತಂತಲ್ಲಿ ಕೇಳಿ ಅವನ ಹೆಸರು ಇಕ್ರಿ ಓನೇ ನಿನ್ನಪ್ಪ ಇನ್ನ ಇವಾಗ ಕಾಲು ಹಿಡ್ಕೊಂಡೇದಾನ ಬಿಟ್ಟು ಬಿಟ್ಟೆ ನಾನೇ ಬಿಡಕ್ ಕೊಡ್ತೀನಿ 50,000 ನಂಗೇನ ಕೆಟ್ಟದ. ನೋಡು ಅವನೇನೋ ಹಿಂದಿಕ್ಕಿ ಗೊತ್ತುಳ್ತಿತ್ತಾನ, ನೀನೇನೋ ಮುಂದಿಕ್ಕಿ ಅವ್ನಿಗೆ ಸಹಾಯ ಮಾಡ್ತಾ. ಇದು ತುಂಬಾ ಕೆಟ್ಟದೇ ಕಾಮ್ರಮ್. ನಾನ್ ಲಾಯರಪ್ಪ, ಕಾಕಿನ್ ತೋರ್ಸಿ ಕೊಂಗಂತನ್ ತೋರ್ಸಿ ಎಲ್ಲಾರ್ಗೆ ಮಾಡಿ ಎಲ್ಲ ಕೇಳಿ ರೊಕ್ಕ ತಕೊನೋ ಕ್ಯಾರೆಕ್ಟರ್ ನಂದು. ಶ್ರೀಕೃಷ್ಣ, ಓಹೋ. ವೇಣುಗೋಪಾಲ, ಇದು ಅನ್ಯಾಯ ಸ್ವಾಮಿ. ಸತ್ಯಭಾಮಗೆ ಪಾರಿಜಾತ, ರುಕ್ಮಿಣಿಗೆ ತುಳಸಿನ. ಏನ್ರಿ ನೀವ್ ಲಾಯರ್ ಅಲ್ವಾ? ರುಕ್ಮಿಣಿಗ್ ಸಹ ಪಾರಿಜಾತ ಕೊಡ್ಸ್ರಿ. ಹಂಗೆ ನೋಡ್ರಾದ ಸ್ವಾಮಿ, ನಾನ್ ತುಂಬಾ ಸೆಂಟಿಮೀಟರ್ ದುರ್ಮಾರ್ಗುಡಬ್ಬ. ನಿಂಗೆ ನ್ಯಾಯದಂಗೆ ನೋಡ್ತೀನಿ ನಾನು. ಇಲ್ಲಾಂದ್ರೆ ಅವನು 50,000 ಕೊಡ್ತೀನಿ ಅಂತ. 50,000 ನಾ ಕೊಡ್ತೀನಲ್ಲ. ನೀನು 50,000 ಅಂದ್ರೆ ಏನ್ರಿ ಬೇಗ ಅವ್ರು ಕೊಟ್ಟಿದ್ ತಗೊಂಡು ರುಕ್ಮಿಣಿ ದೇವಿಗ್ ನ್ಯಾಯ ಮಾಡಿ. ಹಂಗೆ ಅಮ್ಮ, ನಿಂಗೆ ಹಂಗೆ ಅಪ್ಪ. ಅವ್ರ ಮಕ ನೋಡಿ 50,000 ಕಾಯ ಮಾಡ್ಕೊ. ಥ್ಯಾಂಕ್ಸ್. ಆದ್ರೆ ನಾನು ನಿನ್ನ ಹಿಂದಿಕ್ಕಿದ್ದು ಎಲ್ಲ ಚಕ್ರ ತಿರ್ಸ್ತೀನಿ. ನೀನು ಅವನ ಹತ್ರ ಹೋಗಿ ಈ ಕಾಲೇಜ್ ಏನು, ಇದರ ಸಮಾಚಾರ ಏನು, ಇದು ಹೆಂಗೈತೆ ಏಕೈತೆ ಅಂತ ಎಲ್ಲ ಸಮಾಚಾರ ಎಲ್ಲ ತಿಗಿ ಹೊರಗ್ತಿದಿ ಇಕ್ಕು. ಹೋಗು. ಹಂಗೆ ಎದ್ದೋಲೆ, ರುಕ್ಮಿಣಿ ಕೂಡ ಪಾರಿಜಾತ ಕೊಡ್ತೀನಿ ಅಂತ ಕೇಳಾರೆ. ಬಾ ಹೋಗಂಬ. ಏಯ್ ಸತ್ಯವತಿ, ಬಾರೆ. ಬರ್ತಿದ್ದೀನಿ. ಏನು ಬೆಳಗ್ಗೆ ಪೇಪರ್ ನೋಡ್ತಿದ್ಯಾ? ನೋಡ್ದಾ? ಎಲ್ಲಾ ಫಸ್ಟು ಎಲ್ಲಾ ರ್ಯಾಂಕ್ಗಳು ಕಸ್ತೂರಿಬಾ ಕಾಲೇಜ್ಗೆ ಬಂದಿವೆ. ಎಷ್ಟು ಒಳ್ಳೆ ಕಾಲೇಜು. ನಮ್ ಕಾಲೇಜ್ಗೂ ಒಂದು ಬಂದಿಲ್ಲ. ಏನಪ್ಪ ಹೆಗ್ರಿ ಅವ್ರವ್, ನಮ್ಮ ಅಪ್ಪನ ಆತ್ಮಶಾಂತಿಗೆ ಕೋಸಲ್ಲ ಇಷ್ಟು ಲಕ್ಷ ಹಾಕಿ ನಿಂಗೆ ಈ ಕಾಲೇಜ್ ನಿನ್ ಕೈಯಲ್ಲಿ ಇಕ್ಕಿದ್ದದು. ಇವಾಗ ಏನಾಗಿದೆ ಸರ್? ಏನಾಗೋದೇನು, ಇವು ಕಸ್ತೂರಿ ಕಾಲೇಜ್ ಬಾ ಫಲಿತಾಳ ಅನ್ಕೋ, ಇವು ನಂಬು ಅನ್ಕೋ. ನಂಬು ಹಿಂಗೆ ಇದಾವೆ ಕಾಲೇಜ್, ಅವು ಹಂಗೆ ಇದಾವೆ. ಆ ವಿಷಯ ನನ್ನ ಬಾಯ್ಲಿಂತ ಹೇಳಿದ್ರೆ ನಾನು ಸಮರ್ಥಿಸಿದಂಗೆ ಐತಾ ಇರ್ತಾವೆ. ಏನಪ್ಪ ನೀವೆಲ್ಲ ಕಂಪ್ನಿ ಮೆಂಬರ್ಸ್ ಎಲ್ಲ ಸ್ವಾಮಿ ಅವರು ಏನೋ ಹೇಳ್ತಿದ್ದಾರೆ, ಸ್ವಲ್ಪ ಕೇಳ್ರಿ. ನಾನು ಈ ಟೈಮಲ್ಲಿ ಅಕೌಂಟ್ ನೋಡ್ಕೊಂತೀನಿ. ಹೌದೌದು, ಏನು ಅಕೌಂಟ್ ಕೃಷ್ಣ, ಇಂಪಾರ್ಟೆಂಟ್. ಹೋಗ್ರಿ. ನಿನ್ನ ವೇಣು ಕಾಣಿಸ್ತಿಲ್ವಾ? ಯಾವ ಗೋಪಿಕೆ ಎತ್ಕೊಂಡೋದ್ಲೇನು? ಇರು. ಏನು ಅಂದ್ರೆ ಒಂದು ವೇಣು ಕೊಂಡ್ಕೊಬರೋಣ ಬನ್ನಿ. ತಕೊಂಡ್ ಬರೋದು. ಈ ಕಾಲೇಜಿ ವ್ಯಾಪಾರ ಕೂಡ ಬ್ಯಾರೆ ವ್ಯಾಪಾರ ತರ ಅಂತ ಕೇಳಿ ಇಷ್ಟು ಪೆಟ್ಟು ಬಡಿಕ್ಕಿದ್ದೀನಿ. ಇಲ್ಲಿ ಇದು ಹಿಂಗೋ ಹಂಗೋ ಅವ್ರಿಗೆ ಬಂದ್ರೆ ನಾವ್ ಇಬ್ಬರು ಕಲ್ತಿ ವೇಣು ವಾయింಚ್ಕೊಂತ ರೋಡ್ ಮ್ಯಾಗ ತಿರ್ಗೋಬಹುದು. ಯಾವಾಗ ಮುಗಿಯುತ್ತೆ? ಈಗ ಗಣಪತಿ ಕರ ಅವ್ರೆ, ನೀವು ನಮ್ ಕಾಲೇಜ್ ಬಗ್ಗೆ ನಿಜವ್ ಹೇಳ್ರಿ. ಸರ್ ನಾವು ಮಿಕ್ಕಿದವ್ರದ್ದು ನಾವು ನೋಡ್ಕೋಬಾರ್ದು ಸರ್. ಏಕೆ ಬಂತರಿ? ಇವಾಗ ಕಸ್ತೂರಿಬಾ ಕಾಲೇಜ್ ಬಗ್ಗೆ ತಗೋರಿ. ಆ ರಾಜೇಶ್ವರಮ್ಮ ಮಾಯಲ ಮರಾಠಿ ಗೌರ್ಮೆಂಟ್ ಆಫೀಸರ್ ತೋ ಲಿಂಕ್ ಇಟ್ಕೊಂಡು ಬೇಕಾಗಿದಷ್ಟು ಗ್ರಾಂಟ್ಲು ಪರೀಕ್ಷೆಕ್ ಮುಂದೆ ಕ್ವಶನ್ ಪೇಪರ್ ಚಾಟುಲಿಂತ ತರಿಸುದಲೆ. ಛಾಯನ್ರಿ ಎಲ್ಲಾ ಅಡ್ಡದಾರಿಗಳೇ. ಏನು ಕೃಷ್ಣ, ಆ ರೀತಿ ಅಡ್ಡದಾರಿ ಎಲ್ಲ ಬರ್ತಿದ್ಯಾ? ಒಳ್ಳೆ ರಾಜಮಾರ್ಗ ಇದ್ರೆ ಏನಂದ್ರೆ ನನ್ ಸ್ವಾಮಿನ್ ಸ್ವಲ್ಪ ನೋಡಿ. ಇವಾಗ ಮಾಡ್ತಿದ್ದ ಅದೇ ಸ್ವಲ್ಪ ನಿಂದ್ರು. ಆದ್ರೆ ಆ ಕಾಲೇಜ್ಗೆ ಅಷ್ಟು ಫಸ್ಟುಲು ಅಷ್ಟು ರ್ಯಾಂಕುಲ್ ಬರೆಗ ಅದೇ ರಹಸ್ಯವು. ಈ ರಹಸ್ಯ ಏನಾದ್ರು ಬೆಚ್ಚಿಗೋರಿದಿಲ್ಲ, ಎಲ್ಲಾರ್ಗು ಅರ್ಥವಾದಂಗೆ ಹೈಗ್ರೇವ್ ಪೇಪರ್ದಾಗ ಎಲ್ಲ ಬರ್ಸಿಕ್ಕೇನೆ. ಅದರ್ಲಿಂದ ನಮ್ಗೆ ಬರೋ ಪ್ರಯೋಜನವೇನು? ಅದೇ ಬ್ರಹ್ಮಮುಡಿ. ಆ ಕಾಲೇಜ್ನ ಅಪ್ರತಿಷ್ಠಪಾಲ್ ಮಾಡಿ ಆ ಕಾಲೇಜು ಆ ಸ್ಥಳ ನಾವು ಕೊಂಡ್ಕೊಂಡಿದ್ದೀವಿ ಅನ್ಕೋ. ಓಹೋ, ಅದೇ ಹೆಗ್ರಿ ಅವರ ಬ್ರಹ್ಮಾಂಡವಾಗಿದ್ದ ಬ್ರಹ್ಮಾಂಡವಾಗಿದ್ದ ಪ್ರಾಪರ್ಟಿ ಅಂತಾನೆ ಹೇಳ್ತಿದ್ದಾನೆ. ಆ ಸ್ಥಳದಾಗೆ ಒಂದು ಪ್ಲಾಕ್ ಆಟ ಕ್ಲಬ್ ಇಕ್ರೆ ಲಕ್ಷಲ್ ಬರ್ತಾವ ಅಂತ ಕೇಳ್ತಿದ್ದಾನೆ. ನಿಮ್ಮ ಹುಚ್ಚು ಮಾತು ಸ್ವಲ್ಪ ನಿಲ್ಸಿ. ಏನ್? ನನ್ನ ಸ್ವಾಮಿ ನಿದ್ದೆ ಮಾಡ್ತಿದ್ದಾರೆ. ಓಶೆ ನಿನ್ನ ನನ್ನ ಕರ್ಮೆ. ನಮ್ ಕರ್ಮ ಕೆಟ್ಟು ಈ ಕಾಲೇಜ್ ಸೇರಿದ್ರಿ. ಓದು ಬರಹ ಅಷ್ಟಷ್ಟಿಗೆ, ಊಟ ತಿಂಡಿನೂ ಅಷ್ಟಷ್ಟಿಗೆ. ಓದ್ ಹೆಸರಲ್ಲಿ ಅಕ್ಷರ ವ್ಯಾಪಾರ ಮಾಡ್ತಿದ್ದಾರೆ. ನಿಜವೇ ಸತ್ಯ. ಸ್ಟೇಟ್ ರ್ಯಾಂಕ್ಸ್ ಕೊಡ್ತಾರೆ, ಫಸ್ಟ್ ಕೊಡ್ತಾರೆ ಅಂತ ಅಡ್ವರ್ಟೈಸ್ಗಳನ್ನ ನೋಡಿ ನಾನು ಮೋಸ ಹೋದೆ. ನಮ್ಮಪ್ಪ ಎಷ್ಟು ಡೊನೇಷನ್ ಕೊಟ್ಟಿದ್ದಾರೆ ಗೊತ್ತಾ? ಏನಯ್ಯ, ಇದು ಯಾವಾಗ ಮಾಡಿದ್ದು? ಇವತ್ತೇ ಅಮ್ಮ. 15 ದಿನದಿಂದ ಇದೇ ವಡ ಇದೇ ಸಾಂಬಾರ್. ಹೋಗಿ ಕಾಫಿ ಇಟ್ಕೋಬ ಸಾಕು. ಇನ್ನು 2-3 ದಿನ ನೋಡ್ತೀನಿ. ಡೈರೆಕ್ಟ್ ಆಗಿ ಆ ಸೆಕ್ರೆಟರಿ, ಅದೇ ಆ ಏಕಾಕ್ಷಿ, ಅವನ ಹತ್ರ ಹೋಗಿ ಹಾಗೋ ಹೀಗೋ ನೋಡ್ತೀನಿ. ಏನಾಯ್ತೆ? ಸಾಚಿ, ಇದೇನು ಫುಡ್ ಪಾಯ್ಸನ್ ತರ ಇದೆ. ಹೋಗಿ ಡಾಕ್ಟರ್ ಕರ್ಕೊಂಬ. ಆಗೋಗಿದೆ. ಇವತ್ತು ನಮ್ಮ ಕೆಲಸ ಆಗೋಗಿದೆ. ಅವ್ರಿಗೆ ಏನನ್ನ ನಡೆದ್ರೆ ಇಷ್ಟ ತಿಂಡಿ ಕಿತ್ಕೋಸೆ ನಮ್ಮ ಕೈಗೆ ಬೇಡಿಲೆ. ಏಸ್ ದಿನ ಅಂತ ಸುಮ್ಮಾಗಿರ್ತೀವಿ. ಇಂಥ ಪರಿಸ್ಥಿತಿ ಮತ್ತೆ ಬಂದ್ರೆ ನಿಜವು ಹೇಳಡವೆ. ಏನು ಆ ನಿಜ? ನಿಜ ಹೇಳ್ತೀಯಾ? ಅದು- ಪೊಲೀಸ್ ಫೋನ್ ಮಾಡಿ ನೀನು ಅರೆಸ್ಟ್ ಮಾಡಿಸ್ಲಾ? ಹೇಳ್ತೀನಮ್ಮ ಸತ್ಯವತಮ್ಮ. ಹೈಗ್ರಬ್ ಅವರು ಹೋಲ್ಸೇಲ್ಗೆ ಗುಡಿದಲ್ಲಿದ್ದ ಕೊಬ್ಬರಿ ಚಿಪ್ಪಲು ಪ್ರಸಾದ ಎಲ್ಲ ಮಿಕ್ಕೋಗಿದ್ದಾವ್ ತಗೊಂಡ್ ಬಂದು. ಇನ್ನ ಹೇಳ್ಬೇಕಂದ್ರೆ ನೀವೇನು ಹೇಳೋದಿಲ್ಲ ಸರ್. ನಮ್ಮ ಕಾಲೇಜ್ದಾಗೆ ತುಂಬ ಚೆನ್ನಾಗಿದ್ದ ಹುಡುಗಿರು 4-5 ಮಂದಿ ಇದ್ದಾರೆ. ಅವ್ರನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಕೊಟ್ಟು ಕಳಿಸ್ತಾನಲ್ಲ, ಆಮ್ಯಾಗೆ ನೋಡಿ ನಿಂಗೆ ಚಿತ್ತಾಗಿ ಹೋಗ್ತಾರೆ. ಆದರೆ ನಮ್ಮ ಗ್ರಾಂಟ್ ವಿಷಯ. ಥ್ಯಾಂಕ್ ಯು ಸರ್. ಏನ್ರಿ ಐಗ್ರೀನ್ ಅವ್ರೆ, ಇಷ್ಟು ದಿನ ನಾವು ಬಾಯಿಗೆ ಬೀಗ ಹಾಕೊಂಡು ಕೂತಿದೀವಿ. ಇವತ್ತು ಮಾತಾಡಿಲ್ಲ ಅಂದ್ರೆ ಅಲ್ಲಿ ಕೆಲವು ಪ್ರಾಣಗಳು ಬಲಿ ಆಗತ್ತೆ. ಸತ್ಯ ಏನ್ ಸತ್ಯ? ಹಿಂಗೆ ಆವೇಶ ಬೀಳ್ದೋತಿದ್ದಿ? ಅಲ್ಲಿ ಫುಡ್ ಪಾಯ್ಸನ್ ಆಗಿದೆ. 5-6 ಜನ ಪ್ರಮಾದದಲ್ಲಿದ್ದಾರೆ. ಇದು ಆಕ್ಸಿಡೆಂಟ್ ಅಲ್ಲ, ಉಳ್ಳು ನೀವು ಸತ್ಯ. ಬೇಕಾದಂಗೆ ಮಾಡಿರೋದು. ತಾಲಿ ಕಟ್ಟಿಂದಲ್ಲಿದೆ. ಗಂಡನ್ನ ಹೋಗಿ ಉಡ್ಸ್ಕೊಂಡಿದ್ದಿ ಆಕ್ಸಿಡೆಂಟ್ ಅಲ್ಲಿ ಅಂತ ಕೇಳಿ ನಿಂಗೆ ಎಸೋ ಮಾಡ್ಬೇಕು ಅನ್ಕೊಂತಿದ್ದೀನಿ. ಅಲ್ಲಿ ಗೆಸ್ಟ್ ಹೌಸ್ಗೆ ಆಫೀಸರ್ ಅವರು ಇದ್ದಾರೆ. ನೀನ್ ಅಲ್ಲಿಗೆ ಹೋಗಿ
ಧೈರ್ಯದಾಗ ತುಂಬಾ ನಾನು ನಮ್ಮ ಅಪ್ಪ ಟೈಪ್. ಇವನೇನಾ ನಿನಗೆ ಹಣ ಕೊಟ್ಟು ಆ ಥರ ಬರ್ಸಿದ್ದು ಏನೋ ಹೇಳೋ ಹೇಳೋ. ನಂಗೇನ್ ಗೊತ್ತಿಲ್ಲ, ನಂಗೇನ್ ಪಾಪ ಗೊತ್ತಿಲ್ಲ. ನನ್ನ ಕಾಲೇಜ್ ಮಾತ್ರ ನಂದು, ನಂಗೇನ್ ಗೊತ್ತಿಲ್ಲ. ಹೈಗ್ರೆ ಅವ್ರ ಸತ್ಯವತಿ ಏನಮ್ಮ ಏನಾಗಿದೆ? ಸರ್, ಈ ಕಾಲೇಜಲ್ಲಿ ಒಳ್ಳೆ ವಿದ್ಯೆ ಕಲಿಸ್ತಾರಂತ ಎಷ್ಟು ಆಸೆಯಿಂದ ಬಂದ್ವಿ. ಈ ಕಾಲೇಜ್ನ ವ್ಯಭಿಚಾರಿ ಗೃಹ ತರ ನಡೆಸ್ತಿದ್ದಾರೆ. ಹೆಣ್ಮಕ್ಳನ್ನ ಹೈಯರ್ ಆಫೀಸರ್ಸ್ಗೆ, ಅಧಿಕಾರಿಗಳಿಗೆ ಆಫರ್ಸ್ ಕೊಡ್ತಿದ್ದಾರೆ. ಏನೋ ಈ ಜರ್ನಲಿಸ್ಟ್ಗೆ ಹಣ ಕೊಟ್ಟು ನಮ್ಮ ಕಾಲೇಜ್ ಬಗ್ಗೆ ಕೆಟ್ಟಾಗ ಬರ್ಸೋದು ಸಾಕಾಗದೆ ಈ ತರ ಹೆಣ್ಮಕ್ಳನ್ನು ಏಯ್ ಯಾರ ನೀನು? ಸಾಯಿಸ್ತೀನಿ. ಏನೋ ನಮ್ಮ ಅಮ್ಮ ಅವ್ರಿಗೆ ಗೌರ್ಮೆಂಟ್ ಆಫೀಸಿಂದ ಸಂಬಂಧ ಇದೆಯಾ? ನಾವು ಪ್ರಶ್ನೆ ಪತ್ರಗಳನ್ನು ಕಳ್ತಣಿದಿಂದ ತಂದಿದೀವಾ? ಶ್ರೀಕೃಷ್ಣ, ವೇಣುಗೋಪಾಲ, ದುಷ್ಟನ್ನ ಶಿಕ್ಷಿಸಿ ಹೇಳಿದ್ರೆ ಕೇಳಿದ್ದೆ, ಆದ್ರೆ ಕಣ್ಣಾರ ನೋಡೋ ಭಾಗ್ಯನ ಇವತ್ ಕಣ್ತುಂಬಾ ನೋಡ್ತಿದ್ದೀನಿ. ಇಂಥ ತಪ್ಪನ್ ಮಾಡೋವನ್ನ ಹಿಂದೆ ಮುಂದೆ ನೋಡ್ದಿರಾ ಸಾಯಿಸು ಸ್ವಾಮಿ. ಏಯ್ ಏಯ್ ಇಲ್ಲಿ ನೋಡಿ, ನೋಡು, ನಾವು ಕೂಡ ಈ ಕಾಲೇಜ್ದಾಗ ಭಾಗಸ್ವಾಮಿ. ನೋಡು, ನಮ್ಮನ್ನ ಕೂಡ ನೋಡ್ತಾರೆ. ಏಯ್ ಇಲ್ಲಿ ನೋಡು, ನೋಡಪ್ಪ, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡಪ್ಪ, ಆಗೋಗಿದೆ ಮತ್ತೆ ಹಿಂದೆ ಮುಂದೆ ಇಂದ ನೋಡು. ನಂದು ಪೋಚಿ ಬೇಡ ಬೇಡ ಬೇಡ, ಹಿಂಗೆ ಬಾ, ಹಿಂಗೆ ಬಾ. ನಿನ್ನ ನಡಿ. ಸರ್, ಏಯ್ ಇನ್ನೊಂದ್ಸಲ ನಮ್ಮ ಕಾಲೇಜ್ ಬಗ್ಗೆ ಒಂದ್ ಅಕ್ಷರ ಕೆಟ್ಟದಾಗ ಬಂದ್ರೆ ಈ ಸಲ ನಿನ್ನನ್ನು ನಿನ್ ಪೇಪರ್ನ ಎದ್ಬಿಡ್ತೀನಿ. ಸರ್, ನಿಮ್ ಗಡ್ಡಿ ತಿಂದಂಗ ನಮ್ ಗಡ್ಡಿಕ್ಕೇನೆ ನಂಗೆ ಎಷ್ಟು ಚೆನ್ನಾಗೈತೆ. ನನ್ನ ಕಲಾಗ ಅನ್ಯಾಯ ಮಾಡಿದೆ ಸರ್, ಅನ್ಯಾಯ ಆಯ್ತು. ಸರಿ ಬನ್ನಿ. ಏನಯ್ಯ ಹೈಗ್ರವ್, ಇಂಥ ಪಾಪಿಷ್ಟಿ ಕೆಲಸ ಮಾಡ್ಬೇಡ್ದೆ. ಚಿಚಿ. ದೈವ ಮಾನವ ರೂಪೇಣ ಅಂದ್ರೆ ಅದೇ. ಈ ನರಕದಿಂದ ಆ ಮಗುನ ಹೇಗ್ ಕರ್ಕೊಂಡೋದ ನೋಡಿ ಆ ಶ್ರೀಕೃಷ್ಣ. ಇನ್ ನನಗೇನು ಹೇಳ್ಬೇಡ. ಚಿಕ್ಕದಕ್ಕೂ ದೊಡ್ಡದಕ್ಕೂ ಆವೇಶ ಪಟ್ಟು ಬೇರೆಯವ್ರ ಮೇಲೆ ಕೈ ಮಾಡ್ಕೋತೀಯ. ನಿನಗೇನು ಒಡೆದ್ಬಿಟ್ಟು ಬಂದ್ಬಿಟ್ಟೆ, ಆದ್ರೆ ಅವ್ರು ಫೋಟೋನಲ್ಲಿ ಸಹಿ. ನಿನ್ನನ್ನೇನೋ ಅನ್ಕೊಡಲ್ಲ. ನಿನ್ನನ್ನ ಉರ್ದುಂಬಿಸಿ ನಾನ್ ಕಳಿಸ್ದೆ ಅಂತ ಅನ್ಕೋತಾರೆ ಇಲ್ವಾ? ಒಬ್ಬರು ಏನು ಅನ್ಕೊಂತಾರೋ ಜ್ಞಾನ. ಅಯ್ಯೋ ಫ್ಯಾನು ಈ ತರ ಮಾಡ್ತಾರಾ? ಅದಕ್ಕೆ ಅವ್ರ ಬಾಯಿ ಮುಚ್ಚಿಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿ ಬಂದೆ. ಆ ವಿಷಯ ಬಿಟ್ಬಿಡಿ, ಆ ಹುಡುಗಿ ವಿಷಯ ಕರ್ಕೊಂಡ್ ಬಂದೆ. ಮತ್ತೆ ನನ್ನ ಕೇಳೇ ತಗೊಂಡ್ ಬಂದ. ನನಗೇನ್ ಗೊತ್ತಿಲ್ಲ ಹುಡುಗಿ ವಿಷಯ. ಮುಂದೆ ನಡಿ ಹೊರಗಡೆ. ಹೊರಡು. ಅಬ್ಬಬ್ಬಬ್ಬ, ನಿಮ್ದೇನ್ ಅದೃಷ್ಟ ರೀ, ಒಂದಲ್ಲ ಎರಡು. ಹೌದ್ರಿ, ನಿಮ್ ಬಗ್ಗೆ ಹೇಳಿದ ಕೂಡ್ಲೆ ಸೀತಮ್ಮರು ಎಷ್ಟು ಸಂತೋಷ ಪಟ್ರು. ಮೊದಲು ನನ್ನನ್ನು ಹೊಗಳಿದ್ರು, ಆಮೇಲೆ ನಿಮ್ಮನ್ನು ಒಪ್ಕೊಂಡ್ರು. ಅಂತ ಹುಡುಗಿ ನಮ್ ಹಾಸ್ಟೆಲ್ ಇರ್ಬೇಕು, ನಮ್ ಕಾಲೇಜಲ್ಲೇ ಓದ್ಬೇಕಂತ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ರೀ. ಪರವಾಗಿಲ್ರಿ. ನಾನೊಂದ್ಸತಿ ಹೋಗಿ ಮೇಡಮ್ಗೆ ಕೃತಜ್ಞತೆ ಹೇಳ್ತೀನಿ. ಅದೇನ್ರಿ ಅಷ್ಟು ಭಯ ಪಡ್ತೀರಾ? ಅವರಿಗೆ ಕೃತಜ್ಞತೆ ಅನ್ನೋ ಮಾತು ಕೇಳಿದ್ರೇನೆ. ಇಲ್ಲಿ ಬನ್ನಿ. ಒಂದ್ಸಲ ಒಬ್ರು ಕೃತಜ್ಞತೆ ಹೇಳಿದ್ರೆ ಹೊಡೆದ್ರು. ಹೋಗ್ಲಿ ಒಂದ್ಸಾರಿ ಕಾಣೋ ಅವಶ್ಯಕತೆ ಇಲ್ಲ ರೀ. ನನಗಿಷ್ಟು ಸಹಾಯ ಮಾಡಿದವ್ರಿಗೆ ಉಪಕಾರಕ್ಕೆ ತಿಳಿಯೋದಕ್ಕೆ ಅವ್ರಿಗೆ ಲಿಂಕ್ ಇಟ್ಕೊಳ್ಳಲ್ಲ. ಈಗ ನಾನಿದ್ದೀನಲ್ಲ, ಚಿಕ್ಕನಾಗ ಅನಾದೆಯಾಗ ಬಂದೆ, ಇವ್ರ ಕೇಳಿದ್ರು, ಏನಾದ್ರು ತಗೊಂಬರ ಕೇಳಿದ್ರ, ಅವ್ರು ಇರೋದೇ ಹಾಗೆ. ಒಂದ್ಸಲ ಒಬ್ಬರ ಬಗ್ಗೆ ಅವ್ರಿಗೆ ಐಡಿಯಾ ಬಂತು ಅನ್ಕೊಳ್ಳಿ, ಇನ್ಮೇಲೆ ನೀವು ನಂತರನೇ ಮಗಳ ತರನೇ ಇನ್ಮೇಲೆ. ಆದ್ರೆ ನಾನೇನು ಹೇಳ್ಬೇಕಾಗಿಲ್ವಾ? ಅಯ್ಯೋ, ಈ ಲೋಕದಲ್ಲಿ ಪ್ರೀತಿ ಇರೋ ಜಾಗದಲ್ಲಿ ಕೇಳಬಾರ್ದು, ಹೇಳಬಾರ್ದು. ಅದೇನ್ರಿ ಮೇಡಮ್ ಕೋಪದಿಂದ ಕಿರಿಸ್ದಂಗಿದ್ದಾರೆ? ಹಸಿವಾದ್ರೆ ಹಾಗೆ ಕರೀತಾರೆ ಬಿಡಿ. ಹಾ ಬಂದೆಮ್ಮ. ಇಲ್ಲಿ ನಾನ್ ನಿನಗೆ ಹೇಳಿದ್ದೇನು, ನೀನ್ ಆ ಹುಡುಗಿಗೆ ಹೇಳ್ತಿರೋದೇನು? ಅದೇ ನೀವು ಹೇಳೋರು ಮತ್ತು ಚೆನ್ನಾಗಿರ್ಬೇಕೆಂದು ತಿಪ್ಪಿ ಹೇಳಿದೀನಿ. ಅಂದವಾಗಿ ಹೇಳೋದು ಅಂದ್ರೆ ಸುಳ್ಳು ಹೇಳೋದಾ? ನಾನು ಅಮ್ಮನ ಸೇರಿಸ್ಕೊಳಲ್ಲ, ಮೊದ್ಲು ಹೋಗಕ್ಕನ್ನು. ಅದು ನೀವೇ ಹೇಳಿ. ಸರಿ, ನಾನೇ ಹೇಳ್ತೀನಿ, ಇಲ್ಲಿ ಬರಕನ್ನು. ಏನಂದ್ರೆ ಮತ್ತೆ ನಮ್ಮಮ್ಮವರು ಫುಲ್ ಖುಷಿ. ಸೀಟು ಗ್ಯಾರಂಟಿ, ಹಾಸ್ಟೆಲ್ ಗ್ಯಾರಂಟಿ. ಅಲ್ಲಿ ನೋಡಿ ಮಳೆ ಬರಂಗಿದೆ, ಬೇಗ ಬನ್ನಿ. ಆಯ್ತು ರೀ. ನಮಸ್ಕಾರ ಮೇಡಮ್. ನಿನ್ನ ಬಗ್ಗೆ ಅವನು ಎಲ್ಲ ಹೇಳ್ದ. ಅಲ್ಲಿ ನಡೆದ ಅತ್ಯಾಚಾರನ ಧೈರ್ಯದಿಂದ ಎದುರುಕೊಂಡಿದ್ದಕ್ಕೆ ನಂಗೆ ತುಂಬಾ ಸಂತೋಷ. ಇವತ್ತಿಂದ ಏನಾಯ್ತೋ ಕೊಡ್ಬೇಕಂತ ಮನಸ್ಸಲ್ಲಿ ಇರುತ್ತೆ, ಕೊಡಲ್ಲ ಅಂತ ನನಗೆ ಹೇಳೋದು. ಇದು ಸುಳ್ಳು ತಾನೇ? ಏನೋ ಇದು ಕೂಡ ಸುಳ್ಳು. ಈ ಆಂಜನೇಯ ಹತ್ರ ಹೇಗ್ ನಿಭಾಯಿಸಿದ್ರೆ ಅನ್ಕೋತಿದ್ಯಾ? ಅದಕ್ಕೆ ನಿಮ್ಮನ್ನ ಸೀತಾ ತಾಯಿ ಅಂತಿದ್ದಾನೆ. ಬಾಮ್ಮ. ಚಿಕ್ಕ ಅಮ್ಮೋರೆ, ಚಿಕ್ಕಮ್ಮೋರೆ, ಮತ್ತೆ ಹೇಳ್ತಿದ್ದೆ ನಾನು, ಹೇಳ್ಕೋಬೇಡ, ಇದು ನಮಗೆ ಸಾಧನೆ. ನನ್ನ ಮುಖ್ಯಮಂತ್ರಿ ಬರ್ರೆ ನಿಮ್ಗೆ ಏಸ್ ಬೇಕಾದ್ರೆ ಅದು ಮಾಡ್ತೀನಿ ಅಂತ ಕೇಳಿ ವಾಗ್ದಾನ ಮಾಡ್ತಾ ಇದ್ದೀನಿ. ಚಿಕ್ಕ ಜಾಬ್ಗೆ 50,000, ದೊಡ್ಡ ಜಾಬ್ಗೆ 5 ಲಕ್ಷ. ಲಂಚವು ತಕೋದಿಂಗಿರೆಗೆ ಆಮೆ ಕೊಡ್ತಾ ಇದ್ದೀನಿ. 10 ಲಕ್ಷಕ್ಕೆ ಮಿಂಚಿ ಕಟ್ನವು ತಕೊಂಡ್ರೆ 3 ದಿನ ಕಾಪರ ಮಾಡದಂಗಿರಕ್ಕೆ ಆಮೆ ಕೊಡ್ತಾ ಇದ್ದೀನಿ. ಇನ್ನು ಇದ್ರೆ ನಿಮ್ಮೆಲ್ಲರಿಗೋಸ, ನಿಮ್ಮ ಸಂತೋಷಕ್ಕೋಸ ಸ್ವಲ್ಪ ರಾಯಿತಿಲ್ ಕೊಡ್ತಾ ಇದ್ದೀನಿ. ಹೊಸದಾಗ ನಮ್ಗೆ ಏನು ಬೇಡ, ನಾವಿಲ್ಲಿ ಆರಾಮಾಗೇ ಇದ್ದೀರಿ.
ಈ ವಿಷಯ ಹೊಸ್ಸಾಗಿ ಬಂದಿದ್ದ ಸಭಾಮತಿ ಏಕೀಭವಿಸ್ತಿದ್ರೆ ಹಂಗಲ್ಲ, ಎದ್ದಿ ಪ್ರಮುಖಂಗ ಪ್ರಮಾಣ ಮಾಡ್ಬೇಕಂತ ಕೇಳ್ತಿದ್ದೀನಿ. ನರಕದಿಂದ ಬೇರಾಗಿ ಸ್ವರ್ಗಕ್ಕೆ ಬಂದಿದ್ದೀನಿ. ಆ ಸಹಾಯ ಮಾಡಿರೋ ಚಿಕ್ಕಯ್ಯನಿಗೆ ಯಾವಾಗಲೂ ಋಣ ಆಗಿ. ನೀನೊಬ್ಬಳೇ ಅಲ್ಲಮ್ಮ, ಅವ್ರ ಸೇವೆಗೆ ನಾವೆಲ್ಲ ಋಣ ಬಂದಿದ್ದೀವಿ. ಅದಕ್ಕೆ ಚಿರಂಜಿ ಸತ್ಯಶಿವ ಸುಂದರಯ್ಯ ಚಿನ್ನಬ್ಬಾಯಿಗೆ ನಾಳೆ ಬರೋ ಹುಟ್ಟಿದಬ್ಬಗೆ ನಮ್ಮ ಪ್ರಭುತ್ವ ತರ್ಪುನೆ ಬರ್ತ್ಡೇ ನಡೆಸ್ತೀನಿ ಅಂತ ಕೇಳಿ ಹಾಮಿ ಕೊಡ್ತಿದ್ದೀನಿ. ನಿನ್ ಪ್ರಭುತ್ವ ಏನು ಮಾಡ್ಬೇಕಾಗಿಲ್ಲ, ನಾವೇ ಗಣವಾಗಿ ಮಾಡ್ಕೋತೀರಿ. ಹೌದು ಹೌದು. ಸತ್ಯಂ ಶಿವಂ ಸುಂದರಂ ಎಲ್ಲ ನೀನೇ ಆದ್ರೆ ಮಾಡ್ಕೊಂಡಿದ್ದ ಗಂಡ ನಾನ್ಯಾರು? ಯಾಕೆ ಬಂದು ಹೇಗೆ ಬಂದಿದ್ದೀನಿ ಅಂದರೆ ವೇದೋ ಪ್ರಶ್ನ. ಯಾವಾಗ ನಾನು ಇಲ್ಲೇ ಇದ್ದೀನಿ, ನಿನ್ನ ಹಿಂದೆ ಇದ್ದೀನಿ, ನಿನ್ನ ಮೈಯೆಲ್ಲ ಇದ್ದೀನಿ, ನಿನ್ನ ಬೊಟ್ಟಾಗಿದ್ದೀನಿ, ನಿನ್ನ ತಾಲಿ ಬೊಟ್ಟಾಗಿದ್ದೀನಿ, ನಿನ್ನ ಕಾಲಿ ಮೆಟ್ಟೆ ಆಗಿದ್ದೀನಿ, ನಿಂತೋನೇ ಇದ್ದೀನಿ. ನಮ್ಮ ಮಧ್ಯೆ ಗಂಡ ಹೆಂಡತಿ ಅನುಭವದಿಂದ ಹೋಗಿ ಎಷ್ಟೋ ದಿನ ಆಯಿತು. ನನ್ನ ದಾರಿ ನಂದು, ನನ್ನ ಬದುಕು ನಂದು ಅಂತ ಬದುಕ್ತಿದ್ದೀನಿ. ಪದೇ ಪದೇ ಬಂದು ನನ್ನ ನೋವು ಮಾಡಿಸ್ಬೇಡ. ಅದೇನ್ ರಾಜಿ, 5 ಮಂದಿ ಗಡ್ಡನದ ದ್ರೌಪದಿ ಯಾವ ಗಂಡ ಮೇ ಯಾವಾಗ ಬಾದಿಕ್ತದನ, ಯಾವ ಪಾಯಿಂಟ್ ಮ್ಯಾಗ ಏನ್ ಕೇಳಿಲ್ಲ ಅಂತವಲ್ ನೀನೇ ನನ್ಗಿದ್ದ ಒಬ್ಬ ಗಂಡನ್ಗೆ ಹಂಗಲ್ದ್ರೆ ನೀನು ಪ್ರತಿವತ್ತ ಜಾಬಿತಾದಾಗ ಚಿರಾಡೋ ತುಂಬಾ ಕಷ್ಟವು. ನೀನೇನು ಹೇಳಿದ್ರು ಸರಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ಕೊಡಲ್ಲ. ಆಯ್ತು, ನೀನು ಕೊಟ್ರೆ ಬಿಟ್ರೆ ನಾನು ಹೋಗಿಲ್ಲ ಆಗಿಲ್ಲ. ಬಿಡ್ರಿ please, ಅದೇನ್ ಬಿಡ್ರಿ. ರಾಜಿ, ಅಕ್ರಮ ಸಂಬಂಧ ಇದ್ದಂಗೆ ಹಂಗೆ ಇದ್ರಿಚ್ಕೊತಿದ್ದೀನಿ. ನಾನೇನೋ ನಿನ್ ಗಂಡನು, ನಿನ್ ತಾಲಿ ಕಟ್ಟಿದ ಮಗನು, ನೀನ್ ಏನ್ ಅನ್ಕೊಂಡ್ರಿ? ಆದ್ರೆ ಅವಾಗ ಜುಟ್ಟಿದಾಗದಲ್ಲ ನಿನ್ಗೆ ಇದು ಏನ್ ಅಮ್ಮ ಅಮ್ಮ ಕ್ಲಾಸ್ಗೆ ಬೆಲ್ ಹೊಡೆದಾರೆ, ಕ್ಲಾಸ್ಗೆ ಟೈಮ್ ಆಗ್ತಾ ಇದ್ದಾರೆ. ಪಾಂಡು ಚಿಕ್ಕಯ್ಯ ಎಲ್ಲಿ? ಇಲ್ಲ, ಬೆಳಿಗ್ಗೆ ಚಿನ್ನಬ್ಬಾಯ್ತು ಏನ್ ಕೆಲ್ಸ? ಅಮ್ಮ ಅಮ್ಮ ಕೆಲವೊಂದು ಮರ್ತೋಗಿದ್ದೀನಿ. ಚಿನ್ನಬ್ಬಾಯಿ ನಿಮ್ಗೆ ಈ ರೊಕ್ಕ ಕೊಟ್ಟಂತ ಕೇಳೇನೆ. ಯಾರೋ ಮಹಿಳಾ ಮಂಡಳಿ ಸುಬ್ಬಲಕ್ಷ್ಮಿ ಅಂತ ಬಾಕಿ ಕೆಳಗೆ ಕೊಟ್ಟಲ್ಲಂತ. ಥ್ಯಾಂಕ್ಸ್ ರಾಜಿ, ಇವತ್ತು 5,000 ಬಂದೇವೆ. ಇನ್ನೊಂದು 5,000ಕ್ಕೋಸ್ಕರ ವರ್ಜೆ ಟೈಮ್ ನೋಡ್ಕೊಂಡು ಬರ್ತೀನಿ. ಅವಾಗ ನನ್ನ ವಾಟಕ್ಕೆ ನನ್ನ ಬಾಯ್ ಟಾಟಾ. ಅಮ್ಮ ಅವರೇ ಹ್ಮ್. ನಡಿ. ಮಹಿಳಾ ಮಂಡಳಿ ಸುಬ್ಬಲಕ್ಷ್ಮಿ ಬಾಕಿ ಕೊಟ್ಬಿಟ್ರ? ಹ್ಮ್. ಹ್ಮ್. ನಡಿ. ಹ್ಮ್. ಅಬ್ಬಾ, ಕಣ್ಣು ಉರಿತಿದೆ. ಏ ಪಾಂಡು, ಹಾ, ನನ್ ಕಣ್ಣಲ್ಲಿ ಹೊಡೆದಿದ್ ಯಾರು? ನಾನಲ್ಲ. ನೀನಾ? ಇನ್ಯಾರು? ಚಿನ್ನಬ್ಬಾಯಿ. ಚಿಕ್ಕಯ್ಯನ? ಅಮ್ಮವ್ರೆ ಹೊಸ ಸೀರೆನೋ ಇವಾಗ ಕಟ್ಕೊಂಡು ವೇಣುಗೋಪಾಲ್ ಅವರು ಬಂದಿದ್ರಂತ ಹೇಳೋಣ ಅಂತ ಬಂದೆ. ಇದು ಕೈಯಲ್ಲಿ ಯಾಕೆ? ಹೋಗ್ಲಿ, ನಾನು ಕರ್ಕೊ ಬರ್ಲಾ? ಅದು ನೀನ್ ನನಗೆ ಹೇಳ್ಬೇಕಾ? ನೀನು ಹೇಳ್ಬೇಕಾ? ಬನ್ನಿ, ಎಷ್ಟು ದಿನಕ್ಕೆ ದರ್ಶನ? ಹೈದ್ರಾಬಾದ್ಗೆ ಮೀಟಿಂಗ್ ಹೋಗಿದ್ದೀನಮ್ಮ. ಬರ್ತಾ ಈ ದೇವಾಲಯ ನೋಡಿ ಹೋಗಂತ ಬಂದಿದ್ದೀನಿ. ಏನು ಈ ವರ್ಷ ಕೂಡ ರಿಸಲ್ಟ್ದಾಗ ನಿಮ್ಮ ಕಾಲೇಜೇ ಫಸ್ಟ್ ಅಂತ. ಎಲ್ಲ ಕಂಗ್ರಾಚುಲೇಷನ್. ನಿಮ್ಮ ಆಶೀರ್ವಾದ. ಆವತ್ತು ಈ ಚಿಕ್ಕ ಗಿಡಕ್ಕೆ ನೀವು ನೀರು ಹಾಕಿಲ್ಲ ಅಂದಿದ್ರೆ ಇವತ್ತು ಈ ರೀತಿ ನಿಲ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿದ್ದಮ್ಮ. ನನ್ನ ಸ್ವಂತ ಕಾಸ ಏನು, ಗೌರ್ನಮೆಂಟ್ ಫಂಡೇ. ಇಲ್ಲ ಅಂದ್ರೆ ನಾನು ಪೋಸ್ಟ್ ಎಲ್ರು ನಿಮ್ ತರ ಪೂಜಾರಾಗಿದ್ರೆ ದೇವ್ರಿಗೆ ಒಳ್ಳೆ ಹೆಸರು ಬರ್ತೀರಿ. ಏನ್ ಚಿನ್ನಬ್ಬಾಯ್ ಚೆನ್ನಾಗಿದೆ. ಚೆನ್ನಾಗಿದ್ದೀನಿ ಸರ್. ಸ್ಟೇಟ್ ವೈಡ್ ನಮ್ದು ಒಳ್ಳೆ ಸ್ಟ್ಯಾಂಡರ್ಡ್ ಕಾಲೇಜ್ ಅಲ್ವಾ? ಈಗ ಯಾಕೋ ಬೇಡ. ಹೇಳೇ ಕೊಡಮ್ಮ, ಹೇಳಮ್ಮ. ಇನ್ನೂ ಬೆಳೆಸಕ್ಕೆ ನೀವು ಲೋನ್ ಕೊಡ್ತಾ ಇದ್ರಲ್ಲ, ಅದಕ್ಕೆ ಅಪ್ಲಿಕೇಶನ್ ಹ್ಯಾಕ್ ಕೊಡಬೇಕು, ಏಯ್, ಯಾವಾಗ ಕೊಡಬೇಕು? ಏನೋ ಇದು? ಪ್ರತಿಯೊಂದಕ್ಕೂ ಒಂದು ಸಮಯ ಸಂದರ್ಭ ಇರುತ್ತೆ. ರಾಜೇಶ್ವರಮ್ಮ, ಇವನ್ಗೆ ನಾನು ಹಿಂದೆ ಕೊಟ್ಟು ಕಳಿಸ್ಬಾರ್ದು. ನನ್ನ ಪರ್ಸನಲ್ ಸೆಕ್ರೆಟರಿ ಇಟ್ಕೊಂಡಲ್ಲ. ಇಲ್ಲಿಂದ ಕರ್ಕೊಂಡೋಗೋ ಅವಶ್ಯಕತೆ ಇಲ್ಲ ರೀ. ತಿರುಪತಿಯಲ್ಲಿ ಈ ತರ ಬೇಕಾದ ಸಿಗ್ತಾರೆ. ಟಿಫನ್ ಎಲ್ಲ ರೆಡಿ ಮಾಡು, ಹೋಗು. ಹೌದಾ? ನಿಮ್ಮ ಮೆಸೇಜ್ ಸ್ಟೇಟ್ ಬಸ್ ಅಂತ. ಮಿಸ್ಟರ್ ದೊಡ್ಡ ಜಗಳ ಸಾರ್, ಏನು? ಅದು ಹೇಳೋಣ ಅಂತ ಬಂದೆ. ಬನ್ನಿ, ಅಲ್ಲಿ ಜಗಳ ಜಾಸ್ತಿ ಆಗ್ತಿದೆ. ಬನ್ನಿ ಬನ್ನಿ ನೋಡು. ಏನಾಯ್ತು? ಏನಾಯ್ತು? ಅಡಿಗೆ ಮಾಡಿ ಮಾಸ್ಟರ್ ನಾವು ವಾಂಗ ಅಂತ ಕರೆದು ಈ ತರ ಹೊಡೆದೆ, ಇದೇ ತರ ಹೊಡೆದೆ, ಇದೇ ತರ. ಟಿಫಿನ್ ರೆಡಿ, ನೀವು ಬರಬೇಕು. ಇವತ್ತು ಟಿಫಿನ್ ಏನೋ? ಪ್ರೆಸಿಡೆಂಟ್ ಉಪ್ಮಾ ಸರ್. ವೆರಿ ಗುಡ್. ಸ್ವೀಟ್ ಏನೋ ರವೆ ಕೇಸರಿ ಸರ್. ವೆರಿ ಗುಡ್. ಡ್ರಿಂಕ್ ಏನೋ ಬಾದಾಮ್ ಕೇಸರಿ ಸರ್. ಸೂಪರ್. ಎಲ್ಲೋ ನೀನು? ಅಮ್ಮ ನಾನು ವೇಣುಗೋಪಾಲ್ ರಾವ್ ಅಮ್ಮ. ಸಾರಿ ಸರ್. ಅಯ್ಯೋ ಸಾರಿ. ಇಲ್ಲಿ ಹಬ್ಬ ತುಂಬಾ ಚೆನ್ನಾಗಿ ಅದು ಅಲ್ಲೇ ಹೇಳಿ ಸರ್. ಈಗ ಮನೆಗೆ ಹೋಗಿದ್ದವ್ ನಮ್ಮ ಇಂದ್ರಮ್ಮ ಹೆಂಗೆ ಹಬ್ಬ ಅಲ್ಲೇ ಹೇಳಿ ಸರ್. ಹಂಗೆ ತಾಯಿ ಇಂದ್ರಮ್ಮ ತಾಯಿ ತಲಕಿಂದುಲ್ ತರ ಬಂದು ಮಕ್ಕೊಂಡ್ರೆ ಕೂಡ ಎಬ್ಬಿಸಿದ್ನಮ್ಮ. 3 ಸಾರಿ ಬಂದು ಎಬ್ಬಿಸ್ರೆ ಕೂಡ ಎದ್ದೊಳ್ಳಿಲ್ಲ ಏನಮ್ಮ. ಇನ್ನು ಇವಾಗ ಎದ್ದಲ್ಲಮ್ಮ, ಟೈಮ್ ಆಗೋಗ್ತೈತಮ್ಮ. ನಿಮ್ಮ ಹತ್ರ ಇಟ್ಕೊಂಡ್ರೆ ಎಲ್ಲ ಮುಚ್ಚಿ ಬಿಡ್ತಾ ಇರ್ತಾರೆ ಇಂದ್ರಮ್ಮ ತಾಯಿ.
ಇಂದ್ರಮ್ಮ ತಾಯಿ, ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡ್ರೆ ನಿಂದೇನು ಹೋಗಿದ್ದು? ನಿನ್ನೆ ಹೋಳಿ ಹಬ್ಬ ರಂಗೋಲೆಲ್ಲ ಹಾಕೊಂಡ್ಬಂದು ಹಿಂಗೆ ಮಕ್ಕನಿದ್ದೆ ತಾಯಿ. ಅಸಲು ನಿಂಗೆ ನಿಂಗೆ ಬಂದಿದ್ದಮ್ಮ. ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡ್ರೆ ನಿಂದೇನು ಹೋಗಿದ್ದು? ಹಿಂಗೆ ಬೀಬಸ್ತಂತ್ರ ಬಂದಿದ್ದೆ ಹೋದ್ರೆ ರಾತ್ರಿ ದವ್ವಲು ರಾಕ್ಷಸಲು ಕನ್ಸುದಾಗ ಬಂದಿಲ್ಲ. ಎದ್ದೋಲಮ್ಮ ಎದ್ದೋಲ್. ಇನ್ನು ಅರ್ಧ ಗಂಟೆ ಮಲ್ಕೊಂಡ್ರೆ ನಿನ್ನ ಆಸ್ತಿ ಏನಾಯ್ತು? ರಾಮಚಂದ್ರ, ಕಾಲೇಜಿಗೆ ಟೈಮ್ ಆಗೋಗ್ತೈತಮ್ಮ. ನೀನು ಈ ರಂಗೋಲೆಲ್ಲ ತೋಲ್ಕೊಂಡು ನಾರ್ಮಲ್గా ಹೊರಗೆ ಬರೋದಕ್ಕೆಲ್ಲ ಕ್ಯಾಲೆಂಡರ್ದಾಗೆ ಡೇಟ್ ಕೂಡ ಚೇಂಜ್ ಆಗೋಗ್ತದೆ. ಎದ್ದೊಳ್ಳಿ ಸ್ನಾನ ಮಾಡಮ್ಮ. ಇನ್ನು ಅರ್ಧ ಗಂಟೆ ಮಲ್ಕೊಂಡ್ರೆ ನಿನ್ನ ಆಸ್ತಿ ಏನಾಯ್ತು ತಂದೆ? ಇಂದ್ರ, ಅಪ್ಪನಮ್ಮ. ಏನು? ನಾನು ಬೇಗ ಎದ್ದೇಳ್ತೀನಿ ತಂದೆ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡ್ರೆ ನಿನ್ನ ಆಸ್ತಿ ಏನಾಯ್ತು ತಾಯಿ ಅಂತ ಅಂತೀಯಾ? ಏನಮ್ಮ ಅದು? ನನ್ ಕಾಲೇಜ್ ಮಿಸ್ ಆಗಲ್ವಾ? ಹಾ? ನನ್ ಓದು ಮಿಸ್ ಆಗಲ್ವಾ? ಹಾ? ದೊಡ್ಡವರು ಚಿಕ್ಕವ್ರಿಗೆ ಹೇಳ್ಬೇಕಾಗಿರೋ ಮಾತಿದೇನಾ? ಏನ್ರಿ? ಹ್ಮ್, ಕಾವೇರಿ ಯಾರ್ದು? ನಂದಲ್ಲ. ಗೋದಾವರಿ? ಆ ಗೋವಿಂದದೇನೋ ಕೇಳ್. ನಂದಲ್ಲಮ್ಮ. ಮತ್ತೆ ಗಂಗೆ ಯಾರ್ದ್ರಿ? ನಿಂದೇನೋ, ನಂಗೇನು ಗೊತ್ತು. ಯಾರ್ದು ಏನೂ ಅಲ್ಲ. ಮತ್ತೆ ಈ ನದಿ ನಮ್ದು ಅಂತ ಈ ರಾಷ್ಟ್ರದವರು, ಆ ನದಿ ನಮ್ದು ಅಂತ ಆ ರಾಷ್ಟ್ರದವರು, ಈ ಜಗಳ ಯಾಕ್ರಿ? ಪೇಪರ್ ತೆಗೆದ್ರೆ ಸಾಕು, ಚಿಚಿಚ್ಚಿ ಕಾವೇರಿಗಾಗಿ ಜಗಳ, ಕೃಷ್ಣಾ ನದಿಗಾಗಿ ಜಗಳ, ಗಂಗೆಗಾಗಿ ಜಗಳ, ಅದಕ್ಕೆ ಜಗಳ, ಈ ಜಗಳ, ಜಗಳಾಟೆಲ್ಲ ಜಗಳ. ಬ್ಯಾಡ ಅಂತ ಕೇಳಿ ನದುಲೆಲ್ಲ ಅದಕ್ಕೆ ಸಮುದ್ರದಾಗ ಆ ಹೋಗ್ಯಾವೆ. ನದಿನೆಲ್ಲ ನೋಡಿದ್ರೆ ನನ್ಗೆ ಪಾಪ ಅನ್ಸುತ್ತೆ. ಜಾಲ ಜಾಲ. ಎರಡೋದೇ ಬಿಡಿ. ಹಾ. ಅಸಲಿ ಜಗಳ ಎಲ್ಲ ಇಲ್ದೆ ಅದಕ್ಕೊಂದು ಪರಿಷ್ಕಾರ ಯೋಚನೆ ಮಾಡಿದೀನಿ. ಹೇಳ್ಮಂತೀರಾ? ನೀನು ಗೋವಿಂದಗೆ ಹೇಳು, ಗೋವಿಂದಯ್ಯ ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾನೆ, ಅದು ದೇಶ ಉಪಯೋಗ ಬೀಳ್ತದೆ. ಗೋವಿಂದಯ್ಯ, ನೀನೇ ಡೈರೆಕ್ಟ್ ಗೆ ಪ್ರೈಮ್ ಮಿನಿಸ್ಟರ್ಗೆ ಫೋನ್ ಮಾಡಿ ಮಾತಾಡಿದ್ರೆ ಒಂದ್ ಕೆಲಸ ಆಗೋಗ್ತದಮ್ಮ. ಪ್ರೈಮ್ ಮಿನಿಸ್ಟರ್ ನಂಬರ್ ಎಷ್ಟು? 000000000. ಆ ಈ ಲೆಕ್ಚರ್ ಇಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂದ್ರೆ ನಾಳೆಯಿಂದ ನಮ್ ಬೇಳೆ ಏನು ಇಲ್ಲ. ಹೊಸ ಲೆಕ್ಚರು ನಾವು ಲೇಟ್ ಬಂದ್ರಿ ಅಂತ ನಮ್ಮನ್ನ ಹೊರಗಡೆ ಹಾಕಿದ್ರು. ನೀನ್ ಹೋಗ್ಬೇಡ್ವೆ, ನಿನ್ನ ಹೊರಗೆ ಹಾಕ್ತಾರೆ ಅನ್ನ. ಇಷ್ಟವರೆಗೆ ನನ್ನ ಲೆಕ್ಚರ್ ಸಾವಾದನಂದ ಕಿವಿಗೆ ಹಾಕೊಂಡಿದ್ದೋ ನಟಿಸಿದ್ರೋ ಓಕೆ, ಐ ಆಮ್ ಹ್ಯಾಪಿ. ಆದ್ರೆ ನಿಮ್ಮ ಮನಸ್ತತ್ವ ನಂಗೆ ಚೆನ್ನಾಗಿ ಗೊತ್ತು. ಏನೋ ಹೊಸ ಲೆಕ್ಚರರ್ ಅಲ್ಲ ಅಂತ 3 ದಿನ ನಾಳಿಂದ ಅಲಿಸ್ದವಂತ ನೋಡ್ತಾ ಇದ್ದೀರೇನೋ. ಓಕೆ, ಐ ಆಮ್ ಹ್ಯಾಪಿ. ಇಲ್ಲ, ಇನ್ನ 2 ದಿನ ನಾನು ಸತ್ತ ಏನೋ ನೋಡ್ಬೇಕು ಅನ್ಕೊಂತಿದ್ದೀರಾ? ಓಕೆ, ಫಾರ್ ದಟ್ ಆಲ್ಸೋ ಐ ಆಮ್ ಹ್ಯಾಪಿ. ಚಾಯ್ಸಸ್ ಯುವರ್ಸ್. ಆರ್ ಎ ಸ್ಟೂಡೆಂಟ್ ಆರ್ ಲೆಕ್ಚರರ್? ಸ್ಟೂಡೆಂಟ್ಸ್. ಗೆಟ್ ಅಪ್. I said get up. What's your name? ಮಿಸ್ ಇಂದ್ರಾ. See Miss Indra, you are already very late. ಎಸ್ ಸರ್. ನನ್ನ ಪರ್ಮಿಷನ್ ತಗೋದು ಹಿಂಗೆ ಬಂದು ಹಿಂಗೆ ಕುಂತಿದ್ದಲ್ಲ. ಡೂ ಯು ಇಟ್ ಆಲ್ ರೈಟ್? ಅಬ್ಸಲ್ಯೂಟ್ಲಿ ರೈಟ್ ಸರ್. ಒಳಗಡೆ ಬಂದು ಕೂರಕ್ ಫೀಸ್ ಕಟ್ಟಿರ್ಬೇಕಾದ್ರೆ ಮತ್ತೆ ಇನ್ನೊಬ್ರು ಪರ್ಮಿಷನ್ ಹಾಕಿ ಸರ್. ಯಾಕೆ ಲೇಟ್ ಆಯ್ತು ಅಂತ ಕೇಳಿ. ಓಕೆ, ಐ ಆಮ್ ಹ್ಯಾಪಿ. ಆಹಾ, ಏಕೆ ಲೇಟ್ ಆಗಿದಮ್ಮ ಮಿಸ್ ಇಂದ್ರ? ದಟ್ಸ್ ಗುಡ್. ಬೆಳಗ್ಗೆ ಕಾಫಿನೇ ಲೇಟ್ ಆಯ್ತು ಸರ್. ಕುಕ್ಕು ಕುಕ್ಕು ಕಾಫಿ ಯಾಕೆ ಲೇಟ್ ಆಯ್ತು ಅಂತ ಕೇಳಿದೆ ಸರ್. ಅವನು ಹಾಲು ಹಾಕ್ಲಿಲ್ಲ ಅಂದ ಸರ್. ಹಾಲ್ ಮಾರವನೇ ಹಾಲು ಯಾಕೆ ಹಾಕ್ಲಿಲ್ಲ ಅಂತ ಕೇಳಿದೆ ಸರ್. ಹಸು ಹಾಲು ಕೊಡ್ಲಿಲ್ಲ ಅಂತು ಸರ್. ಹಸು ಹಾಲು ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದೆ ಸರ್. ನಾನು ಹುಲ್ಲು ಮೇಯ್ಲಿಲ್ಲ ಅಂತು ಸರ್. ಹುಲ್ಲು Shut up. Get out. ಯು ಸೆಂಡಿಂಗ್ ಮೀ ಔಟ್ ಸರ್? Yes, I'm sending you out. Get lost. Don't touch my feet. ಐ ಆಮ್ ಟೇಕಿಂಗ್ ಮೈ ಬುಕ್ಸ್ ಸರ್. ಅಮ್ಮ, ನೀವು ಕರ್ದಿಲ್ಲ ಅಂತ ನಂಗೆ ಅರ್ಥವಾಗೋಗಿದೆ. ಅಗೇನ್ ಯು ಆರ್ ಅನ್ ಇಡಿಯಟ್. ಇವಳನ್ನು ಕಳ್ಸ್ಬಿಟ್ರೆ ಏನೇ ನಾನು ಹೇಳ್ದಂಗ ಆಯ್ತಲ್ಲ. ಹೊಸ್ಬಾ, ನಮ್ ಬಗ್ಗೆ ಗೊತ್ತಿಲ್ಲ ಪಾಪ. ಕಮಾನ್ ನಡೀರೆ. ಇಷ್ಟೊತ್ತು ನಿಂದ್ರಿಸ್ಕೊಂಡು ಕುಂತ್ಕೊಂಡು ಇವಾಗ ಹಡಾವಡಿ ಬೀಳ್ತಿದ್ದೆ ಅಂದ್ರೆ ಏನೋ ಐತೆ, ಏನಮ್ಮ ಅದು? ನಡೆಯುತ್ತೆ ಅಂತ ನೋಡು ತಂದೆ. ಹಿಂಗೆ ಮಾಸ್ಟರ್ ಹಿಂದೆ ಹೋಗ್ತಿದ್ದಂದ್ರೆ ಏನೋ ಐತೆ, ಏನಮ್ಮ ಅದು? ಗುಂಡಿಗೆ ಇದ್ರೆ ಕಣ್ ತೆರೆದು ನೋಡು, ಇಲ್ಲ ಅಂದ್ರೆ ಕಣ್ ಮುಚ್ಕೊಂಡು ನೋಡು. ಇನ್ನೊಂದ್ 5 ಸೆಕೆಂಡ್ ಅಲ್ಲಿ ಈ ಕಾರು ಆ ಸ್ಕೂಟಿಗೆ ಟಾಟಾ ಹೇಳತ್. ಅಮ್ಮ ತಪ್ಪಮ್ಮ, ಮಾಸ್ಟರ್ ಬೇಡಮ್ಮ. ಅಣ್ಣ. ಅಮ್ಮ, ಆಗೋಗಿದೆ. ಮೇಡಮ್, ಒಳಗೆ ತುಂಬ ವೆರೈಟೀಸ್ ಇದಾವೆ ನೋಡ್ರಿ. ಸರ್. ಎಸ್, ಕ್ಯಾನ್ ಐ ಹೆಲ್ಪ್ ಯು? ಏನಿಲ್ಲ ಸರ್, ನಿಮ್ ತಂಗಿ ಕಸ್ತೂರ್ಬಾ ಕಾಲೇಜಲ್ಲಿ ಓದ್ತಿದಾರಲ್ಲ, ಕೆಲವು ಡೀಟೇಲ್ಸ್ ತಿಳ್ಕೊಳ್ಳೋಣ ಅಂತ. ಹೋ, ಲಕ್ಕಿಗೆ 2 ದಿನ ಸೆಲವು ಬಂದಲ್ಲಿ ಪಾರ್ವತಿ ಇಲ್ಲಿಗೆ ಬಂದಿದ್ದಾಳೆ, ಇಲ್ಲೇ ಇದ್ದಾಳೆ. ನೀವು ಖಚಿತವಾಗಲಿ ಜಾಯ್ನ್ ಆಗ್ರಿ. ಕಸ್ತೂರಿಬಾ ವುಮೆನ್ಸ್ ಕಾಲೇಜ್, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ದ ಸ್ಟೇಟ್. ಅಣ್ಣಯ್ಯ ನಿಮಗೆ ಊರು ವರ್ಷಮ್ಮ, ನಮ್ಮ ಸಿಸ್ಟರ್ ಪಾರ್ವತಿ. ನಮಸ್ತೆ. ಇವರು ನಿಮ್ಮ ಕಾಲೇಜಲ್ಲಿ ಜಾಯ್ನ್ ಆಗೋಕ್ಕೆ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ರೆ. ಹೌದು, ನೀನೇನಿಗೆ ಬಂದಿದ್ದಿ? ಟೆನ್ಷನ್ ಆಗದೆ ಕೇಳು. ಅಪ್ಪಗೆ ಆಕ್ಸಿಡೆಂಟ್ ಆಗಿದೆ.
ಹೆಂಗೆ ನಡೆದಿದೆ ಇವಾಗ ಎಲ್ಲ ಇದ್ದಾರೆ? ಅದೇ ಆ ಗಡಿಬಿಡಿನೇ ಬೇಡ, ಹಾಸ್ಪಿಟ್ಲ್ಗೆ ಹೋಗಿ ಕಟ್ ಹಾಕ್ಸಿ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ನೀನ್ ನಡಿ. ಏನಪ್ಪ ಹೆಂಗೆ ನಡೆದಿದೆ? ಅದಕ್ಕೆ ನಾನು ನಿನ್ಗೆ ಸ್ಕೂಟಿ ಮ್ಯಾಗ ಹೋಗ್ಬೇಡ ಅಂತಾನೆ ಹೇಳ್ತೀನಿ. ಆ ತೊಂದರೆ ಬ್ಯಾಡ ಅಂತಾನೆ ಕೇಳಿದ್ದೆ ನಾನು. ಅನ್ಕೋದಿಂಗ ಸ್ಕಿಡ್ ಆಗ್ಯದ, ಇಷ್ಟುಗೆ ಕಂಗಾರು ಬೀಳೋದು ಏನಿಲ್ಲ, ಏನು ದೊಡ್ಡ ದೆಬ್ಬೆಗಳು ಏನು ತಗಲಿಲ್ಲ. ನಿಂಗೆ ಹೇಳೋದ್ರೆ ಒಳ್ಳೇದು, ಆಮ್ಯಾಗ ಯಾರೋ ಹೇಳಡೋ, ನೀನು ಟೆನ್ಷನ್ ಬೀಳಡೋ ಅವೆಲ್ಲ ಯಾಕಂತಾನೆ ಕೇಳಿ ನಾನು. ಇವಾಗ ಹೆಂಗೈತೆ? ನೀನು ಸ್ವಲ್ಪ ತೊಂದರೆ ಬೀಳೋದು ಹಿಂಗೆ ಮಾತಾಡಿದ್ರೆ ಜಲ್ದಿ ಕಮ್ಮಿ ಆಗೋಗ್ತದೆ. ಕಾಲೇಜಿಗೆ 2 ದಿನ ರಜೆ ಹಾಕಿ ಮನೇಲಿ ಇರ್ತೀನಿ ಅಂದ್ರೆ ಅಪ್ಪ ಒಪ್ಕೋತಿಲ್ಲ ಅಣ್ಣ. ಬ್ಯಾಡಮ್ಮ, ನಾನು ಇದ್ದೀನಲ್ಲ, ಅವಾಗ ಯಾವಾಗೂ ಹೇಳಿದ್ದಲ್ಲ, ಅನವಸರಂಗ ಆಬ್ಸೆಂಟ್ ಆದರೆ ನಿಮ್ಮ ಮ್ಯಾಡಮ್ ಸುಮ್ಮಾಗಿದ್ರು ಕೂಡ ಅವ್ರು ಯಾರು? ಅಬ್ಬಾ ಚಿಕ್ಕಯ್ಯ. ಅವನೇ ಚಿಕ್ಕಬ್ಬನು ಸುಮ್ಮಕಿರನ್ ಅಂತಾನೆ ಹೇಳಿ. ಏನಪ್ಪ ಸ್ವಲ್ಪ ಮೆಲ್ಲಿಗೆ ಕರ್ಕೊಂಡು ಹೋಗಪ್ಪ. ನನ್ನ ಮಗಲು ಎಷ್ಟು ಒಳ್ಳೆ ಡ್ರೈವ್ ಮಾಡ್ತಾ ಇದ್ದಾನೋ ಮುಡ್ಸೋಗಿದ್ದಿ. ಇವಾಗ ನೋಡಿ ಏನು ನಡೆದಿದ್ದೋ. ಇನ್ನು ಸ್ವಲ್ಪ ಇದ್ರೆ ಆ ಮಾಸ್ಟರ್ ಕಾಲೋ ಕೈಯೋ ಮುರಿದೋಗೋದು. ಮಗಳ ಡ್ರೈವಿಂಗ್ ತಪ್ಪೇನಿಲ್ಲ ಅಂತೀರಿ, ಅವ್ರಿಗೆ ಸ್ಕೂಟರ್ ಅಂತಾನೆ ಹೇಳಿ ಅವ್ಳು ಕೇಳಿದ್ರೆ ನಮ್ಮಿದ್ದಿ. ನಾಳೆ ನಡೋನ್ಗೆ ಡ್ಯಾಶ್ ಕೊಟ್ಟು ಅವ್ನಿಗೆ ನಡೋದೇ ಬರೋದಂತ ಕೇಳಿದ್ರೆ ಮತ್ತೆ ಅವಾಗೆ ಇಲ್ಲಿ ನೋಡು, ನಿನ್ ಮಗಳು ವಾರಗೆ 2 ದಿನ ಕೂಡ ಕಾಲೇಜ್ಗೆ ಹೋಗ್ತಾ ಇಲ್ಲ ಅಂತ ಆ ವಿಷಯ ಗೊತ್ತು ಬಿಲಕ್ಕುಂದೆ. ಪಾಪ ಆ ಕಾಲೇಜಲ್ಲಿ ಮಾಸ್ಟರ್ಗಳೇ ಸರಿಯಾಗಿ ಪಾಠ ಮಾಡ್ತಿಲ್ಲ. ಅದಕ್ಕೆ 4 ದಿನ ಸಿನಿಮಾಗೆ ಹೋಗ್ತಾ ಇದ್ದಲ್ಲಂತ. ಪಾಪ ಮಗಳ ತನ ಏನ್ ಮಾಡ್ತಾರ್ರಿ? ಆ ಹಾಳ ಸಿನಿಮಾಗಳು ವಾರಕ್ಕೆ 4 ರಿಲೀಸ್ ಆದ್ರೆ ಯಾರ್ ಮಾತ್ರ ಅಂದ್ರೆ ಏನ್ ಮಾಡ್ತಾರೆ? ಎದುರೆಗೆ ನಿನ್ ಮಗಳು ತಪ್ಪೇ ಇಲ್ಲ ಅಂತ ಹೇಳ್ತೀನಿ ನೀನು. ಇಲ್ಲಿ ನೋಡು, ನಿಂತ ಕೆಲಡು ನಂಗೆ ಬುದ್ಧಿ ಕಮ್ಮಿ. ಏನಮ್ಮ ಡ್ಯಾಡಿ, ರಾಜಮಂಡ್ರಿದಾಗ ಕಸ್ತೂರಿಬಾಗ್ ಕಾಲೇಜ್ ಐತೆ. ಡ್ಯಾಡಿ ತುಂಬಾ ಡಿಸಿಪ್ಲಿನ್ ಕಾಲೇಜ್ ಅಂತ ಕೇಳಿದ್ದೆ. ಕಿವಿಗೆ ಬಿದ್ದಿದಲ್ಲ, ಆ ಕಾಲೇಜ್ದಾಗ ನಿನ್ನೆ ಚೇರ್ಸಕ್ಕೆ ಏರ್ಪಾಟ್ ಮಾಡಿದ್ದೀನಿ. ನೀನು ಹೋಗಿ ಎಲ್ಲ ಸಾಮಾನೆಲ್ಲ ತಕೊಂಡು ಎಲ್ಲ ರೆಡಿ ಮಾಡ್ಕೊ, ಅವ್ನು ಬರ್ತಾನೆ. ಆಯ್ತು ಡ್ಯಾಡಿ. ಅದೇನ್ರಿ ಒಬ್ಳೆ ಮಗಳು ಬೇರೆ ಊರು ಕಳ್ಸ್ತೀರಾ? ಅವಳನ್ನ ಬಿಟ್ಟು ನಾನು ಹೆಂಗೆ ಇರೇಗಾಗಲ್ಲ. ನಿಜವೇ ಅದಾಯ್ತು. ನೀನು ಕಾವೇರಿ ಗೋದಾವರಿ ನದಿ ಜಲಾಲ್ಗೆ ಮಾನವ ಪರಿಷ್ಕಾರ ವಹಿಸನ ಮಾಡಿದ್ದಂತ ಕೇಳ್ದಲ್ಲ, ಅದೇನದು? ಈಗ ಬನ್ನಿ ಕೂತ್ಕೊಳ್ಳಿ. ಇಂದ್ರಮ್ಮ, ಅಣ್ಣ ನನ್ನ ಕಸ್ತೂರಿಬಾ ಕಾಲೇಜಿಗೆ ಸೇರಿಸ್ತೀರ ತಂದೆ? ನಾನಾ ತಾಯಿ? ಆದ್ರೆ ಓದಿದ್ರೆ ನಿಮ್ಗೆ ಆನಂದವಾಗದಾಯ್ತಾ ಅಮ್ಮ? ಹೌದು ತಂದೆ, ಅಲ್ಲಿ ನಮ್ಗೆ ತಂದೆ ಸಪೋರ್ಟ್ ಇಲ್ಲ, ತಾಯಿ ವರಿ ಇಲ್ಲ, ನಿನ್ ಗಲಾಟೆ ಇಲ್ಲ. ಐ ಆಮ್ ಅ ಫ್ರೀ ಬರ್ಡ್. ನಡಿ. ನಮಸ್ಕಾರ. ಏನು ನೀವೇನೋ ಡ್ರೈವಿಂಗ್ ಕಲ್ತ್ಕೊಳ್ಳಿ ಅಂತೀರಾ, ನನ್ಗೇನೋ ಭಯ ಭಯ. ಕಸ್ತೂರ್ಬಾ ಕಾಲೇಜ್ ಹುಡುಗಿರ ಡಿಕ್ಷನರಿಯಲ್ಲಿ ಭಯ ಅನ್ನೋದೇ ಇಲ್ಲ. ಬಾ. ಸ್ಟಾರ್ಟ್ ಮಾಡಿ. ಹಬ್ಬ 4 ದಿನದಿಂದ ಕಲ್ತಾ ಇದ್ರಿ, ಇನ್ನು ಫಸ್ಟ್ ಗೇರ್ ಹಾಕಕ್ಕೂ ಬರ್ತಿಲ್ಲ. ಹೇಗ್ರಿ ಹೀಗೆ? ನಡಿ ನಡಿ ನಡಿ. ಹಾ ಅದೇ 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 ಅದೇ. ಅಯ್ಯೋ, ಮೊದಲು ನೀವು ಹ್ಯಾಂಡಲ್ ಸರಿಯಾಗಿ ಹಿಡ್ಕೊಳ್ರಿ. ಸ್ಟಡಿಯಾಗಿ ರೈಟ್ ಲೆಫ್ಟ್ ಲೆಫ್ಟ್ ಸ್ಟಡಿಯಾಗಿ ಇಟ್ಕೊಳ್ರಿ. ನನ್ನ ಮಾತು ಕೇಳ್ರಿ. ಯಾಕೆಲ್ಲ ನೀವು ಬೈಯಿಂದ ಓಡಿಸಿದ್ರೆ ಹೀಗೆ ಆಗುತ್ತೆ. ಇಲ್ಲ ಮೇಲಕ್ಕೆ ಹೋಗುತ್ತೆ. ಹಾಗೆ ಹಾಗೆ ಏನಿಲ್ಲ, ಏನಾಗಿಲ್ಲ, ಭಯನೇ ಇಲ್ಲ. ಹಾಗೆ ಅದೇ ಅದೇ ಬರ್ತಾ ಇದೆ. ಅದೇ ಹಾಗೆ 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 ಏನಾಗಲ್ಲ. ನೋಡಿ ಮುಂದೆ ಮುಂದೆ ನೋಡಿ. ಅದು 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 ಬ್ರೇಕ್ ಬ್ರೇಕ್ ಬ್ರೇಕ್. ಅದು ಮೆತ್ತಿಗೆ ಸ್ಲೋ ಸ್ಲೋ ಬ್ರೇಕ್ ಬ್ರೇಕ್ ಹಾಕಿ. ಹಾಗೆ ಲೆಫ್ಟ್ 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 ಲೆಫ್ಟ್. ಸಾರಿ ರೀ. ಏನ್ ಸಾರಿ? ಸ್ವಲ್ಪದಾಗ ಮಿಸ್ ಆಗೋದ. ಅಲ್ಲಿ ಏನಾಗೋದಾ ಏನಾಗೋದಾ? ಏನಾಗುತ್ತೋನಾ ಹತ್ತು ನೋಡು. ಏನಾಗುತ್ತೋ ನಿಜವಾಗ್ಲೂ ಹೊಡೆದು ತೋರಿಸ್ತೀನಿ. ಹತ್ತೋ ಹತ್ತೋ. ಎಕ್ತೀನಿ ಮುಂದೆ. ಬಾಯೆ ಬಾಯೆ. ಜಾಸ್ತಿ ಜಾಸ್ತಿ ಮಾಡಬೇಡ. ಏನ್ ನೀನು ಈ ಸತ್ಯವಿದನ್ ಪಕ್ಕೆ ಕುಂದ್ಲಿ ಕುಂತ್ಕೊಂಡು ಕೈಲು ಎಲ್ಲಿ ಬಿದ್ರೆ ಅಲ್ಲಿ ಹದ್ದದಲ್ಲೇ ಆಗ್ತಿದ್ಯಾ? ನಾವ್ ಹೆಂಗಿದ್ರೆ ಅದ್ ನಮ್ಮಿಷ್ಟ, ಅದು ನಮ್ ಸ್ವಂತ ವಿಷಯ. ನೀನ್ ಹೋಗಯ್ಯ, ಹೋಗಿ ನಿನ್ ಕೆಲಸ ನೋಡ್ಕೋ. ಒಬ್ಬನೇ ಹೆಂಗ ನೋಡ್ಕೊಂತೀನಿ? ನೀನ್ ಎಷ್ಟು ಪೋರ್ ಅಂಬೋಕು ಇವತ್ತೇ ಗೊತ್ತಾಗಿದೆ. ಕಲ್ದೆ ನೋಡ್ಕೊನು.
ಲಕ್ಷ್ಮಿ ಲಕ್ಷ್ಮಿ ಅದು ಅವ್ರ ಬೊಮ್ಮೆ, ಚೆನ್ನಾಗಿರಂಗಿಲ್ಲ, ಕೊಟ್ಟಿಬಿಡಿ, ಮರ್ಯಾದೆ ಹೋಗ್ತದೆ. ಇದು ನನ್ನ ಕೃಷ್ಣನೇ, ಇಲ್ಲಿ ಬೆಣ್ಣೆ ತಿನ್ನಕ್ ಬಂದಿದ್ದಾನೆ. ಅವ್ರು ಬೆಣ್ಣೆ ತಿನ್ಸಿ ಹಿಂದಿ ಕೊಟ್ಟು ಕಳಿಸ್ತಾರವಲ್ಲ. ಏನಪ್ಪ ಏನ್ ಅನ್ಕೋಬ್ಯಾಡ್ರಿ, ನೀನ್ ನಡಿ, ನೀನ್ ಬಡಿ. ಹಗ್ರಿಯು ಏನ ಗಿಡ ಹಾಕಿದಂಗೆ ಹಂಗೆ ಚಿಂಪಾಂಜಿದ್ರೆ ಆಗ್ತಿದ್ದೇನಾ? ಅಲ್ಲ ರೀ, ನನ್ನ ಕೃಷ್ಣ ಕಾಳಿ ನಿನ್ ಬಾಯ್ ಮುಚ್ಚು. ಮಾಡ್ತಿದ್ದಾನೆ. ಕಾಂದಿದ್ದ ಪ್ರತಿ ಒಬ್ಬನಿಗೆ ಕೃಷ್ಣನೇ ಸಾಯಿಸ್ತೀನಿ. ಹಂಗಂದ್ರೆ ನಿಮ್ಮನ್ನು ಕೃಷ್ಣನ ಅನ್ಕೋತಿದ್ದೀನಿ. ನನ್ನ ಮಾತ್ರ ಅನ್ಕೋ. ನಿನ್ ದಿಗ್ಲಾ ಹೇಯ್, ಸ್ವಾಮಿ, ಎಲ್ಲೋ ಹೋಗ್ತಾ ಇದೀಯಾ? ವೇಣುಗೋಪಾಲ. ಇಲ್ಲೋ ಕೆಳಗೆ. ಏನು ಸ್ವಾಮಿ, ಆವತ್ತು ನಮ್ಮ ಕರ್ಮ, ವಸ್ತ್ರಾಪರಣ ಕರ್ಮ, ಮಾಡಿದ್ರೆ ಕರ್ಮ, ಕಸಿಯಿಂದ ಕರ್ಮ, ಕರ್ಮ, ಇವತ್ತು ಕರ್ಮ, ನಿಮ್ಮ ಕರ್ಮ. ವಸ್ತ್ರಗಳನ್ನ ಅಪಹಾರ ಮಾಡ್ತಿದಾರಾ? ಹಾಗೆ ತೊದಲು ಮಾತಾಡ್ತಿದ್ದೀರಾ ಏನು ಸ್ವಾಮಿ? ನಾನು ನಂಟಕೃಷ್ಣ ರೀ. ಅವನ ಹತ್ರ ನನ್ಗೇನು, ಬನ್ರಿ. ಅದಲ್ಲ ನಾನು ಮಾಡ್ತಿದ್ದೀನಲ್ಲ. ಏನಪ್ಪ ಹೈಗ್ರರಾವ್, ಅವಾಗೆ ಅವ್ನ ಕೈದಾಗ ತನ್ನಲ್ಲಿ ತಿಂದಿದ್ದಲ್ಲ, ಮತ್ತೆ ಬುದ್ಧಿಲಿದಂಗ ಅವನ ಜೊತೆಗೆ ಹೋಗಿದ್ದಪ್ಪ. ದಿಗ್ಲಿ ಓಡೋಗು. ಓ ಓಡೋಗೋಡವಲ್ಲ, ಅವನವನ ಅಲ್ಲೂ ಬೀಳಿಸ್ತೀನಿ. ಸಂಜೆ ಒಳಗೆ ಎಲ್ಲ ಆಗಬೇಕು. ಹಾ, ಬೇಗ ಮಾಡಿ. ಹಾ, ಹೇಳ್ರಿ. ನಾನು ಇನ್ನೊಂದು ಕೇಳ್ತೀನಿ, ಏನು ಅನ್ಕೊಳಲ್ವಲ್ಲ? ನೀವು ಕೇಳಿದ್ರೆ ನಾನೇನ್ ಅನ್ಕೊಂತ್ರಿ? ಕೇಳಿ. ನಿನ್ನೆ ಹಯಗ್ರೀವ ನೀನೊಂದು ಹುಡುಗಿ ನಿಂದೆ ಹಾಕೊಂಡು ತಿರುಗ್ತಿದ್ಯಾ ಅಂದಿದ್ದ ಕೋಪ ಬಂತ, ಇಲ್ಲ ಅಂದ್ರೆ ನೀನ್ ತೊದ್ಲಂದಿದ್ದ ಕೋಪ ಬಂತ? ನಟ್ಟಾಡೋದಕ್ಕೆ ಕೋಪ ಬಂದಿಲ್ಲ ರೀ. ದೇವ್ಡು ಮಾಡಿರೋದಕ್ಕೆ ಕೋಪ ಯಾಕ್ರಿ? ನಿಮ್ಮನ್ನ ಅನ್ನೋದಕ್ಕೆ ನನಗೆ ಕೋಪ ಬಂತಿರಿ. ಸಂಸ್ಕಾರ ಇಲ್ಲದ ಮನುಷ್ಯರು ಸತ್ತೋಗ್ತಾರೆ, ನಾಯಿಗಳು. ಅದಲ್ಲ ರೀ, ಟಿವಿನಲ್ಲಿ ಹಾಡುಗಳ ಕಾಂಪಿಟೇಷನ್ಗೋಸ್ಕರ ಹಾಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದನಲ್ಲ, ಅದೇ ರೀ ವಸಂತ ಹುಡುಗಿ ತಿತ್ತಿ ಅದು ನಿಮಗೆ ಬಂತಲ್ಲ. ನಿನಗ್ ಜಾಸ್ತಿ ತೊದ್ಲು ಬಂದಾಗ ಒಂದ್ ಕೆಲ್ಸ ಮಾಡಬಾರ್ದು, ಹೋಗುತ್ತೆ. ಏನ್ರಿ ಅದು? ಏನಂದ್ರೆ ನಿನಗೆ ಯಾವ ಅಕ್ಷರ ತೊದ್ಲು ಬರುತ್ತೋ ಆ ಅಕ್ಷರನ ಅಲ್ಲೇ ಬಿಟ್ಟು, ಅವಸರ ಆದ ಭಾಷೆ ಬಿಟ್ಬಿಟ್ಟು, ಆ ಅಕ್ಷರನೂ ಬಿಟ್ಬಿಟ್ಟು ಇನ್ನೊಂದು ಭಾಷೆ ಹೋಗಿ ಮಾತಾಡ್ಬಿಡು. ಏನೋ ನನಗೇನು ಅರ್ಥ ಆಗ್ತಿಲ್ವಲ್ಲ. ಈಗ ನಿನಗೆ ಕನ್ನಡದಲ್ಲಿ ಒಂದು ಅಕ್ಷರ ಬರ್ಲಿಲ್ಲ ಅನ್ಕೋ, ಬೇಗ ಇಂಗ್ಲಿಷಲ್ಲೋ ತಮಿಳಲ್ಲೋ ತೆಲುಗಲ್ಲೋ ಮಾತಾಡ್ಬಿಡು. ಹಾಗೆ ಮಾಡಿದ್ರೆ ನಟ್ಟು ಹೋಗುತ್ತಂತೀರಾ? ನೋಡೋಣ. ಈಗ ಅಗ್ರೀವ್ ತರ ನಿನ್ ಕೋಪ ಬರೋ ತರ ಮಾತಾಡ್ತೀನಿ. ಅಂದ್ರೆ ನೀವು ಹೇಳಿರೋ ರೀತಿಯಲ್ಲಿ ನಾನು ಸಮಾಧಾನ ಕೊಡ್ಬೇಕು, ಅಷ್ಟೇ ತಾನೇ? ಅಷ್ಟೇ. ಹೇಳ್ಕೊಳ್ಳೋಣ. ಏನ್ ಸುಂದರಯ್ಯ, ಏನಯ್ಯ? ಪಾಪ, ಸತ್ಯವತಿಗೆ ಚಿಕ್ಕವಾಗೇ ಗಂಡ ಸತ್ತೋದಲ್ವಾ? ನಿನ್ಗೆ ಪಾಪ ಅನ್ಸಲ್ವಾ? ಯಾಕಿಲ್ಲ, ದೇವ್ರು ಅಂತೀವಲ್ಲ, ಅವ್ರು ಮಾಡೋದೆಲ್ಲ ಹಿ ಮೇಕ್ಸ್ ಲಾಟ್ ಆಫ್ ಮಿಸ್ಟೇಕ್ಸ್, ಹೀಸ್ ಲೈಕ್ ಅಸ್, ಅಷ್ಟೇ ತಾನೇ? ಅಷ್ಟೇ. ನೆಕ್ಸ್ಟ್. ಮತ್ತೆ ಆ ಹುಡುಗಿನ ಹಿಂದೆ ಹಾಕೊಂಡು ಅಲ್ಲಿ ಇಲ್ಲಿ ಓಡ್ತಿದ್ಯತ? ಹುಚ್ಚ ಯೋಚನೆಯಿಂದ ಓಡಾಡಿದ್ರೆ ಆ ಭಗವಾನ್ ನೈ ದಿಮಾಗ್ ಕರೆಗ. ಹಾ, ಹೌದನ್ಕೋ. ಆದ್ರೆ ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಮನ್ಸಿಂದ ಮನ್ಸಿಗೆ ಬೆರ್ತು ಬಿಟ್ರೆ, ಆ ಹುಡುಗಿ ಕರಗೋದ್ರೆ? ಅವಾಗಿಂದ ಚೂಸು ನಾನು. ಯಾಕೆ ವೈ ಆರ್ ಯು ಇಮ್ಯಾಜಿನಿಂಗ್ ಸೋ ಮೆನಿ ಥಿಂಗ್ಸ್? ಅದಲ್ಲ, ನೀವಿಬ್ರು ವಯಸ್ಸಲ್ಲಿರೋರು, ಮಾತು ಬೆರೆತು ಮನಸ್ಸು ಬೆರೆತು ಆಮೇಲೆ ಅದು ಮದ್ವೆವರೆಗೂ ಆ ಕರ್ಕೊಂಡು ದಾರಿನಲ್ಲಿ ಆಗೋದೇದು நடக்கும். இந்த மாதிரி கடவுள் எச்சரிந்தால் நான் யார் உங்கள் ನಿಲ್ಸೋದಕ್ಕೆ? ನಿಜವಾಗ್ಲೂ ಈ ಮಾತು ನಿನ್ನ ಮನಸ್ಸಿಂದ ಆದ್ರೆ ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ಬೇಡ. ಏನಂದ್ರೆ ನನಗೊಂದು ಸಣ್ಣ ಡೌಟು. ಆವಾಗಿಂದ ಅವನಿಗೆ ಯೋಚಿಸ್ತಾರ, ನೀವು ಯೋಚನೆ ಮಾಡ್ತಾ ಇದ್ರಲ್ಲ, ಅಂತೂ ನಿಮ್ಮ ಮನಸ್ಸಲ್ಲಿ ಇರೋದು ನನಗೆ ಹೇಗೆ ಗೊತ್ತಾಗುತ್ತೆ? ಕರೆಕ್ಟಾಗಿ 1 ಗಂಟೆ ಅಕ್ಕೆ ಈ ಸೋಪೆ ಯಾರ್ದು? ನಿಂದ? ನಂದಲ್ಲೋ, ನಂದು ಪಂಡು. ಬೇಗ ಮುಗಿಸ್ಬಾರೆ, ಬಾರೆ, ಬೇಗ ಬಾರೆ. ಇಡಿಯಟ್ಸ್, ಬೆಳಗ್ಗೆ ಎಷ್ಟು ಡಿಸ್ಟರ್ಬ್ ಮಾಡ್ತೀರಾ? ಛೀ. ರೀ ಟೈಮ್ ಆಗಿದೆ, ಎದ್ದಲ್ಬೇಕು. ಟೈಮ್ ಆಗಿದೆ, ಎದ್ದೋಳ್ರಿ. ಎಷ್ಟಾಯ್ತು ಈಗ ಟೈಮ್? 4:15 ಆಗೋಯ್ತ್ರಿ. ಬೆಳಗ್ಗೆ 4:15 ಅಂದ್ರೆ ಮಿಡ್ ನೈಟ್ ಅಯ್ಯ. ಆ ಕಡೆ ಸೂರ್ಯ ಬರ್ತಾ ಇದ್ರೆ ಮಿಡ್ ನೈಟ್ ಏನ್ರಿ? ಎದ್ದೋಳ್ರಿ. ನಿದ್ದೆ ಬರ್ಲಿಲ್ಲ ಅಂದ್ರೆ ಹೋಗಿ ಗೋದಾವರಿಯಲ್ಲಿ ಸ್ವಿಮ್ಮಿಂಗ್ ಮಾಡು. ಅಷ್ಟ್ ಬಿಟ್ರೆ ಡೋಂಟ್ ಡಿಸ್ಟರ್ಬ್ ಮೀ. ಕಮ್ ಅಟ್ 9 o'clock and wake me up. 9 o'clock ಆದಂಗೆ ಎದ್ದೋಳ್ರಿ. ಏನಿದ್ ದೌರ್ಜನ್ಯ? ನಾನು ಹುಟ್ಟದಾಗಿಂದ 9ಕ್ಕೆ ಮುಂಚೆ ಎದ್ದಿದ್ದೇ ಇಲ್ಲ. ಯು ಮಸ್ಟ್ ನೋ ಇಟ್. ತಿಳ್ಕೋ. ಇದೇ ಸರಿ, ಆ ಕೆಟ್ಟ ಅಭ್ಯಾಸಗಳಿಗೆ ಹೋಗೋದಕ್ಕೆ ನಮ್ ಕಾಲೇಜು. ಅದು ತಿಳ್ಕೊ ಮೊದಲು. ಎದ್ದೋಳಿ. You say what you want to say. I do what I want to do. ಲೋ, ಬಿಡೋ. ಎಲ್ಲಗೋ ಕರ್ಕೊಂಡು ಹೋಗ್ತಿದ್ಯಾ? ಏಯ್ ಬಿಡೋ, ಎಲ್ಲೋ ಕರ್ಕೊಂಡು ಹೋಗ್ತಿದ್ಯಾ? ಹಾ, ಬನ್ನಿ ತಗೊಳ್ಳಿ. ಏನಿದು? ಹಾ, ಇದನ್ನ ಯಾವಾಗ್ಲೂ ನೋಡಿಲ್ವಾ? ಇಷ್ಟು ದೊಡ್ಡ ಬ್ರಷ್ ಅಲ್ಲಿ ಪೇಂಟ್ ಮಾಡೋದು ನಾನು ಯಾವತ್ತೂ ನೋಡಿಲ್ಲಪ್ಪ. ಓಹೋ ಪಾಂಡು, ಈ ಪರಕೆ ನೋಡಿ ಏನಂತ ಇದ್ದಾರೆ? ಇದು ಬ್ರಷ್. ಇದನ್ನ ಯಾವಾಗ್ಲೂ ನೋಡಿಲ್ವಮ್ಮ ಅವರು? ದೊಡ್ಡ ಬ್ರಷ್ తో ಪೇಂಟ್ ಮಾಡೋಣ ಎಲ್ಲಿ ನೋಡಿಲ್ಲಮ್ಮ. ಹಾಗಾದ್ರೆ ಇಲ್ಲಿ ಬಾ ಅಮ್ಮ, ಒಂದ್ಸಲ ತಿರುಗು.
ಏನಿದೆ ಹೆಸರು ಚೀಪುರು 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 ಏನಿದೆ ಅಂತಾರೆ, ಹೆಸರು ಚೀಪುರು ಅಂತಾರೆ. ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ. ಬ್ರಷ್. ನಾನು ಇಲ್ಲಿ ಬಂದಿದ್ದು ಯೋಗಾಸನ ತಪಸ್ ವೈಟ್ ಮಾಡಲ್ಲ. ಪ್ಲೀಸ್. ಐ ಜಾಯಿಂಡ್ ಹಿಯರ್ ಟು ಸ್ಟಡಿ ಡಿಗ್ರಿ. ಯು ಮಸ್ಟ್ ನೋ ದಟ್. ಅಡ್ಮಿಷನ್ ಫಾರ್ಮ್ ನಲ್ಲಿ ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತೀನಿ ಎಂದು ನೀನು ಸಿಗ್ನೇಚರ್ ಮಾಡಿದ್ಯಾ. ಸೊ ಯು ಹ್ಯಾವ್ ಟು ಫಾಲೋ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಕಮ್ ಆನ್ ಸಿಟ್ ಹಿಯರ್. ಏ ಸರಿಯಾಗಿ ಕುತ್ಕೋ. ಥ್ರೋಟ್ ಪ್ರಾಬ್ಲಮ್. It's raining, not bad. ಹಲೋ ಹಲೋ ಹಲೋ, ಇದೇನ್ರು ಕ್ಲಾಸ್ ಟೈಮ್ ಆಗ್ತಿದೆ, ಹೋಗಿ ಸ್ನಾನ ಮಾಡ್ರಿ. ಮಳೆ ಬರ್ತಿದೆ ಅಲ್ಲ. ಹಾಗೇಂದ್ರ ಹೀಗೆ ಏನ್ ಹೀಗೆ bathroom ಗೆ ಹೋಗಿ ಹೋಗ್ಬೇಕು? ಹೋಗಿ ಒಳಗೆ. ಅಯ್ಯೋ. ಬಾಗಿಲು ಹಾಕೊಳ್ಳಿ. ಹಾ ಏನಾಗಿದೆ ರೀ? ಏನಾಗಿದೆ? No hot water. ಇಲ್ಲೆಲ್ಲ ಕೋಲ್ಡ್ ವಾಟರ್. No, I can't. ನಾನು ಯಾವಾಗೂ ತಣ್ಣೀರ ಸ್ನಾನ ಮಾಡ್ಲಿಲ್ಲ. ಇಲ್ಲಿ ಎಲ್ರು ಕೋಲ್ಡ್ ವಾಟರ್ ಇಂದ ಸ್ನಾನ ಮಾಡ್ತಾರೆ. ಆರೋಗ್ಯ ಆರೋಗ್ಯ. I can't. ಬನ್ನಿ I can't. ಬನ್ನಿ, ಹೋಗಿ Please. ಹೋಗಿ ಸ್ನಾನ Stop. ಮಾಡ್ಕೊಂಡ್ ಬನ್ನಿ. ಸ್ನಾನ ಮಾಡ್ಬೇಕಿದ್ರೆ ಮಾಡ್ಕೊಂಡ್ ಬನ್ನಿ. No. ಬನ್ನಿ. ಬಾ ಹರೇ ಈಗ, ರಾಮ ಅಲ್ಲಿ ಕುತ್ಕೋ. ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಏನಿದು ಕೆಳಗಡೆ ಕೂತ್ಕೊಂಡು ತಿನ್ಬೇಕಾ? ಹರೇ ರಾಮ No tables? ಹರೇ ಕೃಷ್ಣ. ಇಲ್ಲಿ ಎಲ್ರು ಕೆಳಗಡೆ ಕೂತ್ಕೊಂಡ್ ತಿಂತಾರೆ, ಹೋಗಿ ತಿನ್ನಿ. I can't. Give me table, please. Get me a table, please. ಏನೋ Table. ಶಟಪ್ ಅನ್ಸಿದ್ದೇರ್, ಹೇಳಿದಷ್ಟು ಮಾಡು. ಚುಪ್ ಚಾಪ್ ಬೈಟ್ ಜಾವ್. Okay. ಚಿಚಿ ಕುತ್ಕೋ. ಈ ಸ್ಟೀಲಲ್ಲಿ ತಿನ್ಬೇಕಾ? No, I can't. Get me a porcelain plate, please. Get me a garlic plate, please. ನನಗೆ ಅನಾವಶ್ಯವಾಗಿ ಕೋಪ ತರಿಸಬೇಡ. ತಂದ್ಕೋಬೇಡ ತಂದ್ಕೋಬೇಡ. Give time. New girl. ಪ್ಲೀಸ್. ಓಕೆ ಓಕೆ, ನ್ಯೂ ಗರ್ಲ್. ನೋಡಿ, ಬೆಳಿಗ್ಗೆ ಯೋಗ ಕ್ಲಾಸ್ನಲ್ಲಿ ಯು ಮಿಸ್ಬಿಹೇವ್ಡ್, ಕರಾಟೆ ಕ್ಲಾಸ್ನಲ್ಲಿ ಯು ಮಿಸ್ಬಿಹೇವ್ಡ್. ಈಗ ಮತ್ತೆ ಏನಯ್ಯ ಇದು? ಐ ಆಮ್ ಪೇಯಿಂಗ್ ಮನಿ. ಈಗ ಜೈಲಾಗೆ ಈ ತರ ಮುಷ್ಟಿ ಪೂಜಾ ಕೊಟ್ರೆ ಐ ಹೇಟ್ ಇಟ್. ಐ ಪ್ರೊಟೆಸ್ಟ್ ಇಟ್. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರು ಬಿಸಾಕಿದ ಎಲೆಗಳಲ್ಲಿರೋ ಊಟನ ತಿಂತಾ ಇದ್ದಾರೆ. ನಾವು ತುಂಬಾ ಭಾಗ್ಯವಂತರು. ಇಷ್ಟು ಮಟ್ಟಕ್ಕಾದ್ರೂ ಇಲ್ಲಂತ ಹಠ ಮಾಡಿದರೆ 10 ದಿನ ಆದ್ರೂ ನೀರು ಕೊಡಲ್ಲ ನಿನ್ಗೆ, ಗೊತ್ತಾ? ಟೇಕ್ ಇಟ್. ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಪುಸ್ತಕದಲ್ಲಿ ರನ್ನ ಕವಿಗಳ ಗದಾಯುದ್ಧ ಒಂದು. ಎಷ್ಟೋ ವಿಭಿನ್ನ ಪಾತ್ರಗಳು, ಅದರ ಸ್ವಭಾವಗಳು ಈ ಕೃತಿಯಲ್ಲಿ ಕಂಡುಬರುತ್ತೆ. ಆ ಕವಿ ಸಾಮ್ರಾಟ್ ಬಗ್ಗೆ. ಇಂದ್ರ, ಟೈಮ್ ಎಷ್ಟಾಗಿದೆ? ವಾಚ್ ನಿಮ್ ಕೈಗಿದೆಯಲ್ಲ, ನೋಡ್ಕೊಳ್ಳಿ. ನಿನ್ನ ಟೈಮ್ ಕೇಳಿದ್ದು ನನ್ನ ಹತ್ರ ವಾಚ್ ಇಲ್ಲ ಅಂತಲ್ಲ, ನಂಗೆ ಟೈಮ್ ನೋಡಕ್ ಬರಲ್ಲ ಅಂತಲ್ಲ. ನಿನಗೆ ಟೈಮ್ ಮಹತ್ವ ಹೇಳಕ್ಕೆ. ಆಲಸ್ಯವ ಕ್ಲಾಸ್ ಬಂದಿದ್ದಕ್ಕೆ ಕ್ಲಾಸ್ ಆಗೋವರೆಗೂ ನಿಂತ್ಕೊಂಡಿರು. ಗೆಟ್ ಅಪ್. ಹಲೋ, ಗೆಟಪ್ ಅಂದ್ರೆ ಮೇಡಮ್. ರನ್ನ ಕವಿಗಳ ಬಗ್ಗೆ ನಿಂಗೆ ಏನ್ ಗೊತ್ತು? ಏನೂ ಗೊತ್ತಿಲ್ಲ. ಯಾಕೆ ಗೊತ್ತಾಗಬೇಕು? ಏನು ಗೊತ್ತಿಲ್ಲ ಅನ್ನೋದು ತಪ್ಪಲ್ಲ, ಆದ್ರೆ ಯಾಕೆ ಗೊತ್ತಾಗಬೇಕು ಅನ್ನೋದು ತಪ್ಪು. ಅವರು ಕನ್ನಡ ಜಾತಿ ಗರ್ವ ಪಡೋ ಸಾಹಿತಿ ಮೂರ್ತಿ. ಯಾವಾಗೋ ನಮ್ಮ ತಾತನ ಕಾಲದಲ್ಲಿ ಏನೋ ಬರ್ದಿರೋ ವ್ಯಕ್ತಿ ಬಗ್ಗೆ ನನಗೆ ಯಾಕೆ ಗೊತ್ತಾಗಬೇಕು? ಮಾಡರ್ನ್ ರೈಟರ್ಸ್ ಬಗ್ಗೆ ಕೇಳಿ ಹೇಳ್ತೀನಿ. ಕೆಟ್ಟಪ್ಪ. ಪಾಪ್ ಸಿಂಗರ್ಸ್ ಬಗ್ಗೆ ಕೇಳಿ ಹೇಳ್ತೀನಿ. ಅಬ್ಬೋ, ಅಷ್ಟು ನಾಲೆಡ್ಜ್ ಇದೆಯಾ? ಗುಡ್, ಒಳ್ಳೇದೆ. ಆದ್ರೆ ఇన్మేలే ನಮ್ಮ సంస్కృతి ನಮ್ಮ సాహిత్య ಬಗ್ಗೆ ಹೇಳ್ತೀನಿ, తిಳ್కో. చూడండి మేడం, మీకు ఇష్టమైన చెప్పండి. నాకు ఇష్టమైతే నేర్చుకుంటా, లేకుంటే మానేస్తా. డబ్బులు ఇచ్చేది మేము. మాకు నచ్చిందే మీరు చెప్పాలి. ఏమిటి చెప్పు? నువ్వు మాట్లాడిందంతా అర్థమైంది నాకు. నాకు తెలీదు అని తెలుగులో తెలివిగా మాట్లాడాలంటున్నావా? ఈ రీతి పిచ్చి పిచ్చి చేస్తే నీ పళ్ళు రాల్తా.
ಪಲ್ಲು ರಾಲಿಪೋತಾ ಅಂದ್ರೆ ಹಲ್ಲು ಮುರಿಯುತ್ತೆ ಅಂತ ಮೇಡಮ್ ಅಂದ್ರು. ಹ್ಮ್ ಹ್ಮ್ ಫಸ್ಟ್ ತಪ್ಪಾಗಿರೋದ್ರಿಂದ ನಿನ್ನ ಗರ್ವನ ಕ್ಷಮಿಸ್ತಿದ್ದೀನಿ. ಆದ್ರೆ ಇವತ್ ಪೂರ್ತಿ ನೀನು ಎಲ್ಲಾ ಕ್ಲಾಸಲ್ಲಿ ನಿಂತ್ಕೊಂಡೇ ಇರ್ಬೇಕು. ಸುಂದರಯ್ಯ, ಅಮ್ಮ. ನೆಕ್ಸ್ಟ್ ಕ್ಲಾಸ್ ಬರೋ ಟೀಚರ್ಸ್ಗೆಲ್ಲ ಹೇಳು, ಈ ಹುಡುಗಿ ಓಲ್ಡೇ ನಿಂತಿರ್ಬೇಕು. ಹಾಗೆಮ್ಮ. ಹ್ಮ್ 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 ಮೇಡಮ್ ಅಂದ್ರೆ ತಿಳ್ಕೋ ತಿಳ್ಕೋ ತಿಳ್ಕೋ. ಬಾಯಿ ಕಡೆ ಫೇಸಿಂಗ್ ಈ ಕಡೆ. ಬಂದು ಕುತ್ಕೋಮ. ಆ ಮೇಡಮ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಹೌದಾ? ಪನಿಷ್ಮೆಂಟ್. ಹಲೋ, ಗೆಟಪ್. ಹ್ಮ್ ಪನಿಷ್ಮೆಂಟ್ ಕೊಟ್ಟಿದ್ದಾರಲ್ಲ. ಸಾಯಿಸ್ತೀನಿ. ಶಟಪ್. ನಿಂತ್ಕೊಳ್ಳಿ ಓದ್ಕೊಳ್ಳಿ. ಓಕೆ. ಇಂದಿರಾ ಕುತ್ಕೊಳ್ಳೆ. ಥ್ಯಾಂಕ್ ಯು. ನೀನೇನು ಮಧ್ಯದಲ್ಲಿ? ಸ್ಟ್ಯಾಂಡ್ ಅಪ್. ನೀನು ಓದ್ಕೊ. ಇನ್ನು ಅಬ್ಬೋ, ಚಿನ್ನಬ್ಬ ಅಂದ್ರೆ ಅಷ್ಟು ಇಷ್ಟ. ಇದು ಇಷ್ಟವಾಗಿ ಮಾಡೋ ಕೆಲ್ಸನಾ? ಮತ್ತೆ ಏಕೆ ಮಾಡೋ ಕೆಲಸ? ಅಸಹ್ಯವಾಗಿ ಮಾಡ್ತಿರೋ ಕೆಲ್ಸ. ಹೊಟ್ಟೆ ಉರಿಯಿಂದ ಮಾಡ್ತಿದ್ದೀನಿ. ಹೊಡಿಬೇಕಂತ ಮಾಡ್ತಿದ್ದೀನಿ. ಏನು ನಮ್ ಚಿನ್ನಬ್ಬನೇ? ನಿಮ್ ಚಿಕ್ಕಯ್ಯನೇ. ನಿಮ್ಮ ಚಿಕ್ಕಯ್ಯ. ಆಯ್ತು, ಟ್ರಾಫಿಕ್ ಕ್ಲಾಸ್ಗೆ ಬನ್ನಿ. ಟ್ರಾಫಿಕ್ ಕ್ಲಾಸಾ? ಅದೇ ರೀ, ಪುಸ್ತಕ ಬೈಂಡ್ ಮಾಡೋಡು, ಒಡೆಯಲ್ಲ ಪಡಲ್ಲ ಹಾಕಡೋ. ಕ್ರಾಫ್ಟ್ ಕ್ಲಾಸಾ? ಅದೇ ರೀ ನಾನು ಹೇಳೋದು. ಬನ್ನಿ, ಅಲ್ಲಿ ನೋಡ್ಕೋಬೇಕು ಇಬ್ಬರು ಬಂದಿ. ನಾನ್ ಬರ್ತಿಲ್ಲ, ನಂಗೆ ಹುಷಾರಿಲ್ಲ. ಹಂಗ್ಯಾ? ಆದ್ರೆ ಮೆಡಿಟೇಷನ್ ಕ್ಲಾಸ್ಗೆ ಬನ್ನಿ. ಮೆಡಿಟೇಷನ್ ಕ್ಲಾಸ್ಗೆ ನಾನು ಬರ್ತಿಲ್ಲ. ಮಿಸ್ ಇಂಡಿಯಾ ಪಿಕ್ಚರ್ಗೆ ಹೋಗ್ತೀನಿ. ನೀನ್ ಬರ್ತೀಯಾ? ಅಮ್ಮು, ಸಿನಿಮಾಗೆ? ಆದ್ರೆ ನಮ್ ಚಿನ್ನಬ್ಬಾಯ್ ಪರ್ಮಿಷನ್ ಬೇಕು. ಇಲ್ದಿದ್ರೆ ಕ್ಲಾಸ್ ರೂಮಲ್ಲಿ ನಮ್ಮ ಮೇಡಮ್ನ ಎದುರಿಂಚಿ ರುಚಿ ನೋಡಿದಿರಲ್ಲ, ಗೋಡೆ ಮ್ಯಾಗ ಬರಡವ್ ಕೆಡ್ಸಡವ್. ಹಂಗೆ ಕೇಳೋದಿಂಗ್ ಸಿನಿಮಾ ಹೋಗಿದ್ರ ಅನ್ಕೋ, ಮೈಯೆಲ್ಲ ಕೇಳಡೋ ಗಿರ್ಕೊಡವೆ ಅಷ್ಟೇನಾ. ಬನ್ನಿ ನೀವು ಹೋಗಮ್ನ. ಚಿಕ್ಕಯ್ಯ, ನಿನ್ಗಿಷ್ಟು ಪವರಾ? ಈಗ ನಮ್ಮ ಮೇಡಮ್. ಕೀಪ್ ಕ್ವೈಟ್. ಅಮ್ಮನವರು ಆದ್ರೇನ್? ಅಮ್ಮನವ್ರು ಗಾನ್. ಥ್ಯಾಂಕ್ ಯು. ಛೀ, ಕೈ ತೆಗಿರಿ ಪ್ಲೀಸ್. ಆ ಸ್ಪರ್ಶಲಿಂತೆ ನಾನು ಯಾರೋ ಕನಕುನಿಂದಂದ್ರೆ ಯಾವಾಗ ನಿನ್ ಮನಸ್ಸದಲ್ಲಿ ನಾನೇ ಇರ್ತೀನಿ. ನಿನ್ ಮಂಗಲ್ಸೂತ್ರ ಹಿಡ್ಕೊಂಡು ನಿನ್ ಮೆಡದಿಂದ ಎದೆದೆ ಎಲ್ಲ ನಾನೇ ತಿರುಗುತ್ತಿ ಇರ್ತೀನಿ. ಗುರ್ತಾಯ್ತಾ ಇವತ್ತು ನಮ್ಮ ಮೆದುವೆ ದಿನ? ಅದು ಮರ್ತೋಗಿ ತುಂಬಾ ದಿನ ಆಗಿದೆ. ಮತ್ತೆ ಜಡೆದೇಗೆ ಮಲ್ಲೆ ಹೂವು ಇಟ್ಕೊಂಡು ಮೇಲೆ ಮೆರ್ಸೋತಿದ್ರಿ. ಅಂದ್ರೆ ಪಾಯಿಂಟ್ ಇದೇಗ್ ಬಂದ್ರೆ ಚಿನ್ನಬ್ಬಾಯ್ ಊರಲ್ಲೇ ಇದಾನೆ. ಐದಾನಲ್ಲ. ಮತ್ತೆ ನಿನ್ ಪಾಯಿಂಟ್ ಇದೇಗೆ ನಿನ್ ಬ್ಯಾರೆ ನಮ್ಮ ಮೆದುವೆ ದಿನ ನಡುಸ್ಕೊಂತಿದ್ದನೋ. ಆದ್ರೆ ನನ್ನ ಪಾಯಿಂಟ್ ಇದೇಗ್ ಮಾತ್ರ ನಾನು ಮಂದು ಪಾಟ್ಕೊಂಡಿದ್ದೀನಿ. ಅದ್ರಿಗೆ 10,000 ರೂಪಾಯಿ ಖರ್ಚಾಗ್ತದೆ. ನೀನ್ ಇಲ್ಲ ಅಂತ ನಿನ್ ಪಾಯಿಂಟ್ ಇದೇಗ್ ಕೇಳಿದ್ರೆ ಮತ್ತೆ ಆಗಂಗಿಲ್ಲ. ಇವಾಗ ಚಿನ್ನಬ್ಬಾಯಿಗೆ ದೊಡ್ಡ ಆಕ್ಸಿಡೆಂಟ್ ಆಗಿದೆ, ನಿಂಗೆ ಗೊತ್ತಾ? ಹೇಗಾಯ್ತು? ನಿನ್ ರಿಯಾಕ್ಷನ್ ಟೆಸ್ಟ್ ಮಾಡಮಂತ ಚೆನ್ನ ಪಾಯಿಂಟ್ ಬಿಸಿರಿದ್ದೀನಿ. ಈ ಮಾತ್ರ ರಿಯಾಕ್ಷನ್ ನನ್ ಮ್ಯಾಗಿದ್ರೆ ನಿಂಗೆ ಅಪವಾದ ಇರೋದಿಲ್ಲಲ್ಲ. ಅಲ್ಲಿ ಪಾರ್ಟಿಗೆ ಟೈಮ್ ಆಗ್ತಾ ಇದೆ. ನಾನು 10,000 10 ಪೈಸೆನೂ ಕೊಡಲ್ಲ. ಹೋಗ್ ಹೊರಗಡೆ. ಥ್ಯಾಂಕ್ಸ್, ಈ ಪೂಟಗಿದ್ದು ಸಾಕು. ಬಾಯ್ ರಾಜಿ. ಅಮ್ಮ ಅವರೇ, ಬನ್ನಿ ಒಳಗೋಗೋಣ. ಈಗ ನಡೆದಿದ್ದ ಭಾಗವತ ಎಲ್ಲ ನೋಡ್ದೆ ಅಲ್ಲ? ಎಲ್ಲ ನೋಡಿದ್ದೀನಿ, ಎಲ್ಲ ಕೇಳಿದ್ದೀನಿ ಅಮ್ಮ ಅವರೇ. ನಿನ್ನ ಬಗ್ಗೆನೂ ಏನೇನೋ ಮಾತಾಡ್ತಿದ್ದಾನೆ. ಅಕ್ರಮ ಸಂಬಂಧ ಎಲ್ಲ ಕಟ್ಟಿಡ್ತಿದ್ದಾನೆ. ನಿನ್ನ ಮನಸ್ಸಿಗೆ ನೋವಾಗ್ತಿಲ್ವಾ? ನನಗೆ ಗೊತ್ತು ನೀನೆಷ್ಟು ಬಾಧೆ ಪಡ್ತಿದ್ಯಾ ಅಂತ, ಅಲ್ವಾ? ಪ್ರತಿ ಮನುಷ್ಯನ ಜೀವನದಲ್ಲೂ ಕಪ್ಪು ಬೆಳಕು ಇರುತ್ತೆ. ಮೇಡಮ್ ಅವರ ಜೀವನಕ್ಕೆ ಕಾಲೇಜ್ ಬೆಳಕಾದ್ರೆ ಕಪ್ಪು ಆ ಗಂಡ. ಅವರು ಓದ್ಕೊಂಡಿರೋರು ಅಂತಿದ್ದೀರಾ, ಲಾಯರ್ ಅಂತಿದ್ದೀರಾ, ಮತ್ತೆ ಈ ಬುದ್ಧಿ ಏನು? ಹೆಂಡತಿ ಸಮಾಜದಲ್ಲಿ ಅಷ್ಟು ಒಳ್ಳೆ ಹೆಸರು ತಗೊಂಡಿರೋದಕ್ಕೆ ಗರ್ವ ಪಡಬೇಕು. ಇನ್ನೂ ಉನ್ನತಕ್ಕೆ ಹೋಗೋಕ್ಕೆ ಅವರು ಸಹಾಯ ಮಾಡಬೇಕು.
ಅಷ್ಟು ಬಿಟ್ಟು ದಿನ ಈ ಥರ ಹಿಂಸೆ ಕೊಟ್ಟರೆ ನಿಜವಾಗ್ಲೂ ಅವರು ಹಾವುಗೆ ಕಚ್ಚುವುದಲ್ಲಿ, ಹುಲಿಗೆ ಸಾಯಿಸೋದ್ರಲ್ಲಿ ಮಜಾ ಇರುತ್ತೆ. ಹಾಗೆ ಕೆಲವರು ಮನುಷ್ಯರಿಗೆ ಹಿಂಸೆ ಮಾಡೋದರಲ್ಲಿ ಅವ್ರು ಅಳ್ತಾ ಇದ್ದರೆ ಇವ್ರು ಖುಷಿಯಾಗಿರುತ್ತೆ. ಅದು ಅವರ ಬುದ್ಧಿ. ಅಮ್ಮ ಜೀವನ ಪೂರ್ತಿ ಈ ರೀತಿ ಬಾಧೆ ಪಡ್ಬೇಕಾ? ಇದಕ್ಕೆ ನಾವೇನು ಮಾಡಲ್ವಾ? ಅದುವೇ ಅಮ್ಮ ಅವರ ಸ್ವಂತ ವಿಷಯ ಅಂತ ಇಂಟರ್ಫಿಯರ್ ಆಗಿಲ್ಲ. ಆದರೆ ಇನ್ಮೇಲೆ ಯಾವುದೊಂದು ಮಾಡಲೇಬೇಕು. ಈ ಹೊತ್ತಲ್ಲಿ ಇಂದ್ರ ಮೆತ್ತಗೆ ಆರಾಮಾಗಿ ಬನ್ನಿ. ನಮ್ಮ ಥ್ಯಾಂಕ್ ಯು. ನಿಲ್ಲು. ಇಂಥ ರಾತ್ರಿ ಟೈಮ್ನಲ್ಲಿ ಒಂದು ಹುಡುಗಿ ಹಾಸ್ಟೆಲ್ ರೂಲ್ಸನ್ನು ಬ್ರೇಕ್ ಮಾಡಿ ಎಲ್ಲಿಂದ ಬರ್ತಾ ಇದೆಯಾ? ಫಸ್ಟ್ ಕೈ ಬಿಡು. ನಾನು ಎಲ್ಲಿಗೆ ಹೋಗ್ತಿದ್ದೀನೋ, ಎಲ್ಲಿಂದ ಬರ್ತಿದ್ದೀನೋ ಎಲ್ಲ ನಿಂಗೆ ಹೇಳ್ಬೇಕಾ? ಐ ಆಮ್ ನಾಟ್ ಅ ಸ್ಲೇವ್. ಐ ಹ್ಯಾವ್ ಓನ್ ಲಿಬರ್ಟಿ. ಏಯ್, ಇಲ್ಲಿ ಕ್ರಮಶಿಕ್ಷಣೆಗೆ ಪ್ರತಿಯೊಬ್ಬರೂ ಗುಲಾಮೆ. ಏನು ಲಿಬರ್ಟಿ? ಈ ಥರ ಬಂದರೆ ನಿಮ್ಮ ಮನೆಯವ್ರಿಗೆ ಇದೇ ಸಮಾಧಾನ ಕೊಡ್ತೀಯಾ? ನಮ್ಮಪ್ಪ ನಮ್ಮಮ್ಮ ಅಸ್ಸಲು ಕೇಳಲ್ಲ. ಒಂದು ವೇಳೆ ನಮ್ಮ ಮನೇಲಿ ಕೆಲಸ ಮಾಡೋ ಸ್ಲೇವ್ ನಿಂತರ ಮಾಡಿದ್ರೆ ಕೆನ್ನೆಗೊಂದು ಕೊಡ್ತೀನಿ. ಸುಂದರಗೆ ವಿಕ್ಸಿ ಕೊಡ್ತೇನಾ? ಅವ್ರೆಷ್ಟು ಒಳ್ಳೆರು, ನನ್ನ ತರಪ ಲುಚ್ಚಲ್ಲ ಫುಟಲ್ಲ. ಈ ಗ್ಲಾಸ್ ತಗೊಂಡೋಗಿ ನಿಮ್ಮ ರಸಂ ಇಟ್ಕೊಂಡು ಬಾ. ಸಾರಿ ಬಾಬು. ನಿಮ್ಮ ಹಿಂದೆ ಮರ್ಯಾದಾಗಲಿ ಸ್ವಲ್ಪ ವಿಸ್ಕಿ ತಗೊಂತಾರೇನೋ ಅಂತ ನಾನು ಹೇಳಿ ಇಲ್ಲಿಗೆ ಮರ್ಯಾದೆ ತಗೊಳ್ಳೋಕ್ಕೆ ಬಂದಿಲ್ಲ. ಮರ್ಯಾದೆಯಿಂದ ಒಂದು ಮಾತು ಹೇಳೋಣ ಅಂತ ಬಂದೆ. ನೋಡಿ, ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಸಹಿಸ್ಕೊಂಡೆ. ಆದರೆ ಅಮ್ಮವ್ರಿಗೆ ತೊಂದರೆ. ಸರಾಸರಿ ಪಾಯಿಂಟ್ಗೆ ಬಂದಿದ್ದೆ. ನಾನು ಅವಾಗ ಅನ್ಕೊಂಡಿದ್ದೀನಿ ನೀನೇನೋ ಡೈರೆಕ್ಟ್ ಪಾಯಿಂಟ್ ಇಟ್ಕೊ ಬಂದಿದ್ದೆ ಅಂತ. ನಿನಗೆ ಬೇಕಾಗಿರೋದು ಹಣ ಆದರೆ ಎಷ್ಟು ಬೇಕಾದರೂ ಯಾವಾಗ ಬೇಕಾದರೂ ಕೊಡ್ತೀನಿ. ಈ ನಿಮ್ಮ ರಸಂ ಸಾಕ್ಷಿಗೆ ಹೇಳ್ತಿದ್ದೀನಪ್ಪ. ತಕೋರು ಸ್ವಲ್ಪ ಪಾಯಿಂಟ್ ಏನೋ ಅರ್ಥವಾದಂಗೆ ಹೇಳ್ತೀನಿ ನಾನು ನಿಂಗೆ. ಏನಿದು ಕಹಿಯಾಗಿದೆ? ಅಡವಿ ನಿಮ್ಮ ಆದರೆ ಗಿಂಜಲಿಲ್ಲದ ಜಾತಿ. ಅಜೀರ್ಣ ಹೋಗಿಡ್ಸಿ ಜಠರಾಗ್ನಿ ತುಂಬ ಚೆನ್ನಾಗಿ ಮಾಡ್ತದೆ. ಹಣ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹೇಳಿ, ಎಷ್ಟು ಬೇಕು? 5, 10? 10. ಮುಂದೆ ನನ್ನ ಪಾಯಿಂಟ್ ಅರ್ಥ ಮಾಡ್ಕೋ ಚಿಕ್ಕಪ್ಪ. ನಾನು ರಾಜ್ಯ ಬಂದ್ರೆ 3 ಪ್ರಾಣಂ, ಅವ್ರ ಹೆಸರು 4 ಪ್ರಾಣ, ಅವ್ರ ಪ್ರತಿಷ್ಠೆ 5 ಪ್ರಾಣ, ಸುಖ ಸಂತೋಷ ಎಲ್ಲ 6-7 ಪ್ರಾಣ. ಡೈರೆಕ್ಟ್ ಪಾಯಿಂಟ್ ಬರ್ತಾ ಇದೆಯಾ? ಟಿಪ್ ಹೋಗ್ತಾ ಇದೆಯಾ? ತಿರ್ಸ್ತಿಲ್ಲ, ಡೈರೆಕ್ಟ್ ಪಾಯಿಂಟೇ ಮಾಡ್ತೇವೆ. ನಾನು ಬಿಟ್ಟಿದ್ದಿನ ಕೋಪಲಿಂದ ಸ್ಕೂಲ್ ಇಕ್ಕಲೆ. ನಾನು ಡಬ್ಬಕ್ಕೋಸ ಬೇಡಿಸ್ತಿದ್ದೀನ, ಸ್ಕೂಲ್ನ ಕಾಲೇಜ್ ಮಾಡ್ಯಾಲೆ. ಇವಾಗ ಅಪವಾದಲು ಆಕ್ರೋಶವಾಗ್ತಿದ್ದೀನ. ಈ ಆಕ್ರೋಶಲಿಂದ ಈ ಕಾಲೇಜ್ನ ಚರ್ಚಿತವಾಗಿ ಯೂನಿವರ್ಸಿಟಿ ಮಾಡ್ತಾಳೆ. ಅವ್ಳು ಬಂಗಾರು ಭವಿಷ್ಯತ್ತಿಗೋಸೆ ನಾನು ಇಷ್ಟು ಲುಚ್ಚಲ್ಲ ಫಂಗಿ ತರ ಪ್ರವರ್ತಿಸ್ತೀನಿ. ನಿಂಬೆನ್ ರಸ ಸಾಕ್ಷ್ಯ ಹೇಳೋ. ಲುಚ್ಚ ಲಾಫಿಂಗ್ ನನ್ ನಿಮ್ಮ ರಸ ಸಾಕ್ಷಿಗೆ ಹೇಳ್ತೇನೆ. ಏ ಪಾಂಡು, ಏನು ಇನ್ನು ಚಿಕ್ಕಯ್ಯ ಬರ್ಲಿಲ್ಲ ಯಾಕೋ? ಇದು ಏಸೋ ಪ್ರಶ್ನೆ ಇವಾಗ? ಏನ್ ಕೇಳ್ದಂತ? ಊಟ ಮಾಡ್ದಿಂಗ ಹೋಗ್ಯಾನಲ್ಲ, ತಿಂದಿರ್ತಾನ ಅಂತಾನೆ ಒಂದು ಸಾರಿ, ತುಂಬ ಹೊತ್ತೋಗ್ಯದೆ ಏಕ ಅಂತಾನೆ 2 ಸಾರಿ, ಇವಾಗ ಇನ್ನ ಬಂದಿಲ್ಲೇನಾ ಅಂತಾನೆ 3 ಸಾರಿ. ಚಿನ್ನಬ್ಬ ಅಂದರೆ ಹೆಸ್ರೇ, ನೋಡೇಕಂತ ದೊಡ್ಡೋನು ಬರ್ತಾನೆ, ದಾರಿ ಗೊತ್ತು. ನೀನು ಹೋಗಿ ಮಕ್ಕೋ. ಅದಲ್ವೋ? ಇನ್ನೇನು ಪ್ರಶ್ನೆ ಹಾಕ್ಬೇಡ, ನಂಗೆ ನಿದ್ದೆ ಬರ್ತೈತೆ, ಹೋಗು. ಪಾರ್ವತಿ, ಮೈಯಲ್ಲಿ ಹುಷಾರಿಲ್ವಾ? ಇಲ್ಲ, ಯಾಕೋ ನಿದ್ದೆ ಬರ್ತಿಲ್ಲ. ಡಾಕ್ಟ್ರನ್ನ ಕರೀಲಾ? ಬೇಡ, ನೀನು ನಿದ್ದೆ ಹೋಗೋಕ್ಕೇನೋ ಮಾತ್ರೆ ಹಾಕೋತಿಯಲ್ಲ, ಕಾಂಪೋಸಾ? ಆ ಮಾತ್ರೆ ಕೊಡ್ತೀಯಾ? ಆಯ್ತು. ಡೈರೆಕ್ಟ್ ಪ್ಯಾಂಟ್ ಬಾ ಅಂದ್ರೆ ಪ್ಯಾಂಟ್ ಮೇಲೆ ಹಾಕ್ತೀಯ. ಏನಪ್ಪ ಪ್ಯಾಂಟ್ ಕೊಟ್ಟು ಕಳಿಸ್ತೀನಿ. ಕಟ್ಟೋದು ಲುಚ್ಚಲ್ಲ ಫೈನ್. ನಾನು ಕಟ್ಕೊಂಡು ಹೆಂಡತಿಗೆ ಏನೋ ಮರ್ಯಾದೆ ಕೊಡ್ತಿದ್ದೀನಿ ನೀನು. ಲುಚ್ಚಲ್ಲ ಫೈನ್. ನಾನು ಅವಳನ್ನ ಹೀನಂಗ ನೋಡಿದ್ರೆ ಅವ್ಳು ಮ್ಯಾಗೆ ಬರ್ತಿದ್ದೆ ಅಂತ ಏನೋ ನೀನು ಹೇಳಿದ್ದು ಅದೇನಪ್ಪ. ರಾಮಾಯಣವೆಲ್ಲ ಇಲ್ಲಿ ರಾಮನಿಗೆ ರಾಮಾಯಣ ಕತೆ ನಿಂಗೆ ಗೊತ್ತಾ? ಹೇಳಪ್ಪ. ರಾಮಾಯಣದಲ್ಲಿ ಪಾಂಡವರು 100, ಕೌರವರು 5. ಏನ್ ರಾಮಾಯಣ ಅಂದ್ರೆ ನಿನ್ ಕಥೆಯಲ್ಲೇನೋ ಲುಚ್ಚಲ್ಲ ಬೇಡಳಿ. ಈಗ ರಾಮಾಯಣದಲ್ಲಿ ಪಾಂಡವರು 100 ಜನ ಇದಾರ. ಆ 100 ಜನರಲ್ಲಿ ಮೊದಲನೇವನ ಹೆಸರೇನು? ಶ್ರೀರಾಮಚಂದ್ರ. ಪಾಂಡವರಲ್ಲಿ ಮೊದಲ ಹೆಸರು ಶ್ರೀರಾಮಚಂದ್ರನಾ? ದುರ್ಯೋಧನ ಕಣೋ ಲುಚ್ಚ ಲಾಫಿಂಗ್. ಏನ ಅವಾಗಿಂದ ನೋಡ್ತಿದ್ದೀನಿ ಕೂಡ ಜಾಸ್ತಿ ಏನಪ್ಪ ಅಮ್ಮನ್ ನಿನ್ಕೋಸ ಫೋನ್ ಮಾಡಿ ಹೋಗಮ್ರಿ. ನನ್ ದೇವತೆ
ದೇವಾಲಯಕ್ಕೆ ಪ್ಯಾಂಟ್ ಇಲ್ಲದೆ ಹೆಂಗೆ ಮುಂದೆ ಹೋಗಮ್ ನಡ್ರಿ. ಯಾಯ್ ಮತ್ತೆ ದುಡ್ಡು ಅದು ಇದು ಅಂದ್ರೆ ಒದ್ದು ಬಿಡ್ತೀನಿ. ಮಗನೇ ನನ್ನ ಪ್ಯಾಂಟ್ ಕೊಡು. ವಾಂತಿ ಮಾಡ್ದಂಗೆ ಇದೆ, ನಾವು ಕರ್ಕೊಂಡು ಹೋಗು. ಡೈರೆಕ್ಟ್ಗೆ ಪಾಯಿಂಟ್ಗೆ ಬಂದು ನಾ ಕೊಟ್ಟಿದ್ರೆ ನಂಗೆ ಈ ಕಷ್ಟ ಇರೋದಲ್ಲ ಇವಾಗ. ಎಂದೆಂದು ನಿನ್ನಗಲಿ ಬದುಕಿರಲಾರೆ ಎಂದೆಂದು. ಏನಪ್ಪ ದಿಗಿಲ್ತ್ಯಾ? ಏ ದಿಗ್ಲು ಏನು ಇಳ್ಕೊಳ್ಳೋದು? ಅಂದರೆ ನಾನಿప్పుడు ಇಳ್ಕೊಂಡ್ರೆ ನೀನು ಇದ್ರ ಮೇಲೆ ಕೂತ್ಕೊಂಡು ನನ್ನನ್ನು ಹೇಳ್ಕೊಂಡು ಹೋಗ್ತೀಯನೋ? ಅಲ್ಲಪ್ಪ, ಇಲ್ಲಪ್ಪ, ಅದಲ್ಲಪ್ಪ. ಅಬ್ಬ, ಅದಲ್ಲಪ್ಪ. ಆಟೋ ರಿಕ್ಷಾ ಆಟೋ ಹಿಂಗೆ ಗಟ್ಟಿಗೆ ಹಿಡ್ಕೋರಿ. ಅಮ್ಮೋ, ಇದು ಡೇಂಜರ್ ಫುಲ್ ಬಾಟಲ್ ಕೇಸೆ. ಸತ್ಯವತಿ, ಸತ್ಯವತಿ. ಯಾರು? ಸತ್ಯವತಿ. ಏನಿಂದ್ರ? ಕಿಟಕಿಯಲ್ಲಿ ಕಪ್ಪು ಕಾಣಿಸ್ತಾ, ಕಳ್ಳ ಅನ್ಕೋತೀನಿ. ಕಾರಿಡಾರ್ ಅಲ್ಲಿ ಓಡೋದ. ಜಾಗ್ರತೆ ಇರು, ಬರ್ತೀನಿ. ಗೀತಾ, ಗೀತಾ, ಕಳ್ಳ ಅಂತೆ. ಏನಾಯ್ತೆ? ಶ್ರೀಲತಾ, ಬಂದೆ. ಏನಾಯ್ತು ಇಂದ್ರ? ಈ ಕಡೆನ ಹೋದ. ಎಲ್ಲಿ ಕಾಣ್ತಿಲ್ವಲ್ಲ? ಎಲ್ಲೋದವನು? ಕಳ್ಳನ ನೋಡದೆ. ಇಲ್ಲಿ ಕಡೆನೆ ಕಾಣ್ತಿಲ್ವಲ್ಲ? ಏನಿಂದ್ರ, ಏನಾಯ್ತು? ನೀವೇ ನೋಡ್ರಿ. ನೀವೆಷ್ಟು ಹೇಳಿದ್ರು ನಾನು ನಂಬಲ್ಲ. ಇಷ್ಟು ಮುಂಚೆ ಯಾವತ್ತೂ ಹಿಂಗೆ ನಡೀಲಿಲ್ವೇ? ಹೌದು ಮೇಡಮ್. ವಾಟ್ ಗರ್ಲ್ಸ್, ವಾಟ್ ಹ್ಯಾಪನ್? All of you go to your rooms, please. ಹೋಗ್ರಿ. ಚಿಕ್ಕಯ್ಯ, ಚಿಕ್ಕಯ್ಯ, ಏಯ್ ಚಿಕ್ಕಯ್ಯ, ಎದ್ದೇಳೋ, ಎದ್ದೇಳೋ. ಚಿಕ್ಕಯ್ಯ, ಕೈ ತೆಗ್ಯೋ. ನಿಮ್ಮಣ್ಣ ರಸದು ಅಷ್ಟೇ. ಎದ್ದೇಳೋ, ಕುಡ್ದು ಮಲ್ಕೊಂಡು. ಚಿಕ್ಕಯ್ಯ, ರೇ ಎದ್ದೇಳೋ. ಏಯ್ ಅಮ್ಮ, ಅಮ್ಮ, ಪಾರ್ವತಿ ಸುಮ್ಮನಿರಮ್ಮ. ನಾನಿಲ್ಲಿ. ಅಯ್ಯೋ, ನಾನಿಲ್ಲಿ ಹೆಂಗೆ? ಎಲ್ಲಿ ಕುಡ್ಕೊಂಬಂದೆ? ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ಲ. ಹೊರಗಡೆ ನಡಿ, ಹೋಗೋ ಹೊರಗಡೆ. ಗೆಟ್ ಔಟ್. ಹೊಟ್ಟೋಗಿ ಇಲ್ಲಿಂದ, ಹೋಗೋ ಇಲ್ಲಿಂದ. ನಿಜ ಅಮ್ಮ ಅವ್ರೆ, ಹೋಗೋ ಇಲ್ಲಿಂದ ಹೊರಗಡೆ. ಫಸ್ಟು ಅಮ್ಮ ಅವ್ರೆ, ಮಾತಾಡ್ಬೇಡ, ಹೋಗೋ. ಮೇ
ಏನಮ್ಮ? ಒಂದ್ಸರಿ ಬೇಗ ಮೇಲೆ ಬನ್ನಿ. ಬನ್ನಿ ಮೇಡಮ್, ಬೇಗ ಬನ್ನಿ. ಬನ್ನಿ ಏನಾಯ್ತಮ್ಮ? ಬನ್ನಿ ನೋಡಿ. ಪಾರ್ವತಿ ಅಮ್ಮ, ಲಕ್ಷ್ಮಿ, ಇಲ್ಲಿ ಲಕ್ಷ್ಮಿ, ಇಲ್ಲಿ ಎಲ್ಲಿ? ಇಲ್ಲಿ ರೀ. ಹಾ, ಅಯ್ಯೋಯ್ಯೋ, ಅದೇನೇ ಪೊರ್ಪಾಟದಲ್ಲಿ ನೀರಾಗ ಬಿದ್ದಿದ್ದೆ, ಇಲ್ಲಿಗ್ರೆ ಬೇಕಂತ ಬೆಲೆ ದಿಗ್ಲಿದ್ದೆ. ಬೇಕಂತಾನೆ. ಮಾಮೂಲ್ಗಾನೆ ಡೀಸೆಲ್ ಇಂಜಿನ್ ತರ ಗುರ್ಕೆ, ಇವಾಗ ನೀರಾಗ ದಿಗ್ಲಿದ್ದೆ ಅಂದ್ರೆ ಇನ್ನ ಗುರ್ಕೆಲಿಂತ ಮನೇಲೆಲ್ಲ ಎದ್ದೋತಾವೆ. ಅಸಲ್ ಹೇಗೆ ದಿಗ್ಲಿದ್ದಿ? ಅಲ್ಲಿ ಇಲ್ಲಿ ನೋಡ್ದೆ, ಆ. ಒಳ ಕಾಣಿಸ್ತು. ವಟಪತ್ರ ಮೇಲೆ ಸ್ವಾಮಿ ಮಲಗಿದಾರೇನೋ ಅಂತ ನೋಡಕ್ಕಂತ ಬರ್ತಾ ಬಂದೆ. ಬರ್ತಾ ಅವ್ರಿಗೆ ಪಿಚ್ಚಿ ಜಾಸ್ತಿ ಆಗ್ಬೈದಿದೆ. ವಟಪತ್ರ ಸಾಯಿ ಕಾಣ್ಬಿದ್ದೇನಾ? ಅಸಲು ವಟಪತ್ರನೇ ಕಾಣಿಸ್ತಾ ಇಲ್ಲ. ಒಂದು ವಟಪತ್ರ ತಗೋಬರ. ನೀನ್ ಹೊರಗ್ ಬಾ, ಇಬ್ರು ಕಲ್ತಿ ತಂದ್ಕು ನಮ್. ಅಮ್ಮೋ, ನಾನ್ ಬರಲ್ಲ. ಏನ್ ಕೂರ್ಕೊಂಡು ಹೋಗಿದ್ಯಾ? ಅಲ್ಲ, ನನ್ ಸ್ವಾಮಿ ನನ್ ವಸ್ತ್ರ ಕದ್ದು ಮೇಲೆ ಕೂತಿದ್ದಾರೆ. ಅಮ್ಮ, ನಿನ್ನ ಅಮ್ಮನ ಹೊಟ್ಟೆ ತಣ್ಣಗಿರ. ಅವ್ರಿಗೆ ಹೇಳಿ ನಾನು ಬಟ್ಟೆಲ್ ತಗೊಂಡ್ ಬರ್ತೀನಿ, ನೀನ್ ಹೊರಗ್ ಬಾಯೇ. ಚಿಚಿ, ಇಲ್ಲಿಂದ ನಾನ್ ಆ. ಹೆಂಗ್ ಬರ್ಲಿ? ಏ ಸ್ವಾಮಿ, ಆ? ಕಾಡ್ಸೋದ್ ಬಿಟ್ಟು ನಮ್ ವಸ್ತ್ರಗಳು ನಮ್ ಕೊಟ್ಬಿಡಿ ಸ್ವಾಮಿ. ಶ್ರೀಕೃಷ್ಣ, ಅಮ್ಮ. ಗೋಪಾಲ, ಏನು? ಮುಕುಂದ, ಹೇಗೆ ಹೇಳು? ಮುರಾರಿ, ಬರ್ತಿದ್ದೀನಿ, ಬಾರಯ್ಯ, ಬರ್ತಿದ್ದೀನಿ, ಶ್ರೀಕೃಷ್ಣ. ಬರ್ತಿದ್ದೀನಿ. ಸುಂದರಯ್ಯ ಅವನಾಗಿಷ್ಟು ಕೆಲಸ ಮಾಡ್ಯಾನಂದ್ರೆ ನಮ್ಮೇಕ್ ಆಗ್ತಿಲ್ಲ ನಂಗೆ. ಅವ್ನ ನೋಡ್ದಂಗೆ ಯಾವಾಗ ದೂರ ಬಂದು ನೋಡ್ದಂಗೆ ಇರ್ತದಾಗ್ಲಿ, ಬ್ಯಾರೋನಂತ ಭಾವವೇ ಕಲ್ಗೋದಲ್ಲ. ಕಲ್ಮಶವಿಲ್ಲದಿಂಗೆ ಗಲಗಲ ಬಾತಾಡ್ತು, ಬಾಯಲ್ಲಿ ನಾಲ್ಕೆತ್ರೆ ಇರೋನು. ಯಾರನ ಬ್ಯಾರೆ ದಾರಿ ನೋಡ್ಸಿಲ್ಲ. ಕೆಡ್ಸಿದ್ರೆ ಕೆಟ್ಟೋಗೋ ಅಷ್ಟು ಚಿಕ್ಕವನಾನ್ರಿ. ಹಾಲ್ಗೂ ನೀರ್ಗೂ ವ್ಯತ್ಯಾಸ ಗೊತ್ತಿಲ್ವಾ? ನನ್ನ ಆಸೆ, ನನ್ನ ಕನಸು ಎಲ್ಲ ಕಾಲೇಜಲ್ಲೇ ಇದೆಯಲ್ಲ. ಇವತ್ತೇನಾಯ್ತು? ಅದಕ್ಕೋಸ್ಕರ ಪೇಪರ್ಗೆ ಹತ್ತುತ್ತಿದ್ದೀನಿ. ಒಂದು ದೇವಾಲಯ ಅನ್ಕೊಂಡಿರೋ ಕ್ಷೇತ್ರದಲ್ಲಿ ಮಾನಭಂಗಗಳು, ಆತ್ಮಹತ್ಯೆಗಳು ನಡೀತಿದೆ ಅಂತ ಇಷ್ಟ ಬಂದಂಗೆ ಬರೀತಿದ್ದಾರೆ. ಈಗಾಗಲೇ ಎಷ್ಟು ಜನ ಕಾಲೇಜ್ ಬಿಟ್ಟು ಹೋದ್ರೆ ಗೊತ್ತಾ? ನಿಜವೇ, ಇದೆಲ್ಲ ಸುಂದರ ಭಾಗ್ಯ ಅಲ್ಲ. ನಾವು ನೋಡಿದ್ದವಾಗಲಿಂದ ಬೆಳಿಗ್ಗೆ ಕಾಣ್ಬಿದ್ದ ಮಲ್ಲೆಪೂ ಇರ್ತಾ ಇರ್ತಾ ಕರ್ರೆ ಕಾಣ್ಬಿದ್ದಿದಂದ್ರೆ ಅದರ ಹಿಂದಿಗೆ ಎಂಥ ಕಾರಣ ಇಲ್ಲದಂತೆ. ಹೌದು ಅಮ್ಮವ್ರೆ, ಅದು ನಿಜವಾಗ್ಲೂ ತಿಳ್ಕೊಬೇಕಾಗಿರೋ ವಿಷಯ. ಅವ್ರು ಒಂದ್ ವೇಳೆ ತಪ್ಪು ಮಾಡಿಲ್ಲ ಅಂದ್ರೆ ನೀನು ಸಹ ಏನು ಸತ್ಯವತಿ, ಅವೆಲ್ಲ ಒಬ್ಬ ಹುಚ್ಚ ಮಾಡಿದಾಗ ಅವನು ಫುಲ್ಲಾಗಿ ಕುಡ್ದಿದ್ದು ನಿಜ. ಅವಳು ರೂಮಲ್ಲಿ ಹೋಗಿದ್ದು ನಿಜ. ಆ ಮಂಚದ ಮೇಲೆ ಅವಳು ಚೇಚೆ ತಿಳ್ಕೊಂಡ್ರೆ ಅಸಹ್ಯ ಆಗ್ತದೆ. ಗೋಪಾಲ್ ಅವರೇ, ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ. ಅಗ್ನಿ ಸಾಕ್ಷಿಯಾಗಿ ನನ್ನ ಮದುವೆ ಆಗಿ ಜೀವನ ಪೂರ್ತಿ ನನ್ನ ಜೊತೆ ಇರ್ತೀನಿ ಅನ್ನೋನು ನಡುವಲ್ಲೇ ಕೈಬಿಟ್ಟ. ಮಗುವಾಗಿ ನನ್ನ ಬೆರಳು ಇಟ್ಕೊಂಡು ನನ್ನ ಹತ್ರ ನಡೆಯೋದು ಕಲ್ತವನು ಅದೇ ಕೆಲಸ ಮಾಡ್ದ. ಇವೆಲ್ಲ ಆಟು ಪೋಟು ಅಂತವಮ್ಮ, ಕಲಕಾಲ ಇರಂಗಿಲ್ಲ ಅಮ್ಮ. ಡ್ಯಾಡಿ, ಏನಮ್ಮ? ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ಡ್ಯಾಡಿ. ಏಕೆ? ನಂಗೆ ತುಂಬ ಭಯವಾಗಿದೆ. ಭಯಕಮ್ಮ? ಆ ಸತ್ತೋದ ಪಾರ್ವತಿ ದಿನ ರಾತ್ರಿ ನಂಗೆ ಕನ್ಸಿಗೆ ಬರ್ತಿದ್ದಾಳೆ. ನನ್ನ ಎದೆ ಮೇಲೆ ಕೂತಂಗೆ, ಕುತ್ತಿಗೆ ಇಟ್ಕೊಂಡಂಗೆ. ಏನು, ಐ ಆಮ್ ನಾಟ್ ಗೆಟಿಂಗ್ ಸ್ಲೀಪ್ ಡ್ಯಾಡಿ. ಐ ಆಮ್ ವೆರಿ ಸ್ಕೇರ್ಡ್. ಅದೇನಮ್ಮ, ಭಯ ಆದ್ರೆ ಓಗೋಡ್ಸ್ಕೊಂಬೇಕು ನೋಡ್ಬೇಕಾಗ್ಲಿ, ಪಿರ್ಕೆಲ್ ಥರ ಓಡೋಗ್ತ್ಯಾ? ನೋ 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 ನೋ, ಯು ಮಸ್ಟ್ ಅಂಡ್ ಟು ಬ್ರೇವ್ ದಿಸ್ ಫೇಸ್ ಟು ಸಿಚುವೇಶನ್. ಇಲ್ಲ ಬಿಡ್ರಿ, ಹಿಂದೂನ ಕರ್ಕೊಂಡೋಗಿ ಗೋಪಾಲ್ ಅವರೇ. ನಮ್ಮ ಇನ್ಸ್ಟಿಟ್ಯೂಟ್ ಮೇಲೆ ಎಷ್ಟೋ ನಂಬಿಕೆಯಿಂದ ಹಿಂದೂನ ಇಲ್ಲಿ ಕರ್ಕೊಬಂದಿದ್ದೀರಾ. ಆದರೆ ಇವತ್ತು ಅದನ್ನು ನಡೆಸೋ ನನ್ನಲ್ಲೇ ಒಂದು ಭಯ ನಾನು ಬಂದಿದೆ. ಹೊಟ್ಟೋಗ್ತೀನಿ. ಅಲ್ಲೇ ಒಂದು ಒಳ್ಳೆ ಕಾಲೇಜಲ್ಲಿ ಜಾಯಿನ್ ಮಾಡಿ. ಹೌದು, ನಾನು ಬೇಕಂತ ಕುಡಿದಿಲ್ಲ. ಆ ಏಕಾಂಬ್ರ ನಿಂಬೆನ ರಸ ಅಂತ ಕೊಟ್ಟ. ಕುಡಿಯೋದು ತಪ್ಪು. ಆದರೆ ಆಮೇಲೆ ಆ ಮಂಚ, ಆ ಹುಡುಗಿ ನನಗೆ. ನಾನೊಂದು ಕೇಳ್ತೀನಿ, ಮನ್ಸಾರೆ ಹೇಳ್ತೀಯಾ? ನೀನು ಆ ಪಾರ್ವತಿನ ನಿಜವಾಗ್ಲೂ ಬೇಕನ್ಕೊಡ್ಯಾ? ಅಂದರೆ ನೀನು ಸಂದೇಹ ಬರ್ತಾ ಇದೆಯಾ? ಅವರಿಗೆ ಊಟ ಹಾಕುವಾಗ ನನ್ನನ್ನು ಅಮ್ಮನ ಥರ ನೋಡ್ತಾ ಇದ್ರು. ತಪ್ಪು ಮಾಡಿದಾಗ ಹೊಡೆದ್ರೆ ತಂದೆ ಥರ ನೋಡ್ತಾ ಇದ್ರು ಅಂತ ಒಳ್ಳೆಯವರು.
ಅಂತಹ ಅನುಬಂಧ ಇರೋರ ಜೊತೆ ನಾನು ಛೆ! ನನ್ನ ಕ್ಷಮಿಸು ಸತ್ಯ. ನಿನ್ನ ಮನ್ಸು ನೋಯಿಸ್ಬೇಕು ಅಂತ ನಾನು ಈ ಪ್ರಶ್ನೆ ಹಾಕಲಿಲ್ಲ. ತೊಂದರೆ ಪಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಲೆ ಪಾರ್ವತಿ. ಕನಿಷ್ಠ ಅವಳ ಆತ್ಮಕ್ಕಾದ್ರೂ ನಿನ್ನ ಮನಸ್ಸಿನ ಮಾತು ಕೇಳಬೇಕು ಅಂತ ಹಾಗಂದೆ ಅಷ್ಟೇ. ಶಿವಾಲಯದಲ್ಲಿ ಶಿವ ಇದ್ದಾನಂತಾರೆ, ರಾಮಾಲಯದಲ್ಲಿ ರಾಮ ಇದ್ದಾನಂತಾರೆ, ಚರ್ಚಿನಲ್ಲಿ ಯೇಸುಪ್ರಭು ಇದ್ದಾನಂತಾರೆ. ಆದರೆ ನಾನು ಅಮ್ಮವ್ರದಲ್ಲೇ ಎಲ್ಲ ದೇವರನ್ನು ನೋಡಿಕೊಂಡೆ. ಮತ್ತೆ ಆ ದೇವರು ನಾನು ತಪ್ಪು ಮಾಡಿದಂತ ಯಾಕೆ ಯಾಕೆ ಹೊರಗೆ ಕಳಿಸ್ಬೇಕು? ಆ ಕ್ಷಣದಲ್ಲಿ ಎಲ್ಲರೂ ಕಣ್ಣು ಕಾಣಿಸೋದು ನಿಜ ಅನ್ಕೊಂಡ್ರು. ನಿನ್ನ ದೋಷಿಯಾಗಿ ತೀರ್ಪು ಹಾ, ಕಂಡಿದ್ದೆಲ್ಲ ನಿಜನಾ? ನಾವು ದೂರದಿಂದ ನೋಡಿದ್ರೆ ಆಕಾಶ ಸಮುದ್ರ ಒಂದೇ ಥರ ಅನಿಸುತ್ತೆ, ಅದು ನಿಜನಾ? ಉಪ್ಪು ಕರ್ಪೂರ ಒಂದೇ ಥರ ಇರುತ್ತೆ, ಅದು ನಿಜನಾ? ಅದು ನಿಜ ಅಲ್ಲ ಅಂತ ಹೇಳೋ ಸಮಯ ಬರಬೇಕಲ್ಲ. ಬರುತ್ತೆ. ಅಲ್ಲಿ ಹಾಸ್ಟೆಲ್ನಲ್ಲಿ ಟಿಫಿನ್ ಕೊಡೋ ಟೈಮ್ ಆಗಿದೆ, ನೀವು ಹೋಗಿ. ನನಗೆ ಅಕ್ಕೆ, ಏನು ನಿಂಗೆ ಸುಂದರ ಅಂದರೆ ಇಷ್ಟ ಅವೆಲ್ಲ, ಆದ್ರೆ ಮತ್ತೆ ಹಿಂಗೆ ಮಾಡಿತಿ? ಏನ್ ಮಾಡಿದೆ? ನಾನು ನೋಡಿದ್ದೀನಿ. ಆವತ್ತು ತೂಲೋಗ್ತಿದ್ದ ಸುಂದರ ಏನ ವರಂಡಾಲಿಂದ ನಡ್ಕೊಂಡು ಹೋಗಿದ್ದ, ತಗೊಂಡೋಗಿದ್ದ ನೀನೆಲ್ಲ. ಪಾಂಡು, ಏನು ನೀನು ಹೇಳ್ತಿರೋದು? ಹೌದು, ವರಂಡದಾಗ ಮಕ್ಕೊಂಡಿದ್ದೀನಲ್ಲ ನಾನು. ನನ್ನ ಕಾಲಾರೋ ತುಲ್ದಂಗೆ ನೋಡಿದ್ರೆ ಸುಂದರ ಏನ ನಡ್ಕೊಂತ ತಗೊಂಡೋಗ್ತಿದ್ದಿದ್ದಿ ಪಾರ್ವತಿ ರೂಮಲ್ಲಿ. ಹೇ ಪಾಂಡು, ದೇವ್ರ ಆಣೆ ಸುಂದರೇನ ಪಾರ್ವತಿ ರೂಮ್ ಕರ್ಕೊಂಡೋಗಿ ನಾನು ನೀನಲ್ಲ. ಆಹಾ. ಆದ್ರೆ ಯಾರೋ ನಂಗೆ ಅರ್ಥವಾಗಿದೆ. ಸುಂದರಯ್ಯ, ಸುಂದರಯ್ಯ, ಏನಪ್ಪ ಸುಧಾಕರ್ ರೀ, ನಮಸ್ಕಾರ ರೀ. ಆ ಬೀಗ ತಗೊಂಡು ಹಂಗೆ ಮನೆಗೆ ಹೋಗ್ರಿ. ನಾನು ಬೀಗ ತಂದಿದ್ದೀನಿ, ನಾನು ಹಾಕ್ಕೊಂತೀನಿ. ಇನ್ನೊಂದು ಸಾರ್ ಟೈಮ್ ಕೊಡ್ರಿ, ನಿಮ್ಮ ಕಾಸೆಲ್ಲ ತಂದು ಬಿಟ್ಟು ಕೊಡ್ತೀನಿ ಪ್ಲೀಸ್. ನೋಡ್ರಿ, ಈ ದಿವಸ ನಾನು ಈ ಬಿಲ್ಡಿಂಗ್ ಓನರ್ ಹತ್ರ ಓನ್ ನೋಡಲಿಲ್ಲ. ರೆಂಟು ಕೊಡ್ಲಿಕ್ಕೆ ಕೂಡ ನೋಡ್ದಿಂಗೆ ಹೋಗಿದ್ದೀನಿ. ಏನೋ ಬಿಸ್ನೆಸ್ ಅವ್ರ ಹೇಳ್ತಾರೆ ಕೇಳಿ ಕಾಸು ಬೇಕಂದ್ರೆ 15,000 ಕೊಟ್ಟಿದ್ದೀನಿ. ಎದರ್ಕನಲ್ಲಿ ಒಂದು ಲಿಮಿಟ್ ಇರಬೇಕು. ಇನ್ನು ನಂಗೆ ಕೇಳಿ ಏನು ಲಾಭ ಇಲ್ಲ. ಇಲ್ಲ ಸರ್, ಅನ್ಕೋದಿಂಗೆ ನಮ್ಮ ಬ್ಯಾಡ್ ಟೈಮ್. ನಾನು ವ್ಯಾಪಾರ ದೆಬ್ಬೆ ತಿಂದಿದೆ. ಎಲ್ಲ ಒಂದೇ ಸರ್ ಬಂದೇವು ಸರ್, ಅವೆಲ್ಲ ನಿಜವೇ ಸರ್. ಆದ್ರೆ ನಂಗೆ ನಷ್ಟ ಬರ್ಬೇಕಂತ ಕೊರ್ಗೊಡೋ ತಪ್ಪಲ್ಲ. ಅಯ್ಯಯ್ಯೋ. ಇದು ಏನಾಗ್ಲಿ ನನ್ನ ಬ್ಯಾಕೆ ಕೊಟ್ಟಿ ಮತ್ತೆ ಬಂದು ವ್ಯಾಪಾರ ಇಟ್ಕೋರಿ. ಹೋಗ್ರಿ ಹೋಗ್ರಿ, ಇವಾಗ ಹೋಗ್ರಿ, ದಯವಿಟ್ಟು ಹೋಗ್ರಿ ಪ್ಲೀಸ್. ಅಮ್ಮ, ಬಾಬು ಧರ್ಮ ಮಾಡ್ರಿ ಬಾಬು, ಹೊಟ್ಟೆ ಹಸ್ದಪ್ಪ. ಯಾರ ನೀನು? ಏನ್ ಬೇಕು? ಹೋಗು ಹೋಗಿ ನಡೀಲಿಂತ. ಇದು ಏನೋ. ಎಕ್ಸ್ಕ್ಯೂಸ್ ಮೀ ಸರ್, ನಾರಾಯಣ ಮೂರ್ತಿ ಮಾಸ್ಟರ್ ಅವರ ಮನೆ. ನೀನ್ ಯಾರು? ನನ್ನ ಹೆಸರು ಸುಂದರಯ್ಯ, ಕಸ್ತೂರಿಬಾ ವುಮೆನ್ಸ್ ಕಾಲೇಜ್ ಕೆಲಸ ಮಾಡು ಸುಂದರಯ್ಯ. ನನ್ನ ತಂಗಿ ಸತ್ತೋಗೆ ಕಾರಣ ನೀನೆಲ್ಲ ರಾಸ್ಕೆಲ್. ನಿನ್ನ ಸುಧಾ, ಸುಧಾ, ನಿಂದ್ರು ನಿಂದ್ರು. ಯಾರ ಇವನು? ಕೊಡ್ತಿದ್ದಿ? ಇವನಪ್ಪ ನಮ್ಮ ತಂಗಿ ಸಾವಿಗೆ ಕಾರಣ ಆಗಿದ್ದ ಸುಂದರಯ್ಯ. ಈ ವಯಸ್ಸಿಗೆ ನಿನ್ನ ಮಾನಸಿಕ ಕುಂಗೋಗೆ ಕಾರಣ ಆಗಿದ್ದ ಸುಂದರಯ್ಯ. ನಮ್ಮ ಮನೆಗೆ ಸರದ ಸಂದಡಿ ಹೋಗಿ ಕಾರಣವಾಗಿದ್ದ ಸುಂದರಯ್ಯ. ನಿಂದ್ರ, ನಿನ್ನ ಕೋಪವಲ್ಲ, ಇವನ್ನ ಓಡಾಡವಲ್ಲ, ನಾವು ಹೋಗೋಡ್ಸ್ಕಿಂತ ಮತ್ತೆ ಬರಂಗಿಲ್ಲಪ್ಪ. ಹೊಡೀಲಿ ಮಾಸ್ಟರ್, ನನ್ನ ಮೇಲೆ ಅವ್ರು ತೋರಿಸೋ ಕೋಪ ಅವ್ರಿಗೆ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಿದೆ. ತಂಗಿನ ಕಳ್ಕೊಂಡ ಅಣ್ಣಯ್ಯಗೆ ಕೋಪ ಬರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಏನು, ನನ್ನ ಮಗಳು ಹೋಗಿದ್ದವಾಗಿಂತ ಈ ಮನೆಯಲ್ಲಿ ಲಕ್ಷ್ಮೀದೇವಿ ಹೋದಂಗೆ ಇದ್ದಾಳೆ. ಅದರ್ಲಿಂತ ಮನಸ್ಸಿಗೆ ಶಾಂತಿ, ಮನಸ್ಸಲ್ಲಿ ಸಹ ನಾವು ಎಲ್ಲ ಹೋಗ್ಬಿಟ್ಟೇವೆ. ನೀನೇನು ಅನ್ಕೋಬೇಡಪ್ಪ. ಮಾಸ್ಟರ್, ನಿಮ್ಮದು ಪಾರ್ವತಿದು ರಕ್ತ ಸಂಬಂಧ, ನಂದು ಪಾರ್ವತಿದು ಅಣ್ಣ ತಂಗಿಯರ ಬಂಧ. ಅವಳು ನಾನು ಕಟ್ಟಿರೋ ಈ ರಾಖಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ತಂಗಿ ಜ್ಯೋತಿ ಅಷ್ಟು ಕೆಟ್ಟವಾಗಿ ಇರೋವಂಥವನ್ನೆಲ್ಲ ನಾನು ಸುಧಾಕರ್. ಸಾರಿ ತಂಗಿ ಹೋಗಡು,
ಅಪ್ಪನ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡವು, ನನ್ನ ವ್ಯಾಪಾರವು ದೆಬ್ಬ ತಿನ್ನಡವು, ಇವೆಲ್ಲ ನನ್ನ ಪಿಚ್ಚನ್ನ ಮಾಡ್ಯಾವೆ. ಐ ಆಮ್ ಸಾರಿ. ಇಂತಹ ಪರಿಸ್ಥಿತಿಯಲ್ಲಿ ನಿನಗೆ ಈ ಅಣ್ಣ ಇದಾನೆಂದು ಮರಿಬೇಡ. ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಲಲಿತಾ ಅನ್ನೋ ಹುಡುಗಿ. ಶಿ ಇಸ್ ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಹಲೋ ಚಿಕ್ಕಯ್ಯ. ನಿನಗೆ 100 ವರ್ಷ ಲಲಿತಾ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನಾವು ಕಲ್ತು 2 ವರ್ಷ ಆಗ್ಲಿಲ್ಲ. ಹೌದು, ಚೆನ್ನಾಗಿದೆಯಾ? ಎಕ್ಸ್ಕ್ಯೂಸ್ ಮೀ, ನಾವು ಡ್ರೆಸ್ ಫೆಸ್ಟಿವಲ್ ಒಂದು ಏರ್ಪಾಡು ಮಾಡ್ತಿದ್ವಿ. ಆಲ್ ಇಂಡಿಯಾಲಿಂದ ಡಿಸೈನರ್ಸ್ನ ಕರ್ಕಾಲಿಸ್ತಿದ್ವಿ. ಆ ಕಾನ್ಫರೆನ್ಸ್ಗೆ ಫುಡ್ ಏರ್ಪಾಡು ಮಾಡಬೇಕು. ಓ ವೆರಿ ನೈಸ್. ಪೇಪರಲ್ಲಿ ನೋಡಿದೆ, ಬೆಸ್ಟ್ ಡ್ರೆಸ್ ವುಮೆನ್ನ ಫಾರಿನ್ ಕರ್ಕೊಂಡೋಗಿ ಪ್ರೆಸೆಂಟೇಷನ್ ಸೆರೆಮೊನಿ, ಕ್ಯಾಶ್ ಅವಾರ್ಡ್, ಅದೇನಾ? ಎಸ್ ಮೇಡಮ್. ನನ್ನನ್ನು ಮಾಡೆಲಾಗಿ ಕರ್ಕೋಬಾರ್ದು? ನಮ್ಮ ಚಿಕ್ಕಯ್ಯನ ಕೈಲಿ ಡಿಸೈನ್ ಮಾಡಿಕೊಂಡು ನಾನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ವೈ ನಾಟ್? ಶೋರ್. ದೇ ಆರ್ ಟೇಕಿಂಗ್ ಇಟ್ ಸೀರಿಯಸ್ಲಿ. ನೋ ಐ ಆಮ್ ಜಸ್ಟ್ ಜೋಕಿಂಗ್. ನೋಡಿ, ಅಲ್ಲಿ ಪ್ರಭಾಕರ್ ನಾಯರ್ ಅಂತ ಇರ್ತಾರೆ. ಈಸ್ ದ ರೈಟ್ ಪರ್ಸನ್ ಟು ಅರೇಂಜ್. ಥ್ಯಾಂಕ್ ಯು. ಬಾಯ್. ಸಾರಿ ಚಿಕ್ಕಯ್ಯ. ನಿನ್ನ ಇಷ್ಟು ಒಳ್ಳೆ ಪೊಸಿಷನ್ ನೋಡ್ತಾ ಇದ್ರೆ ಎಷ್ಟು ಆನಂದ ಇದೆಯಾ ಗೊತ್ತಾ? ಯಾರ ರೆಕಮೆಂಡೇಶನ್ ಮೇಲೆ ನಂಗೆ ಜಾಬ್ ಸಿಗ್ತಾ ಹೇಳು? ನೀನೇ ಹೇಳು. ನಾನು ಕಸ್ತೂರಿಬಾ ಸ್ಟೂಡೆಂಟ್ ಅಂತಾನೆ. ಕೊರಡ ತಗೊಂಡು ನಮ್ಗೊಂದು ರಿಯಲ್ ಪರ್ಸನಾಲಿಟಿ ಕೊಟ್ಟಿದ್ದು ನೀನೇನೆ. ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ಯು. ನಾನೇನು ಮಾಡಿದೆ? ಎಲ್ಲ ಮೇಡಮ್ ಅವ್ರು ಮಾಡಿದ್ರೆ. ಅಂದಾಗೆ ಮೇಡಮ್ ನಿನ್ನ ಅದೆಲ್ಲ ಒಂದು ದೊಡ್ಡ ಕತೆ, ಆರಾಮಾಗಿದ್ದಾಗ ಹೇಳ್ತೀನಿ. ನೀನ್ ಹೇಳ್ಬೇಕಾ? ನೀನ್ ಹೆಂಗೆ, ನಿನ್ ಕ್ಯಾರೆಕ್ಟರ್ ಹೆಂಗೆ ಅಂತ ನಂಗೆ ಗೊತ್ತಿಲ್ವಾ? ಅರೆ, ನಿಂತ್ಕೊಂಡೆ ಮಾತಾಡ್ಸ್ತೀನಿ. ಬಾ ಕಾಫಿ ಡಿನ್ನರ್ಗಳ ಆಮೇಲೆ ನೀನ್ ನನ್ಗೊಂದು ಚಿಕ್ಕ ಸಹಾಯ ಮಾಡ್ಬೇಕು. ಕೇಳ್ಬೇಕಾ? ಆರ್ಡರ್ ಮಾಡ್ಬೇಕು. ಏನದು? ಏನ್ರಿ ಒಳ್ಳೆ ಮಾತಾಡ್ತೀರಾ? ನಾನ್ ಚೀಫ್ ಗೆಸ್ಟ್ ಏನ್ರಿ? ರೆಡಿಕ್ಯುಲಸ್. ಯಾಕ್ರಿ ರೆಡಿಕ್ಯುಲಸ್? ಅಸಲು ನಿಮ್ಮ ಸ್ಟೇಟಸ್ ಏನು, ನಿಮ್ಮ ಫ್ಯಾಮಿಲಿ ಏನು, ನಿಮ್ಮ ಅಂದ ಚಂದ ಏನು, ನಿಮ್ಮ ಕಲಾಭಿಮಾನ ಏನು, ಅಸಲು ನೀವೇನು? ಫ್ರಾಂಕ್ಲಿ ಐ ಆಮ್ ಆಸ್ಕಿಂಗ್. ಯು ನೋ ವಾಟ್ ಯು ಆರ್? ಏನೋ ನನ್ನ ಹೀಗೆ ಹೋಗ್ಲಿ, ಯು ಆರ್ ಮೇಕಿಂಗ್ ಮಿ ಟೂ ಸ್ಮಾಲ್. ಪ್ಲೀಸ್. ಥ್ಯಾಂಕ್ಸ್. ಹೌದು, ಎಕ್ಸ್ಕ್ಯೂಸ್ ಮೀ, ಪ್ರೋಗ್ರಾಮ್ ಏನು? ಹಲೋ, ನಮ್ಮ ಹೋಟೆಲಲ್ಲಿ ಪ್ರತಿ ತಿಂಗಳು ಏನೋ ಒಂದು ಕಲ್ಚರಲ್ ಪ್ರೋಗ್ರಾಮ್ ನಡೀತಿರುತ್ತೆ. ಜಸ್ಟ್ ಟು ಎನ್ಕರೇಜ್ ದ ಹಿಡನ್ ಟ್ಯಾಲೆಂಟ್, ಟು ಎಕ್ಸ್ಪೋಸ್ ದ ಆರ್ಟಿಸ್ಟ್. ಓಕೆ, ಸಾರಿ ರೀ. ಹೇ, ಇಟ್ಸ್ ಓಕೆ. ಅದರಲ್ಲೂ ಈ ತಿಂಗಳು ನಡೆಯೋ ಪ್ರೋಗ್ರಾಮ್ ಚೀಫ್ ಗೆಸ್ಟ್ ಮಿಸ್ ಇಂದಿರಾ. ಹಾ ಹೌದು. ನಿಮ್ಮ ಹೆಸರು ಹೇಗೆ ಸ್ಪೆಲ್ ಮಾಡ್ತೀರಾ? ಮಿಸ್ INDIRA. ಸಪೋಸ್ ಇನ್ವಿಟೇಷನ್ ಅಲ್ಲಿ ಮಿಸ್ ಆಯ್ತು ಅನ್ಕೊಳ್ಳಿ, ಆವಾಗ ಮಿಸ್ ಇಂಡಿಯಾ. ದಟ್ಸ್ ರೈಟ್. Thank you, Miss India. You're the chief guest. We are meeting there. Bye. Oh my God. Ladies and gentlemen, give a big hand to our chief guest. Please come. Namaste. Please. Please have a seat. Please. Thank you. Kutkoli. Shall we start? Yeah. ತಗೋ. ಥ್ಯಾಂಕ್ ಯು. ಏನಂತಿದ್ದಾನೆ? ಬಾಕ್ಸ್ನ ಓಪನ್ ಮಾಡು ಅಂತಿದ್ದಾನೆ. ಹಾ, ಐ ಥಿಂಕ್ ಮೇಕಪ್ ರಿಮೂವ್ ಮಾಡ್ತೇನೆ ಅನ್ಸುತ್ತೆ. ಹಲೋ ಜೋಕರ್ ಸರ್, ನಿಮ್ಗೋಸ್ಕರ ನಮ್ಮ ಚೀಫ್ ಗೆಸ್ಟ್ ವೇಟ್ ಮಾಡ್ತಿದ್ದಾರೆ. ಓಕೆ, ನಾನು ಈ ಟೈಮಲ್ಲಿ ಡಿನ್ನರ್ ಏರ್ಪಾಟ್ ಮಾಡಿ ಬರ್ತೀನಿ. ಓಕೆ, ಆಯ್ತು. ಸಾರಿ ಇವರೇ, ಜಸ್ಟ್ 5 minutes. ಓಕೆ, just 5 minutes. Okay, just 5 minutes. Okay. ಹಲೋ ಇಂದ್ರ ಅವರೇ. ಹಲೋ. ಏನ್ರಿ, ಏನೋ ಹೊಸಬಣ್ಣು ನೋಡ್ದಂಗೆ ನೋಡ್ತಾ ಇದ್ರಾ? ನಾನು ಕಸ್ತೂರ್ಬಾ ಕಾಲೇಜಲ್ಲಿ ಜೈಲು ವಾರ್ಡನ್ ಥರ ಇರೋ ಚಿಕ್ಕಯ್ಯ. ಮರ್ತು ಬಿಟ್ರಾ? ಅಯ್ಯೋ, ಆ ಕಾಲೇಜ್ ಜೈಲು ಅಲ್ಲ, ನೀವು ಜೈಲ್ ಪರ್ಸನ್ನು ಅಲ್ಲ. ದಟ್ಸ್ ಅ ನೈಸ್ ಕಾಲೇಜ್ ಅಂಡ್ ಯು ಆರ್ ಅ ನೈಸ್ ಪರ್ಸನ್. ಥ್ಯಾಂಕ್ ಯು. ಬೊಕ್ಕೆ ತಂದ್ರಿ ನನಗೋಸ್ಕರನಾ? ಚೆನ್ನಾಗಿ ಆಕ್ಟ್ ಮಾಡಿದಿನ? ನಿಮ್ಮ ಆಕ್ಟಿಂಗ್ ಮುಂದೆ ನಾನು ಯಾವ ಮಟ್ಟಕ್ಕೆ ಬಿಡಿ. ನೋ, ಈಗ ನೀವು ಮಾಡಿದ್ ನೋಡಿ, ಓ ಮೈ ಗಾಡ್, ಯು ಆರ್ ರಿಯಲಿ ಗ್ರೇಟ್. ಪ್ರಾಮಿಸ್.
2-3 ಹತ್ರ ನಿಜವಾಗ್ಲೂ ಅಳಿಸಿದ್ರಿ. ನೆನ್ಸ್ಕೊಂಡ್ರೆ ಇವಾಗೂ ಕಣ್ಣೀರ್ ಬರ್ತಿದೆ. ಏನ್ರಿ ಅದು ನಿಜವಾದ ಕಣ್ಣೀರಾದ್ರೆ ನಾನು ಕರ್ಚಿಫ್ನ ತ್ಯಾಗ ಮಾಡ್ತೀನಿ. ಅಯ್ಯೋ, ನಿಮ್ ಥರ ನಾನು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ನೋಡಿ, ಉಪ್ಪುಪ್ಪಾಗಿದ್ರೆ ನಿಜವಾಗಿದ್ದು, ಸಪ್ಪಗಿದ್ರೆ ಅಲ್ಲ. ಯಾಕೆ ಬಿಡಿ, ಇನ್ನೊಂದ್ಸಲ ಚೆನ್ನಾಗಿ ಅಲಿಸ್ಬಿಟ್ಟು ಆವಾಗ ಹೇಳ್ತೀನಿ ಆ ಕಣ್ಣೀರಲ್ಲಿ ಎಷ್ಟು ನಿಜಾಯ್ತಿ ಇದೆ ಅಂತ. ಏನು ಹಳೆ ಬುದ್ಧಿ ಹೋಗ್ಲಿಲ್ಲ. ಟೆಸ್ಟ್ ಎಕ್ಸಾಮಿನೇಷನ್ ಇಡಕ್ಕೆ ಇದನ್ ಕಾಲೇಜ್ ಅಲ್ಲ. ಕಮಾನ್ ಚೀಫ್ ಗೆಸ್ಟ್ ಮಿಸ್ ಇಂಡಿಯಾ, ಲೆಟ್ಸ್ ಗೋ ಫಾರ್ ಡಿನ್ನರ್. ಕಮಾನ್ ಸಿಟ್ ಡೌನ್. ಏನ್ರಿ ಇದು, ಮತ್ತೆ ಇಷ್ಟು ಮರ್ಯಾದೆ ಮಾಡ್ತಿದ್ದೀರಾ? ಇವತ್ತು ನೀವು ಚೀಫ್ ಗೆಸ್ಟ್ ಅಲ್ರಿ? ಹೌದ್ರಿ, ಇಂಥ ಒಳ್ಳೆಯವ್ರ ಜೊತೆ ಅಲ್ಲಿ ಕಾಲೇಜ್ನಲ್ಲಿ ಯಾಕೆ ಹಂಗೆ ಬಿಹೇವ್ ಮಾಡಿದೆ ಅಬಚ್ಚಿ? ನಿಮ್ ತಪ್ಪೇನೂ ಇಲ್ಲ ಬಿಡಿ, ನಾನೇ ಸ್ವಲ್ಪ ಮೊಂಡಾಗಿ ಬಿಹೇವ್ ಮಾಡಿದೆ. ಹಾಗಂದ್ರ ಅಂದ್ರೆ ನನ್ನ ತೆಪ್ಪೇನಿಲ್ಲ. ಅಮ್ಮಯ್ಯ, ಹೌದು, ಏನ್ ತಗೊಂತೀರಾ? ನಿಮ್ ಮುಂದೆ ತಗೊಳೋದೇನಿದೆ ರೀ, ಸೊಪ್ಪು ತರಕಾರಿ. ಅದು ಅಲ್ಲಿರಿ, ಇವಾಗ ನಾನು ಫ್ರೀ ಬರ್ಡ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸುಂದ್ರಯ್ಯ, ನೀನ್ ಲಾಸ್ಟ್ ಸೂಪ್ ಕೇಳಿದ್ಯಲ್ಲ, Yes. ಕಳಿಸ್ತಿದ್ದೀನಿ. ಆಮೇಲೆ ಜಿಂಜರ್ ಚಿಕನ್, ಫಿಶ್ ಫ್ರೈ. ಓಕೆ Okay. ನೀನ್ ಫೋರ್ಕ್ ತಿನ್ನಲ್ವಲ್ಲ? ಪೋರ್ಕ್ ನೀವು ತಿಂತೀರಾ? ಅಯ್ಯೋ ಇಲ್ಲ. ಸೊ ಕ್ಯಾನ್ಸಲ್ ದ ಪೋರ್ಕ್. ಲಲಿತಾ, ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯೋ ಗೊತ್ತಿಲ್ಲ. ಅರೇಂಜ್ ಸಮ್ ಇಂಪೋರ್ಟೆಡ್ ವಿಸ್ಕಿ, 1 ಬ್ಲ್ಯಾಕ್ ಲೇಬಲ್ ಆ್ಯಂಡ್ 1 ಶವಾಸ್ ರೀಗಲ್. ನಾನು ತಗೊಂಡ್ರೆ ನಿಮ್ಗೆ ಅಭ್ಯಂತರ ಇಲ್ವಲ್ಲ? ಅಯ್ಯೋ ನೋರಿ, ಪರ್ಫಾರ್ಮೆನ್ಸ್ ಮೆಚ್ಕೊಂಡಿದೀಯಲ್ಲ. ಬೆಟ್ಟದ ಮೇಲಿರೋ ಕೋತಿ ತಗೊಬರ್ಬೇಕಂದ್ರೂ ತಗೊಂಬರ್ಬೇಕು. ಇನ್ನೂ ಹೊಸ ಹೊಸ ಕೋರಿಕೆ ಬರದೆ ಮ್ಯಾನೇಜ್ ಮಾಡಿ. ಐ ಹ್ಯಾವ್ ಮೈ ಓನ್ ಲಿಮಿಟೇಷನ್ಸ್. ಓಕೆ ಇಡಿಯಟ್ಸ್. Hi, baby. Hello, baby. Hi, baby. Hello, baby. Hey, I am first. Okay, fast. Only 10 minutes. Only 10 minutes. Thank you. Thank you. Hi, baby. ಏಯ್, ಹಾಯ್ ಡೋಂಟ್ ಸ್ವೀಟಿ. ಟಚ್ ಮೀ. ಹಾಯ್. ಏಯ್, Come on. ಸುಂದರಯ್ಯ, ಹೇ ಕಮ್ ಆನ್. ಏಯ್, ಬಿಡು. ಏಯ್, ಸುಂದರಯ್ಯ naughty. ಬರ್ತಾರೆ, ಸಾಯಿಸ್ತಾರೆ. Come on. ಬಿಡು ಸುಂದರಯ್ಯ. ಹೇ ಸುಂದರಯ್ಯ, ಓ ಓ ಏಯ್ ಬಿಡು. ಅಲ್ಲೊಬ್ಬರ ಶು ಶು ಅಂತೀನು, ಒಡಿ ಒಡಿ ಅಂತಿದ್ರೆ ಉಶ್ ಉಶ್ ಅಂತೀನು. ಅಯ್ಯೋ, ಏಯ್ ಬಾ. ಅಯ್ಯೋ, ಒಡಿ. ಆ ರಕ್ತ ಏನು? ಇದು ಟೊಮೊಟೊ ಸಾಸ್. ನೀವು ನಡೀರಿ. ಇದು ನಿಮ್ ಕಾರು, ತಗೊಳ್ಳಿ ನಿಮ್ ಕೀಸು. ಏನೋ ಸಾಲ ಕೊಟ್ಟೋರ್ ತರ ಮನೆಯಲ್ಲೇ ಕೊಟ್ಟು ಮನೆಯಿಂದ ಹೊಟ್ಟೋಗ್ತೀರಾ? ಬನ್ನಿ ಒಳಗಡೆ ಪ್ಲೀಸ್. ಓಕೆ ಬನ್ನಿ. ರೀ, ಅಲ್ಲಿದೆ ಕಾರು, ತಗೊಳ್ಳಿ ನಿಮ್ ಕೀಸ್. ಬರ್ತೀನಿ ರೀ. ಹೇಗೆ ಹೋಗ್ತೀರಾ? ಏನ್ರಿ, ನನ್ನ ಯಾರ ಬಂಧಿಸಿದ್ರಾ ಹೋಗದೆ ಇರೋದಕ್ಕೆ? ಬಂಧಿಸ್ರೆ ಇದ್ದೋಗ್ತೀರಾ? ಅಮ್ಮೋ, ಮಾಡೋದ್ರಲ್ಲೇ ಜಾನ ಅನ್ಕೊಂಡೆ, ಮಾತುಗಳಲ್ಲೂ ಕೂಡ. ನಮಸ್ಕಾರ ಸರ್. ಸುಂದರಯ್ಯ, ಯಾವಾಗ ಬಂದಿದ್ದಿ? ಏನು ಈ ನಡುವೆ ನಡೆದಿದ್ದ ಅದೆಲ್ಲ ಕಿವಿಗೆ ಬಿದ್ದಿದಬ್ಬ. ಅವೆಲ್ಲ ಒಂದು ಗ್ರಹಣ ಅಂತ ಸಂಘಟನೆ ಅನ್ಕೋ. ಹೋಗ್ಲಿ, ನಿನ್ ಮ್ಯಾಗೆ ಕಕ್ಷಲಿಂತ ಯಾರನ್ನ ಏನನ್ನ ಮಾಡ್ಯಾರೇನೋ. ಡ್ರೈವರ್ನೆಲ್ಲಾದ್ರೂ ಕಳಿಸ್ಬೇಕು. ಇಲ್ಲಮ್ಮ ನೋಡು, ಗಂಗಿಗೋ ಅಂತೋನು ನೀನ್ ಯಾರಿಗ ಅನ್ಯಾಯ ಮಾಡ್ತಪ್ಪ? ಅದೇ ನನ್ಗೆ ಅರ್ಥ ಆಗ್ತಿಲ್ಲ ಸರ್. ಬಿಟ್ಟು ಬಿಡಪ್ಪ, ನಿಜಾನ ಕಾಲವೇ ನಿರ್ಣಯಿಸ್ತದೆ. ಅದನ್ನ ಯಾವಾಗ ಮರ್ತು ಬಿಟ್ಟೆ ಸರ್. ಡ್ರೈವರ್ ರೆಡಿ ರೀ. ಅದೇನಮ್ಮ, ಇಲ್ಲ ಇಲ್ಲ ಹಿಂಗೆ ಮನೆಗೆ ಬಂದ್ರೆ ಏನ್ ತಕೋದ್ ಹಿಂಗೆ ಹೋಗ್ತಾನ. ಪರವಾಗಿಲ್ಲ ಸರ್, ನಾವು ಡಿನ್ನರ್ ಮಾಡ್ಕೊಂಡೇ ಬಂದ್ವಿ. ಮಾಡಿದ್ರಲ್ಲಪ್ಪ, ನಮ್ ತೃಪ್ತಿಗ ನೀವು ಸ್ವಲ್ಪ ತಕೋ. ಸರಿ, ನಿಮ್ಮ ತೃಪ್ತಿಗಾಗಿ ಇದು ತಗೊಳ್ತಾ ಇದ್ದೀನಿ. ಕಾರ್ ಬೀಗಮ್ಮ. ಗುಡ್ ನೈಟ್. ಗುಡ್ ನೈಟ್. ಇಟ್ಸ್ ಓಕೆ.
ಅಮ್ಮ ಬಡಿಸ್ಲಾ? ಸತ್ಯವತಿ, ಅವನೆಲ್ಲಿದ್ದಾನೆ ಅಂತ ನಿನ್ಗೇನಾದರೂ ಗೊತ್ತಾ? ಯಾರಮ್ಮ? ನನಗೆ ನೋವಾದಾಗ ದೊಡ್ಡವನ ಥರ ಸಮಾಧಾನ ಮಾಡೋ ಸತ್ಯ. ಸಮಸ್ಯೆ ಬಂದರೆ ಓದ್ಕೊಂಡಿರೋರ ಥರ ಪರಿಹಾರ ಕೊಡೋ ಒಂದು ಶಿವಯ್ಯ. ಕಷ್ಟ ಬಂದರೆ ಆದ್ಕೊಡೋ ಅಂತ ಒಂದು ಸುಂದರಯ್ಯ. ಇವತ್ತು ಯಾವ ಹೆಸರಲ್ಲಿ ಅವನ ಹತ್ರ ನೆನೆಸ್ಕೋಬೇಕು, ಯಾವ ಹೆಸರಲ್ಲಿ ಕರಿಬೇಕು? ಇಲ್ಲಿ ಯಾರು ತಪ್ಪು ಮಾಡಿದ್ರು ಶಿಕ್ಷಿಸಬೇಕು ಅನ್ನೋ ನಿಬಂಧನ ನಾನೇ ಮಾಡಿದ್ದೀನಿ. ಆದರೆ ಅದು ನನ್ನನ್ನೇ ಸುತ್ತಿ ನನಗೆ ಅವನ್ನ ದೂರ ಮಾಡುತ್ತೆ ಅಂದ್ಕೊಳ್ಳಿಲ್ಲ. ನಡೆಯೋ ಪ್ರತಿದು ನಮ್ಮ ಒಳ್ಳೇದಕ್ಕೆ ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ಯಾವ ಒಳ್ಳೇದಕ್ಕೆ ಇಷ್ಟು ಕೆಟ್ಟ ನಡೀತು? ಏನ್ರಿ ನೀವ್ ಹೇಳೋದು? ಏನಿದೆ, ಪುಣ್ಯಂ ಪುರುಷಾರ್ಥಂ ಬರೋದು ಹೇಳಿದ್ದೀನಿ. ಪುಣ್ಯ ಯಾವುದು, ಪುರುಷಾರ್ಥ ಯಾವುದು? ಬುಟಿಕ್ ಡಿಸೈನ್ ಮಾಡಿರೋ ಡ್ರೆಸ್ ಹಾಕೊಂಡು ಮಿಸ್ ಡ್ರೀಮ್ ಗರ್ಲ್ ಆಗಿದ್ರೆ ಅನ್ಕೊಳ್ಳಿ, ಅವರಿಗೆ ಬೆಸ್ಟ್ ಡಿಸೈನ್ ಆಗಿ ಹೆಸರು ಬರುತ್ತೆ, ಶಾಪ್ ಸೇಲ್ಸ್ ಜಾಸ್ತಿ ಆಗುತ್ತೆ, ಅದು ಪುಣ್ಯ. ಅವಾಗ ನಿಮ್ಮ ಹೆಸರು ಪಾಪ್ಯುಲಾರಿಟಿ ಜಾಸ್ತಿ ಆದರೆ ಅದು ಪುರುಷಾರ್ಥಂ. ಏನ್ರಿ ನಿಜವಾಗ್ಲೂ ಈ ಐಡಿಯಾ ನಿಮ್ದ? ಚಿಕ್ಕ ಈ ಐಡಿಯಾ 100% ಚಿನ್ನಬ್ಬ ಇದು. ಅದು ಸಕ್ಸಸ್ ಆಗ್ತದನ 100% ನಮ್ಮಕ್ಕ ನಂದು. ಏನ್ರಿ ನಿಜವಾಗ್ಲೂ ನೀವು ನನ್ನ ಪರ್ಸನಾಲಿಟಿ ನೋಡ ಇಷ್ಟು ಸಾಹಸ ಮಾಡ್ತಿದ್ದೀರಾ? ಏನ್ರಿ, ಕುಮ್ಮರಿ ಕೈ ಬಿದ್ದಿಂದಲೇ ಮಟ್ಟಿಗೆ ಪ್ರಾಣ ಬರ್ತದಲ್ಲ, ಕಂಸಾಲಿ ಕೈ ಬಿದ್ದಿಂದಲೇ ಕನಕಗೆ ಮೆರುಗು ಬರ್ತದಲ್ಲ, ಹಂಗೆ ನಮ್ಮ ಚಿನ್ನಬ್ಬಾಯಿ ಕೈ ಬಿದ್ದಿಂದಲೇ ನೀವು ಅಲ್ಲರಿ, ನೀವು ಅಲ್ಲೇ ಅಲ್ಲರಿ. ಪ್ಲೀಸ್ ಒಪ್ಕೋರಿ. ಏನೋ ರೀ, ಐ ಡೋಂಟ್ ಥಿಂಕ್ ಸೊ, ಐ ಕಾಂಟ್. ಸಾರಿ. ನೋರಿ, ಅಯ್ಯಯ್ಯೋ, ನೀವು ಹಂಗೆ ಅಂದ್ರೆ ಹಂಗಿರಿ ಪ್ಲೀಸ್. ನನ್ನ ಮೇಲೆ ನಂಗೆ ನಂಬಿಕೆ ಇಲ್ಲ. ಇನ್ನೊಂದು ಭಾಗ ಆಲೋಚನೆ ಮಾಡ್ರಿ. ಸಾರಿ ಹೇಳ್ದೆ ಅಲ್ರಿ. ಸುಧಾಕರ್, ಇಂದ್ರ ಅವಳು ಆಗಲ್ಲ ಅಂದಾಗ ಐ ಅಂಡರ್ಸ್ಟ್ಯಾಂಡ್. ನಾವಷ್ಟು ಬಲವಂತ ಮಾಡೋದು ಒಳ್ಳೇದಲ್ಲ. ಒಂದು ಕೆಲಸ ಮಾಡೋಣ, ಮಾಧವಿ ಹೇಗೂ ಇಷ್ಟಪಟ್ಟಿದ್ದಲ್ಲ, ಅವನ್ನ ಫಿಕ್ಸ್ ಮಾಡೋಣ. ಓಕೆ ಇಂದ್ರ ಅವರೇ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇರ್ತೀನ್ರಿ. ಅದೇ ಇಷ್ಟು ಬೇಗ ಅಷ್ಟು ಸೀರಿಯಸ್ ಆದ್ರೆ ಹೇಗೆ? ಏನೋ ಆಸೆ ಕೇಳಿದ್ರೆ ಅದ್ ನಿಜವಾಗ್ಲೂ ತಗೋತಾರ? ಏನ್ರಿ ಹೇಳ್ರಿ. ಮಾಧವಿನೂ ಬೇಡ, ಮಲ್ಲೆ ಪಂದಲು ಬೇಡ. ನಿಜವಾಗ್ಲೂ ನಾನು ಕೆಲ್ಸಕ್ಕೆ ಬರ್ತೀನ? ಅಷ್ಟು ಅಂದವಾಗಿರ್ತೀನ? ಈಗ ಖಚಿತವಾಗಿ ಕೇಳಿದ್ರೆ ನಿಜ ಹೇಳ್ಬೇಕಾಗುತ್ತೆ. ಏನು? ಇಂಥ ಕುರುಪೇನು ನಾನು ನೋಡೇ ಇಲ್ಲ ರೀ. ಆ ಕೆಣ್ಣಿಗೆ ಕಣ್ಣುಗಳೇನು, ಅಂತ ಸೊಗಸಾದ ಮೂಗೇನು, ಸೊಗಸಾದ ಎಲೆ ತರ ತುಟಿಗಳೇನು, ಚಂದನದ ಬೊಂಬೆ ತರ ಈ ಆಕಾರವೇನು? ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಆ್ಯಂಡ್ ವಾಮ್ ವೆಲ್ಕಮ್ ಟು ಆಲ್ ಆಫ್ ಯು. ಎಷ್ಟಿಲ್ಲಂದರೆ 25 ಮಂದಿ ಜಂಟ ಪೋಟಿ ಮಾಡಿದ ಈ ಕಾಂಟೆಸ್ಟಲ್ಲಿ ದಿ ಪರ್ಫೆಕ್ಟ್ ಪೇರ್ ಅಂದರೆ ಒಂದು ಅಪರೂಪವಾಗಿದ್ದ ಜಂಟ ಥರ ಮಿಸ್ಟರ್ ಸುಂದರಯ್ಯ ಆ್ಯಂಡ್ ಮಿಸ್ ಇಂದ್ರ ಅವರು ಪ್ರಥಮ ಸ್ಥಾನ ನೆಗ್ಗಿದ್ದ ಸಂದರ್ಭದಲ್ಲಿ ಈ ಸಣ್ಣ ಗೆಟ್ ಟುಗೆದರ್ ಏರ್ಪಾಡು ಮಾಡಲಾಗಿದೆ. ನಿಜವಾಗಿಯೂ ಇದು 2 ರೀಸನ್ಸ್, 2 ವಿಧದಲ್ಲಿ ನನಗೆ ಗರ್ವ ಕಾರಣ. ನಂಬರ್ 1, ಆ ಡ್ರೆಸ್ ತಯಾರು ಮಾಡಿದ್ದದು ನಮ್ಮ ಸಂಸ್ಥೆ. ನಂಬರ್ 2, ಆ ಡ್ರೆಸ್ ಡಿಸೈನ್ ಮಾಡಿದ್ದದು ನಮ್ಮ ಚಿನ್ನಬ್ಬಾಯಿ. ಸೊ ಇನ್ ದಿಸ್ ಕಾಂಟೆಸ್ಟ್ ಈ ಟ್ರೋಫಿ ಆಗಲಿ ಆ ಕ್ಯಾಶ್ ಆಗಲಿ ನಮ್ಮ ಚಿನ್ನಬ್ಬಾಯಿಗೆ ಹೋಗ್ತಾವಂತಾನೆ ನಾನು ಸಭಾಮುಖಂಗ ಕೇಳ್ತಾ ಇದ್ದೀನಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಪ್ಲೀಸ್ ಗಿವ್ ಇಟ್ ದ ವೆರಿ ಬಿಗ್ ಹ್ಯಾಂಡ್ ಮಿಸ್ಟರ್ ಸುಂದರಯ್ಯ ಆ್ಯಂಡ್ ಮಿಸ್ ಇಂದಿರಾ.
ವಾವ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ನನಗೊಂದು ಫೋಟೋ ಸರ್. ಸರ್ ನಮಗೊಂದು ಫೋಟೋ ಸರ್. ಅದಕ್ಕಿಂತ ಚೆನ್ನಾಗಿರ್ಬೇಕು ಸರ್. ಪ್ಲೀಸ್ ಸರ್ ಒಂದು ಸೆಲ್ಫಿ ಸರ್. ತುಂಬ ಚೆನ್ನಾಗಿದೆ. ಒಂದು ಫೋಟೋ ತೆಗೆದುಕೊಡ್ರಿ. ಸೆಲ್ಫಿ ಸರ್. ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ ಅಮ್ಮ. ಈ ಕಡೆ ತಿರುಗು. ಯಾ, ರೆಡಿ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒನ್ ಮೋರ್. ಒನ್. ಇಲ್ಲ ಸುಂದರಯ್ಯ, ಕಷ್ಟ ಬಿದ್ದಿದ್ದ ನೀನು, ಸಾಧಿಸಿದ್ದ ನೀನು. ಆ ಕ್ಯಾಶ್ ಪ್ರೈಸ್ ಕೂಡ ನಿಂಗೆ ಬರಬೇಕು. ಅದರಲ್ಲಿ ನಂಗೆ ಒಂದು ಪೈಸೆ ಕೂಡ ಬೇಡ. ನನಗೆ ಬೊಟ್ಟಿಗೆ ಬಂದಿದ್ದ ಹೆಸರು ಸಾಕು. ಈ ಹಣ ನಿನ್ ಕೊಡ್ತಾ ಇಲ್ಲ ಸುಧಾಕರ್. ಆವತ್ತು ಪಾರ್ವತಿ ನನಗೆ ರಾಖಿ ಕಟ್ಟಿದ್ದ ದಿನ ಅವಳ ಕೈಗಳು ತುಂಬಷ್ಟು ಹಣ ಕೊಡ್ಬೇಕು ಅನ್ಕೊಂಡೆ. ಆ ಆಸೆ ಈ ಥರ ಆದರೂ ಈಡೇರಲಿ. ಸುಂದರಯ್ಯ, ಈ ವರ್ಷ ಪುಸ್ತಕ ಓದಿ ಪಿಲ್ಲಲ್ಗೆ ಪಾಠ ಹೇಳಿದ್ದೀನಿ. ಇವಾಗ ನೀನಂತವ್ರನ್ನ ಓದಿ ಎಷ್ಟು ಒಳ್ಳೆ ಪಾಠವು ಕಲ್ತ್ಕೊಂಡಿದ್ದಾನಪ್ಪ ಮಾಸ್ಟರು. ಶ್ರೀಕೃಷ್ಣ. ನಿಂದ್ರೆ ಎಲ್ಲಿದ್ದೀಯಾ? ಅಬ್ಬಾ, ಬಿದ್ರಾ? ಇನ್ನ ಇಲ್ಲ. ಬಿದ್ದು ರಕ್ತ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು. ಈ ಯಮುನಾ ಜಲದಿಂದ ತೊಳಿಬೋದಿತ್ತು. ಏನ್ರಿ, ಇದು ಯಮುನಾನೇ ಅಲ್ವಾ? ಒಂದವಾಗಿ ಯಮುನೆ, ಆದ್ರೆ ಇವಾಗ ಗೋದಾವರಿ, ಆದ್ರೆ ನೀರು ಮಾತ್ರ ಯಮುನೆ. ಆಹಾ ಕೃಷ್ಣ. ಹೊಸಿ ನಿನ್ ಮನೆ ಬಂಗಾರ ಆಗ್ಲಿ. ಮತ್ತೆ ನದಿ ಒಡ್ಗೆ ಹೋಗ್ಬೇಡ. ಆಂಧ್ರದಾಗೆ ನದಿ ಒಡ್ಡು ಚೆನ್ನಾಗಿರಂಗಿಲ್ಲ. ಸ್ವಲ್ಪ ದೂರ ಇದ್ದೀವಿ, ವಿಹಾರ ಮಾಡ್ತಾ ಇರಿ. ನಾನು ಇವಾಗ ಸ್ವಲ್ಪ ಕೆಲಸ ನೋಡ್ಕೊಂಡು ಬಂದಿ ಬಿಡ್ತೀನಿ. ಇಲ್ಲಿ ನೋಡ್, ನಾನು ಕೇಳಿದ್ದ ನದಿ ಒಡ್ಡು ಬ್ಯಾಗೆ, ನನ್ನ ಬಾಗೆ ಅಲ್ಲ. ಏಕಾಂಬರೇಶ್ವರ ಅವರೇ, ಸಾರಿ ಲೇಟ್ ಆಗಿದೆ. ಕೃಷ್ಣ, ನೀಲಮೇಘ ಶ್ಯಾಮ, ಹೀಗ್ ಬಿಂದಿಗೆ ಒತ್ತುತ್ತಿದ್ಯಾ ಏನಯ್ಯ? ಸ್ವಾಮಿ ಕೃಷ್ಣ, ಸ್ವಾಮಿ ಕೃಷ್ಣ, ನೀಲಮೇಘ ಶ್ಯಾಮ, ಕೃಷ್ಣ ನಿಲ್ಲಯ್ಯ, ಕೃಷ್ಣ ಮುಕುಂದ. ಏನ್ ರಾಜಿ ಹಿಂಗೆ ಕಮ್ಮಿ ಆಗ್ತಿದ್ದಿ? ಏನನ್ನ ತಿನ್ನೋದು ಏನನ್ನ ಕಮ್ಮಿ ಮಾಡಿದ್ದೆ? ಏನು ವಿಷಯ? ನೋಡಿ ಏಕಾಂಬರೇಶ್ವರ ಅವ್ರೆ, ನೀವಿಬ್ಬರು ಇಲ್ಲಿ ಸರಾಗದಾಗ ಬಿದ್ದಿ ಓಡ್ಕೊಂಡು ಹೋದ್ರೆ ಅಲ್ಲಿ ನನ್ನ ಹೇತಿ ಗೋದಾವರದಾಗ ಬಿದ್ದಿ ಓಡ್ಕೊಂಡು ಹೋಗ್ತಾಳೆ. ಡೈರೆಕ್ಟ್ ಪಾಯಿಂಟ್ ಬಂದ್ಬಿಡಿ. ಮತ್ತೆ ಪಾಯಿಂಟ್ ಏನಂದ್ರೆ ರಾಜಿ, ನಮ್ಮ ಕ್ಲೈಂಟು ನೀನು ನಡೆಸ್ತಿದ್ದ ಕಾಲೇಜಿ ಭವನವೆಲ್ಲ ತಗೋಬೇಕಂತ ಅನ್ಕೊಂತಿದ್ದಾನೆ. ರೊಕ್ಕಗಾಗ್ಲಿ ಪಲ್ಕು ಬಡಿಗಾಗ್ಲಿ ಏನ್ ಪ್ರಾಬ್ಲಮ್ ಇಲ್ಲದಿಂಗ ಐತೆ. ಎಷ್ಟು ದುಡ್ಡು ಸಿಗತ್ತೆ? ಅಡ್ಡೆಡ್ಡೆಡ್ಡೆ ನೋಡ್ದೆ ನನ್ನ ರಾಜಿ ಎಷ್ಟು ತಿಳಿವೈತೆ ಅಂದ್ರೆ ಡೈರೆಕ್ಟ್ ಪಾಯಿಂಟ್ ಬಂದೆ. ಅವ್ರು ರಾಜಿ, ನಾವು ಇಬ್ಬರು ಇಷ್ಟು ತಿಳಿವಾಗಿದ್ದವ್ರು ನಾವು ಹಿಂಗೆ ಬೇರೆ ಇದ್ದಂಗೆ ಕಂದ ಬಚೇಂದ್ರಪ್ಪರ್ ಕಲ್ತಿದ್ರೆ. ಈಗ ಮಾಸ್ಟರು, ನೀವು ಮತ್ತೆ ಸರಾಗದಲ್ಲಿ ಬಿದ್ದಿ ಓಡ್ಕೊಂಡು ಹೋಗ್ತಿದ್ರಿ. ಅಸಲ ಅಲ್ಲಿ ಗೋದಾವರಿ, ನಾನು ಎಂತೆಲ್ಲ ಬಿದ್ದಿಗೆ ಓಡ್ಕೊಂಡು ಹೋಗಲ್ಲ ಅಂದ್ರೆ ಮತ್ತೆ ನಾವು ಎಲ್ಲಿಗೋ ಹೋಗಿ ಎತ್ಕೋಬೇಕು. ಸ್ಪೀಡ್ ಅಪ್. ಪಾಯಿಂಟ್ ಏನಂದ್ರೆ ನಿನ್ನ ಕಾಲೇಜ್ದಾಗ ನಡೆದಿದ್ದ ಸಂಘಟನೆಯಿಂದ ಲೆಫ್ಟ್ ಹ್ಯಾಂಡ್ ಹೋಗಿದೆ, ಚಿನ್ನಬ್ಬ ಇಲ್ಲದಿಂಗೆ ರೈಟ್ ಹ್ಯಾಂಡ್ ಹೋಗಿದೆ. ನೀನು ಔಟ್ ಈ ಥರ ಬದ್ಕಡೋಂಗನೆ ಕಾಲೇಜ್ ಮುಚ್ಚಿಬಿಡೋದು ಒಳ್ಳೇದಂತ ನಾನು ಕೇಳಿ. ನಾನೇ ಅಲ್ಲ, ನನ್ನ ಶವಾನು ಇಲ್ಲಿಂದ ಕದ್ಲಲ್ಲ. ನೋಡ್ರಿ, ಇವ್ರಿಗೆ ಹಸಿ ಹುಲ್ಲಾಕ್ಸಿದೀರಂತ ಗೊತ್ತು. ನಿಮ್ಮನೇಲಿ ಇಟ್ಟು ಮೇಯಿಸಿ, ಆದ್ರೆ ಈಗ ಮನೆಗಳ ಮೇಲೆ ಬಿಟ್ಟು. ನೋಡ್ದೆ ಅಪ್ಪ, ನನ್ನ ರಾಜಿಗೆ ಗಂಗಿಗೆ ಹೋಯ್ತು. ನಂಗೆ ಹೆಂಗೆ ಪೋಲ್ಚಾಲು ಕನ್ನಡದಲ್ಲಿ ಅರ್ಧ ಹಾಫ್ ಅನ್ ಅವರ್ ಹೆಂಗೆ ಬೇಕಂದ್ರೆ ಹಂಗೆ ಮಾತಾಡ್ಬೋದು. ಏನ್ ದಂಚಡವೋ ಏನೋ, ಇನ್ನ ಹಾಫ್ ಅನ್ ಅವರ್ ಹಿಂಗೆ ದಂಚಿರೆ ನಾನು ಕೋಲ್ಗೇಟ್ ಪೊಟ್ಟಿ ಬಿದ್ರೆ ಆಲೋತೀನಿ. ವಾಮೋ, ತುಂಬ ಪವರ್ಫುಲ್ ಲೇಡಿ. ಈಗ ಏಕಾಂಬರೇಶ್ಮ ಅವ್ರೆ, ನಾನು ಈ ಸ್ಥಳವು ಈ ಬಿಲ್ಡಿಂಗ್ ಕೊಂಡಾಡೋ ಕಲ್ಲ, ಇಲ್ಲಿ ಕ್ಲಬ್ಬು ಅವೆಲ್ಲ ಬರಡೋ ಕಲ್ಲ, ನಿನ್ ಕಮಿಷನಿಂಗೆ ಬರಡೋ ಕಲ್ಲ. ನಿಂದ್ರು ಈ ನಮ್ಮ ನಾನೆಷ್ಟು ಬೈಬಿದ್ದಿ ಸಾತ್ತಿದ್ದೀನಲ್ಲ, ಕ್ಲೈಮ್ಯಾಕ್ಸ್ದಾಗೆ ಹೀರೋ ತರ ಹಂಗೆ ಓದಿರ್ತೇನ್. ರಾಜು, ಇದು ತುಂಬಾ ಸೀರಿಯಸ್ ಮ್ಯಾಟರ್. ಈ ಸ್ಥಳನೋ ಮಾರಾಡೋ ಕಾಯವ್, ಇಲ್ಲಿ ಕ್ಲಬ್ ಬರಡೋ ಕಾಯವನೋ, ನನ್ನ ಕಮಿಷನ್ ಬರಡೋ ಕಾಯವ್. ನಿನ್ ಮನಸ್ಸು ಮಾರ್ಚ್ಕೊಂಡು ಸಿದ್ಧಾಂತಲ್ಲಿ ಬಿಟ್ಟಿಟ್ರೆ ಒಳ್ಳೇದು. ಓಕೆ ಖಂಡಿತ ಬರ್ತೀನಿ. ಇಂದಿರಾವರೇ, ಓಕೆ, ಪ್ಲೀಸ್ ಲೀವ್ ಮೀ. ಅರೆ ಸಮಯಕ್ಕೆ ಬಂದು ನೀವು ಸೇವ್ ಮಾಡಿದ್ರಿ. ಇಲ್ಲಂತಂದ್ರೇಣ ಏನು ಗೋಪಿಕೆ ಜೊತೆ ಸರ್ಸ ಆಗೋ ಥರ ಸೀನೇನು? ನಾನು ಅದರಲ್ಲಿ ಏನು ಅಟ್ರಾಕ್ಷನ್ ಇದೆಯೋ ಏನೋ ಗೊತ್ತಿಲ್ಲ. ಈ ಹುಡುಗಿರು ಅಬ್ಬಚ್ಚಿ ಇನ್ನು ಸ್ವಲ್ಪ ಹೊತ್ತಾದ್ರೆ ಎತ್ಕೊಂಡು ಏನು ಮಾಡ್ತಿದ್ರು. ಅದು ಸರಿ ಬಿಡಿ, ಅದು ಯಾಕೆ ಬಿಡಿ. ಎಲ್ಲಾದ್ರೂ ಲಂಚ್ಗೆ ಹೋಗೋಣ ಬನ್ನಿ. ಏನ್ ಮಾಡ್ತಿದ್ರು ಅಂತ ನಾನು ಕೇಳ್ತಿದ್ದೀನಿ. ಒಂದು ಹುಡುಗಿ ಒಬ್ಬ ಹುಡುಗನ ಜೊತೆ ಏನ್ ಮಾಡ್ತಾಳೆ ಅನ್ನೋದು ಇನ್ನೊಂದು ಹುಡುಗಿಗೆ ಹೆಂಗೆ ಹೇಳಬೇಕು ಅನ್ನೋದು ಯೋಚಿಸ್ತಾ ಇದ್ದೀನಿ. ಹೇಳಬಾರದು ಅಂದ್ರೆ ಹೇಳಬೇಕು ಅಂದ್ರೆ ಬಾಯ್ 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 ಸಿ ಟುಮಾರೋ. ಓಕೆ, ಕಮಿಂಗ್. ಓಕೆ, ತಪ್ಪದೆ ನಮ್ಮನೆ ಡಿನ್ನರ್ ಬರಬೇಕು. ಓಕೆ, ಇಷ್ಟಾಗಿ ಇದಕ್ಕೆ ಇದೆಲ್ಲ ಅಂತಿದ್ದೀರಾ? ನಿನ್ನ ಮನೆಗೆ ಕರೆದು ಅವಳು ನೀವು ಹೊರಟ್ರಾ? ಏನೋ ಟೀ ಕರೆದಿದ್ದಲ್ಲ ಅಂತ ಅಲ್ಲಿ ಹೋದ್ರೆ ಯಾಕೆ ಬಿಡಿ ಲೆಟ್ಸ್ ಹ್ಯಾವ್ ಸಮ್ ಲಂಚ್. ಮನೆಗೆ ಕರೆದು ಏನ್ ಮಾಡಿದ್ಲು ಹೇಳ್ರಿ. ಏನ್ರಿ ನೀವು ಇದೆಲ್ಲ ಬಿಡ್ಬಿಡಿ, ಬನ್ನಿ ಹೋಗೋಣ ಬನ್ನಿ. ನೀವ್ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಹಾಣೆ. ಸರಿ, ಸ್ವಲ್ಪ ಹೊತ್ತು ನೀವು ನಾನು ಆ ಹುಡುಗಿ ತರ ಆಕ್ಟ್ ಮಾಡೋಣ, ಸರಿನಾ? ಸರಿ ಬನ್ನಿ. ಈಗ ನೀವು ನಾನು ಬಂದು ಡೋರ್ ಮೇಲೆ ಓಡಿರಿ. ಈ ತರ ತಲುಪು ತೆಗಿದೆ. ಹಾಯ್ ಸುಂದರಂ, ಸೋ ನೈಸ್ ಆಫ್ ಯು ಟು ಕಮ್ ಆನ್, ಕಸ್ ಡೌನ್, ಕಮ್ ಆನ್.
ಇಲ್ಲಿಗೆ ಬಿಡಬಹುದಲ್ಲ? ಯಾವುದೋ ಹುಚ್ಚ ಹಾಡು ಹಾಡುತ್ತಾ ಪ್ಯಾರು ಕಿಯಾ ತೋ ಡರ್ನಾ ಕ್ಯಾ, ಪ್ಯಾರು ಕಿಯಾ ತೋ ಡರ್ನಾ ಕ್ಯಾ, ಜಬ್ ಪ್ಯಾರು ಕಿಯಾ ತೋ ಡರ್ನಾ ಕ್ಯಾ ಹೈ, ಈ ಥರ ಟಚ್ ಮಾಡೋದು. ಆಮೇಲೆ ಈ ಥರ ನನ್ನ ಕೈ ತಗೊಂಡು ಈ ಅಚ್ಚಿಚ್ಚಿಬಿಟ್ಟು ಅಂತ ಕಿಸ್ ಹೊಡೆದು ಬಿಟ್ಲು. ರೀ ಹಲೋ ಹಲೋ, ನೀವು ನಾನ್ರಿ, ನಾನು ಅಲ್ಲಿ ಮಾಡಿರೋ ಥರ ನೀವು ಮಾಡ್ತಾ ಇಲ್ವಲ್ಲ? ಏನ್ ಮಾಡಿದ್ರಿ? ಈ ಥರ ಬಿಡಿಸ್ಕೊಂಡು ಬಂದ್ಬಿಟ್ಟೆ. ಆ ಹುಡುಗಿ ಇಷ್ಟ ಆಗಿಲ್ಲ? ಹಿಡ್ಸಿದೆ ಹಿಡ್ಸಿಲ್ಲ, ಯು ಫರ್ಗೆಟ್. ಅದು ಮಾಡಿ ಇದು ಮಾಡಿ, ನಂತರ ಅಮ್ಮ ವಾಟ್ ಐಮ್ ಟು ಡೂ, ಐ ಆಮ್ ಹೆಲ್ಪ್ಲೆಸ್. ಆದ್ರೂ ಅಲ್ಲಿವರೆಗೂ ಯಾಕೆ ಬಯಸಿದ್ರಿ? ನಾನು ಇನ್ನೊಬ್ಬಳನ್ನ ಇಷ್ಟಪಡ್ತೀನಿ ಅಂತ ಹೇಳಿ ಅಂತವರು ಯಾರು ಇಲ್ಲದೆ ಇದ್ದಾಗ ಸುಳ್ಳು ಹೇಳಿ ಹೇಗೆ ನಂಬಿಸೋದು? ಹೇಗೇನಿದೆ? ಆ ಹುಡುಗಿನ ಎಲ್ಲಿ ನೋಡಿದ್ರು ನಾವಿಬ್ರು ಪ್ರೀತಿಯಲ್ಲಿ ಬಿದ್ದು ಆಡುತ್ತಾ ಕುಣಿಯುತ್ತಾ ಕಾಣಿಸೋಣ. ನಿಜ ಅಂತ ನಂಬಿ ಅವಳೇ ಜಾರೋಗ್ತಾಳೆ. ನಿಜವಾದ ಪ್ರೇಮ ನಂಬೋ ಹಾಗೆ ನಾವಿಬ್ರು ಹೀಗೆ ಇಷ್ಟೇ ಅಲ್ವಾ? ಹೀಗೇನಾ? ಅಪ್ಪ, ಏನಮ್ಮ? ಒಬ್ಬ ಹುಡುಗಿ ಒಬ್ಬ ಹುಡುಗರನ್ನ ಪ್ರೀತಿಸಿದಾಳೆ, ಮದುವೆ ಮಾಡ್ಕೋಬೇಕು ಅಂತಿದ್ದಾಳೆ. ಮನಸ್ಸೆಲ್ಲ ಪ್ರೀತಿ ಆಗಿದ್ದವಾಗ ಮೆದಿ ಮಾಡ್ಕೊಡೋ ತಪ್ಪೇನೈತಮ್ಮ? ಆದರೆ ಆ ಹುಡುಗನಿಗೆ ಅಷ್ಟು ದೊಡ್ಡ ವಿದ್ಯೆ ಇಲ್ಲ, ಡಿಗ್ರಿ ಇಲ್ಲ. ಅದೇನೇ ಓದು ಬರಹ ಇಲ್ಲದೆ ಅನ್ನೋದು ಅವಳೇನು ಸುಖ ಪಡ್ತಾಳೆ? ಅದರಲ್ಲೂ ಡಿಗ್ರಿ ಇಲ್ಲ ಅಂದರೆ ಆ ಹುಡುಗ ಏನು ಉದ್ಯೋಗ ಮಾಡ್ತಾನೆ? ಭಾಗ್ಯಂ, ಓದು ಎಲ್ಲ ಇದ್ದು ಸಂಸ್ಕಾರ ಇಲ್ಲ ಅನ್ಕೋ, ಅವಾಗ ಆ ಹುಡುಗಿ ಏನು ಸುಖ ಬೀಳ್ತಾಳೆ? ಅವನಿಗೆ ಆಸ್ತಿ ಪಾಸ್ತಿನೂ ಇಲ್ಲ ಅಪ್ಪ. ಇದು ಮತ್ತೆ ಚೆನ್ನಾಗೈತಮ್ಮ. ಓದಿಲ್ಲ ಏನಿಲ್ಲ, ಆದರೆ ಆಸ್ತಿ ಪಾಸ್ತುಗಳು ಇರ್ಲಿಕ್ರೆ ಹುಡುಗಿಗೆ ಅನ್ನಂಗಿಕ್ತಾನಮ್ಮ. ಗೋವಿಂದಯ್ಯ, ಪಂಚಭಕ್ಷ ಪರಮಾನಲ್ಲೇ ಊಟ ಅಲ್ಲಪ್ಪ, ಹೆಂತಿನ ಪಂಚಪ್ರಾಣ ಥರ ನೋಡ್ಕೊಂಡ ಗಂಡಲಿಂತ ಗಂಜಿ ಕುಡ್ಲಿ ಅಮೃತతో ಸಮಾನಪ್ಪ. ಅದು ಕರೆಕ್ಟೇ ಅಪ್ಪ. ಅವನಿಗೆ ಎತ್ತವ್ರು ಯಾರೋ ಗೊತ್ತಿಲ್ಲ, ತಂದೆ ತಾಯಿ ಇಲ್ಲದೆ ಅನಾಥ. ಇದ್ಯಾವ ಕತೆನೇ? ಇರೋ ಅವಲಕ್ಷಣ ಸಾಲದು ಅಂತ ಅನಾಥ ಬೇರೆನಾ? ಅಪ್ಪು ನಮ್ಮನಿದ್ದಿ ಅವ್ರ ಮಾತು ಕಿವಿಗೆ ಬೀಳೋದು ಹಿಂಗೆ ಜುಲಾಯ್ ಥರ ತಿರುಗೋನಿದ್ರೆ ಏನು ಮಾಡ್ತೀಯ? ಹೋಗ್ಲಿ, ಕುಲ ಗೋತ್ರ ಅಂತ ಏನಾದ್ರು ಇದೆಯಾ? ದೊಡ್ಡ ಕುಲದೇ ಗುಟ್ಟಿ ಕುಲ ಗೋತ್ರ ಇದ್ದಿ ದೌರ್ಭಾಗ್ಯ ಕೆಲಸ ಮಾಡೋ ಹುಡುಗರು ಎಷ್ಟೋ ಮಂದಿ ಇದ್ದಾರೆ. ನಂಗೆ ಕೇಳಿದ್ರೆ ಒಳ್ಳೆ ಮನಸ್ಸು ಸತ್ಪ್ರವಣ ಇದ್ರೆ ಅದೇ ದೊಡ್ಡ ಕುಲ. ಏನಮ್ಮ ನೀನು ಕೇಳೋದು ಸುಂದರ ಭಾಗ್ಯ ಅಲ್ಲ? ಸುಂದರಯ್ಯ ಬಗ್ಗೆನಾ? ಹೌದಮ್ಮ, ಹುಡುಗ ಅವನು, ಹುಡುಗಿ ನಾನು. ಈ ಮದುವೆಗೆ ನಿನಗೇನು ತೊಂದರೆ ಇಲ್ಲಲ್ಲ? ಅದಲ್ಲಮ್ಮ, ನೂರೋರು ಸಂಸಾರ ಮಾಡೋಕ್ಕೆ ಅವಳೇ ಇಷ್ಟ ಬೀಳ್ತಿದ್ರೆ ನಾಲೋ ನಾಡ್ದೋ ಸತ್ತೋಗೋ ನಮಗಂತವ್ರಿಗೆ ಅಭ್ಯಂತರ ಏನಮ್ಮ? ನೀನು ಹೋಗಿ ಅವ್ರನ್ನ ಕರ್ಕೊಬಮ್ಮ, ನಾ ಮಾತಾಡ್ತೀನಿ. ಹೋಗ್ಬಮ್ಮ. ಏನು ಅಂದ್ರೆ ಏನ್ರಿ ಇದೆಲ್ಲ? ಇಂದ್ರ ಸಣ್ಣ ಪಿಲ್ಲೇನೇಲೆ ಓದ್ಕೊಂಡೆ ಅಲೆ ಅವಳ ಭಾಗ್ಯ ಅವನಿಗೆ ಗೊತ್ತಿಲ್ಲೇನೇನು? ನಮ್ಮ ಮದುವೆಗೆ ನೀವು ಒಪ್ಕೊಳ್ಳೋದಕ್ಕೆ, ಕಲ್ಯಾಣ ಮಾಡಿಸ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ರೀ. ಆದರೆ ನನ್ನದೊಂದು ರಿಕ್ವೆಸ್ಟ್. ಏನದು? ನನ್ನ ದುರದೃಷ್ಟನೋ ಪರಿಸ್ಥಿತಿಗಳಿಂದನೋ ನಾನು ನಮ್ಮಮ್ಮ ಅವರಿಗೆ ದೂರ ಆಗಿದ್ದೀನಿ. ಆದರೆ ಈಗ ಸಭ್ಯತೆ ಸಂಸ್ಕಾರ ಇರೋ ಮನುಷ್ಯ ಥರ ಇದೀನಂದರೆ ಅದು ಕಾರಣ ಆ ತಾಯಿಯವರೇ. ಅದಕ್ಕೆ ನಮ್ಮ ಮದುವೆ ಅವ್ರ ಕಣ್ಣುಗಳ ಮುಂದೆ ಅದೇ ಕಸ್ತೂರ್ಬಾ ಕಾಲೇಜಲ್ಲೇ ನಡೀಬೇಕು. ಅಷ್ಟೇ ಅಲ್ಲ, ನಿನ್ನ ಮೇದಿವಿ ಆ ಕಸ್ತೂರಿಬಾ ಕಾಲೇಜ್ದಾಗೆ ಆ ಮಂಟಪಂದಾಗೆ ನಡ್ದಂಗೆ ನೋಡ್ತೀನಿ. ಶ್ರೀರಸ್ತು ಶುಭಮಸ್ತು ಅವಿಘ್ನಮಸ್ತು. ಸ್ವಸ್ತಿ ಸ್ತ್ರೀ ಚಾಂದ್ರಮಾನ ಧಾತೃಮಾನ ಸಂವತ್ಸರ ಜ್ಯೇಷ್ಠ ಶುದ್ಧ ಪಂಚಮಿ ಸೋಮವಾರ ದಿನ 19/8/96 ಚಿತ್ತಾ ನಕ್ಷತ್ರ ಕನ್ಯಾ ಲಗ್ನದ ಬೆಳಗ್ಗೆ 9 ಗಂಟೆ 11 ನಿಮಿಷಕ್ಕೆ ನನ್ನ ಏಕೈಕ ಕುಮಾರಿಯಾದ ಇಂದೂವತಿಯನ್ನ ಸುಂದರಯ್ಯನಿಗೆ ಅಲಿಯಾಸ್ ಚಿಕ್ಕಯ್ಯನಿಗೆ ಕೊಟ್ಟು ಕಸ್ತೂರಿ ಬಾ ಕಾಲೇಜಿನಲ್ಲಿ ಮದುವೆ ನಿಶ್ಚಯ ಮಾಡಲಾಗಿದೆ. ಎಲ್ಲರೂ ಸಕುಟುಂಬ ಸಮೇತ ಬಂದು ವಧುವರರನ್ನು ಆಶೀರ್ವದಿಸಲು ಕೋರುತ್ತಿದ್ದೇವೆ. ಆಗಮ ಕೋರುವವರು ವೇಣುಗೋಪಾಲ್, ಭಾಗ್ಯಲಕ್ಷ್ಮಿ. ಅಕ್ಕೆ ಅಕ್ಕೆ, ಏನು? ನಮ್ ಸುಂದರಯ್ಯ ಮೆದುವೆ ಅಂತ ಹೌದು, ಇಲ್ಲೇ ಮಾಡ್ತಾ ಇದಾರಂತ, ಗೊತ್ತು. ಇಂದಿರಮ್ಮನ್ ಕೊಡ್ತಾ ಇದಾರಂತ. ಹೌದು, ಏನು ಎಲ್ಲದ್ರಿಗೆ ಹೌದು ಹೌದು ಅಂತಿ? ಮತ್ತಿನ್ನೇನ್ ಬೇಡ ಅನ್ನೇಳಿ? ಈ ಮೆದುವೆ ಸರಾಗಿದ್ದದಲ್ಲ ಅಂತ ಹೇಳ್ಬೋದಲ್ಲ? ಅದೇನು? ನೀನ್ ಇಷ್ಟ ಬಿಲ್ಲೋಗ್ ನೀನ್ ಮಾಡ್ಕೋಬೇಕು. ಅವಳು ಯಾರ ಮಧ್ಯಲ್ಗೆ? ನಾನು ಇಷ್ಟಪಟ್ಟಂಗೆ ನಿನ್ನ ಹತ್ರ ಹೇಳಿದ್ನ? ಹೇಳ್ಬೇಕಾ? ಸುಂದರಯ್ಯ ಅಲ್ಲಿಗೆ ಊಟ ಮಾಡ್ಲಿಕ್ರೆ ಆ ಮಾತು ಈ ಮಾತು ಕೇಳಿ ಅನ್ನ ತಿನ್ಸೋಲ್ಲ ಇಲ್ಲ. ಸ್ವಲ್ಪ ಸುಂದರಯ್ಯ ಕಾಣ್ಲಿಕ್ರೆ ಸುಂದರಯ್ಯ ಎಲ್ಲಿ ಸುಂದರಯ್ಯ ಎಲ್ಲ ಅಂತ ನಂಗೆ ಸಾವಸಿ ಬಾರ್ ಕೇಳೋಲ್ಲ ಅಲ್ಲ. ಮತ್ತೆ ನಿಂಗೆ ಇಷ್ಟ ಇರ್ಲಿಕ್ರೆ ಇವೆಲ್ಲ ಏಕ್ ಮಾಡ್ತಿದ್ದಮ್ಮ? ಅದು ಸುಮ್ನೆ ಇಷ್ಟ ಆಗ್ಬೋದು. ಸುಮ್ಮಕ್ ಇಷ್ಟವಾದ್ರೆ ನಿಂಗೆ ಹೇಗೆ ಹಿಂಗೆ ಆಳ್ತಿದ್ದಿ? ಅದು ನಮ್ ಸುಂದರಯ್ಯ ಹಂತವಾಗಿರೋ ಹುಡುಗಿನ, ದೊಡ್ಡ ಮನೆ ಹುಡುಗಿನ ಮದ್ವೆ ಮಾಡ್ಕೊತಾನಲ್ಲ, ಸಂತೋಷ. ಅಬದ್ಧ. ಹೋಗ್ಲಿ, ನಾನ್ ಸುಂದರಯ್ಯ ಕೇಳ
ನಿಂಗೆ ಇಷ್ಟ ಅಂತ ಕೇಳಿ ಮಾಡ್ಕೊಂತ ಕೇಳಿ. ನೀನ್ ಹೇಳಿದ್ರು ಅದ್ ನಡೆಯಲ್ಲ ಕಣೋ. ಏಕೆ ನಡಂಗಿಲ್ಲ? ಹಾಗ ಆ ದೇವ್ರು ಅವ್ರಿಗೆ ಯಾವಾಗ ಮುಹೂರ್ತ ಬರ್ತಿಟ್ಟಿದಾರೆ. ಆ ದೇವ್ರೇ ನಿಕ್ಕಿಲ್ಲ, ಯಾರೋ ಸಿದ್ಧಾಂತಿ ಪಂಚಾಂಗ ನೋಡಿ ಕ್ಯಾನ ಅಷ್ಟೇ. ದಸ್ತಾವೇಜಲ್ಲಿ ಅವ್ರಿಗೆ ತೋರಿಸ್ರಿ. ಮುಹೂರ್ತ ಅಂದ್ರೆ ಇದೆ, ಇರ್ಲಿಕ್ರೆ ಆ ಕಸ್ತೂರಿಬಾ ಕಾಲೇಜು ಗ್ರೌಂಡು ಎಲ್ಲ. ಈಗ ಏಕಾಮ್ರ ಮತ್ತೆ ನಮಗೆ ಇನ್ನ ನಿಮ್ಗೆ ಸಂದೇಹ ಏನ್ರಿ? ಒಂದು ಅಡುಗು ಹಂಗೆ 2 ಅಡುಗು ಹಿಂಗೆ ಹಾಕ್ರಿ, ಅವ್ರು ಮತ್ತೆ ಮನಸ್ಸು ಮಾರ್ಸ್ಕೊಂಡು ಹೋಗ್ಬಿಡ್ತಾರೆ. ಅಡ್ವಾನ್ಸ್ ಕೊಟ್ಟು ಬಿಡ್ರಿ. ಅದಲ್ಲಪ್ಪ, ಅವತ್ತು ನಿನ್ನ ಹೆಂಡತಿ ನಿನ್ ಮ್ಯಾಗೆ ಖಾಂಡ್ರಿ ಚುಮ್ಮಿದಂಗೆ ಆ ಸ್ಥಳ ಖಾಲಿ ಮಾಡಕ್ಕಿಲ್ಲ ಅಂತ ಕೇಳ್ಬಿಟ್ಟಲ್ಲ. ಅವ್ರು ಅಂಗುಲ ಕೂಡ ಖಾಲಿ ಮಾಡ್ಲಿಕ್ರೆ ಇಷ್ಟು ಲಕ್ಷ ಲಿಕ್ಕಿ ಕುಣಿದ ನಾನು 6 ಅಡುಗು ಗೋತಿ ತಕೊಂಡು ಮುಚ್ಕೋಬೇಕಾಗ್ತದೆ. ಶ್ರೀಕೃಷ್ಣ ವೇಣುಗೋಪಾಲ ಬೇಗ ಬಾರಯ್ಯ, ನನ್ನ ತಾಳಿ ಕಾಪಾಡಯ್ಯ. ಬೇಕಾಗಿಲ್ಲಮ್ಮ, ಅವ್ರು ಬರೀಕ್ ಲೇಟ್ ಆಗ್ತದೆ, ನಾನು ಇದ್ದೀನಲ್ಲ. ಇಲ್ಲಿ ನೋಡು, ಆ ಕಾಲೇಜ್ ಯಾವ್ದಾಸ್ತಿ ನಿಂಗೆ ಬರಡವು, ನಿನ್ನ ಆತ್ಮಾಚೆ ಮಾಡ್ಕೊಡಂಗಿರಡವು ನಿಂಗೆ ತೃಪ್ತಿ ಅಲ್ಲ. ಆದ್ರೆ 5 ಲಕ್ಷ ನಂಗೆ ಕೋಟಿನರ ಆಸ್ತಿ ನೀನ್ ಇಷ್ಟ ಏನನ್ನು ಮಾಡ್ಕೊ. ಆದ್ರೆ ನೀನು ಇವಾಗ ಹೋಗಿ ಅಲ್ಲಿಂದ ಹೋಗಕ್ಕೆ ಸಮೂಲಂಗ ಹೋಗಕ್ಕೆ ಹಾಮಿ ಪತ್ರ ಬರ್ಕೋಬಾರ್ದು. ಹೋಗು. ಇಲ್ಲಿ ನೋಡು, ನಾನು ತುಂಬಾ ಸೆಂಟಿಮಿದ್ದಿದ್ದ ದುರ್ಮಾರ್ಗನು. ಆ ಕಾಲೇಜಿ ಅವರೊಂದಿಗೆ ಮೆದಿವಂತ ಸುಂದರ ಈಗ ಆಗೋಗ್ಲಿ, ಅದು ಹೋಗಿದ್ದಲ್ಲ ಅವ್ರ ಹಂಗೆ ಇವ್ ಲಿಂಗೆ ಮಾಡ್ಬಿಟ್ಟು ಎಲ್ಲ ತಗೊಂಡ್ ಬರ್ತೀನಿ. ನಮಸ್ಕಾರ. ಬಾಮ್ಮ ಕರ್ಕೊಂಡೋಗು. ಚೆನ್ನಾಗಿದ್ಯಾ? ನೀವು ಬನ್ನಿ. ಆಶೀರ್ವಾದ ಕೊಡಿ. ಚೆನ್ನಾಗಿದೀಯಾ ಸತ್ಯ? ನೀನಂದ್ರೆ ಇಷ್ಟ. ಏನಪ್ಪ ಈ ಮಾಂಗಲ್ಯ ಇಬ್ಬರ ಮಧ್ಯೆ 10 ಕಾಲಲ್ಲ ಪಾಟಿರೋ ಇದಕ್ಕೆ ಚೆನ್ನಾಗಿರೋ ಗುರ್ತು, ಅದನ್ನ ಹಿಂಗೆ ಅಪಚಾರವಪ್ಪ. ಇಬ್ಬರು ಮನುಷ್ಯರ ನಡುವೆ ಇರೋ ಅನುಬಂಧಕ್ಕೆ ಗುರ್ತು ಈ ಮಾಂಗಲ್ಯ ಅಲ್ವಾ? ಇದನ್ನು ಅಂಟಿಸ್ತಾ ಇದ್ದರೆ ತಪ್ಪು ಪಾಪ ಘೋರ ಅಂತ ಇದ್ದೀರ. ಮತ್ತೆ ತಾಯಿ ಮಗು ನಡುವೆ ಇರೋ ಅನುಬಂಧಕ್ಕೆ ಬೆಂಕಿ ಹಚ್ಚಿದರೆ, ಅವರ ಬಂಧವನ್ನು ನಾಶ ಮಾಡಿದರೆ ಅದನ್ನೇನಂತಾರೆ? ಅದು ಎಂತಹ ಪಾಪ, ಎಂಥ ಘೋರ. ಆವಾಗ ನನ್ನ ತಲೆ ಬಗ್ಗಿಕೊಂಡೋ ಥರ ಮಾಡೋರು ಯಾರೋ ಅಲ್ಲ, ತಾಳಿ ಕೊಟ್ಕೊಳ್ಳಕ್ಕೆ ಕೂತ್ಕೊಂಡಿರೋ ಈ ಇಂದ್ರಾದೇವಿ. ಕುಲ ಗೋತ್ರ ಊರು ಏನು ಗೊತ್ತಿಲ್ಲದೆ ಅನಾಮಕ ಅಂಥವನ್ನ ಹೆತ್ತು ಮಗ ಥರ ನೋಡಿದವರು. ಇಬ್ಬರ ನಡುವಿನ ಸಂಬಂಧಕ್ಕೆ ಬೆಂಕಿ ಹಚ್ಚಿಬಿಟ್ಟು ಹಾಳು ಮಾಡಿದ್ದು ಈ ಇಂದ್ರಾದೇವಿ. ಗೊತ್ತಿಲ್ಲದೆ ಕುಡ್ಕೊಂಡು ಬಂದ ನನ್ನನ್ನು ಆ ಹುಡುಗಿ ಪಕ್ಕದಲ್ಲಿ ಮಲಗಿಸಿದವರು ಈ ಇಂದ್ರಾದೇವಿ. ನಿಶಾಲಿ ಇರೋ ನನ್ನನ್ನು ಆ ಹುಡುಗಿ ಪಕ್ಕದಲ್ಲಿ ಮಲಗಿಸಿದವರು ಈ ಇಂದ್ರಾದೇವಿ. ಇದೇ ನಡೆದಿದ್ದು ಆವಾಗ. ಆಮೇಲೆ ಆ ಹುಡುಗಿ ಅವಮಾನಗಳನ್ನು ಸಹಿಸಿಕೊಳ್ಳದೆ ಆತ್ಮಹತ್ಯೆ ಮಾಡಿಕೊಳ್ಳೋ ಥರ ಮಾಡಿರೋರು ಈ ಇಂದ್ರಾದೇವಿ, ಈ ಮಹಾತಾಯಿ. ಹೌದಲ್ವೇ? ಇವಾಗಾದ್ರೂ ಆ ಥರ ಮಾಡಿದ್ದು ನಿನ್ನೆ ಅಂತ ಒಪ್ಕೋ, ಎಲ್ಲರ ಮುಂದೆ ಒಪ್ಕೋ. ಮಾಡಿರೋ ಪಾಪ ಹೇಳಿದ್ರೆ ಹೋಗುತ್ತಂತಾರೆ.
ಏನ್ ಮಾತಾಡ್ತಾ ಇಲ್ಲ? ಅಮ್ಮ ಇಂದ್ರ, ನೀ ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ಕೊಡಕ್ಕೆ ಅಮ್ಮ ಇಷ್ಟು ಶಿಕ್ಷೆ ಆಗ್ತೀಯ? ನನ್ನ ನೋವಿಗಿಂತ ಈ ನೋವು ಜಾಸ್ತಿ ಏನಿಲ್ಲ ಅಮ್ಮ ಅವರೇ. ಏನೂ ಇಲ್ಲದೆ ಇರೋ ನನಗೆ ಇಲ್ಲೊಂದು ಮಂದಿರ ಸಿಕ್ಕಿದೆ. ತಂದೆ ತಾಯಿ ಇಲ್ದಿರೋ ನನಗೆ ಎಲ್ಲ ನೀವೇ ನೋಡಿದಿರ. ಇಲ್ಲಿರೋ ಎಲ್ಲ ಹುಡುಗಿರು ನನ್ನನ್ನು ಅಣ್ಣ ಥರ ನೋಡಿದ್ದಾರೆ. ಇವತ್ತು ಯಾರಿಂದ ಇದೆಲ್ಲ ಕಳ್ಕೊಂಡೆ ಅಮ್ಮ ಅವರೇ? ಯಾರಿಂದ ಜನರ ಮುಂದೆ ಅವಮಾನ ಇದೆ ನನಗೆ? ಪ್ರತಿದಿನ ಚೆನ್ನಾಗಿ ನೋಡ್ಕೊಳ್ಳೋ ನೀವು ಯಾಕೆ ಹೊಡೆದು ಕಳಿಸಿಬಿಟ್ರಿ? ನಿಜವಪ್ಪ, ಇಂದ್ರ ದೊಡ್ಡನ್ನೇರೇ ಮಾಡಲೆ. ಅವಳಿಗೆ ಈ ಶಿಕ್ಷೆ ಅವಸರೇ. ಹುಟ್ಟಿದ್ಕೋಸ ನಾವು ಆ ಕೆಲಸ ಮಾಡೋಕ್ಕಾಗಂಗಿಲ್ಲೇನೋ. ನೀನು ಶಿಕ್ಷೆಗೆ ಅವ್ರಿಗೆ ಬೇಕಾಗಿದ್ದ ಬುದ್ಧಿ ಹೇಳಿದ್ದಿ. ಏನ್ರಿ ನೀವು ಬುದ್ಧಿ ಹೇಳೋದು ಅಂದರೆ ಮದುವೆ ನಿಲ್ಸೋದ? 10 ಜನ ಮುಂದೆ ಅವಳಿಗೆ ರೀತಿ ಅವಮಾನ ಆದಮೇಲೆ ಅವಳ ಕತ್ತಲ್ಲಿ ಯಾರು ತಾಳಿ ಕಟ್ತಾರೆ, ಯಾರು ಮದುವೆ ಆಗ್ತಾರೆ? ಸುಂದರಯ್ಯ ಅಮಾಯಕ ನಿರ್ದೋಷಿ ಅಂತ ಅಲ್ಲಂತೂ ಹೇಳಿಲ್ಲ. ಕನಿಷ್ಠ ಇಲ್ಲಿ ದೇವ್ರ ಮುಂದೆ ಆದರೂ ಹೇಳ್ಬಾರ್ದ? ಈಗಲಾದರೂ ನೀನು ತಪ್ಪು ಒಪ್ಕೋಬೇಕನ್ನಿಸ್ತಿಲ್ಲ. ನಾನು ಮಾಡಿದ್ದು ಚಿಕ್ಕ ತಪ್ಪಾದರೆ ಒಪ್ಕೊಂಡ್ರು ಅರ್ಥ ಇರುತ್ತೆ. ಒಂದು ಮಹಾ ಪಾಪ ಮಾಡಿ ಈಗ ಅಪಚಾರ ಆಯಿತು ಅಂದರೆ ಆ ದೇವರು ಮಾತ್ರ ಏನು ಮಾಡ್ತಾರೆ? ನಾನು ತುಂಬ ಮೂರ್ಖಳಾದೆ ಸತ್ಯ. ಮನುಷ್ಯರ ಜೀವನ ಜೊತೆ ಆಟ ಆಡಿದೆ, ಫಲಿತಾಂಶ ಊಹೆ ಮಾಡಿದೆ, ಹಂತಕ್ಕೋದೆ. ಅನುಭವಿಸ್ತಿದ್ದೀನಿ. ಇಂದ್ರ, ಇಷ್ಟು ದಿನ ಜೀವನ ಅಂತ ಏನೂ ತಿಳಿದೆ ಅದ್ರ ಜೊತೆ ಆಟ ಆಡಿದೆ ಅಂತ ನೀನೇ ಹೇಳಿದೆ. ಇವಾಗ ಹೇಳು, ನೀನು ಶಿವಯ್ಯನ ಪ್ರೀತಿಸಿದ್ದು ಆಟ ಅಲ್ವಲ್ಲ? ಅವನ್ನ ಬಯಸಿ ಮದುವೆವರೆಗೂ ಬಂದಿದ್ದು ಆಟ ಅಲ್ವಲ್ಲ? ಅವನ ಜೊತೆ ಮನಸಾರ ನಿನ್ನ ಜೀವಿತನ ನಡೆಸ್ಬೇಕನ್ನೋದು ಆಟ ಅಲ್ವಲ್ಲ? ಆಟ ಅಲ್ವಲ್ಲ? ಮತ್ತು ಹಂಗಿರ್ಬೇಕಾದ್ರೆ ಶಿವಯ್ಯನ ಕ್ಷಮಿಸಂತ ಕೇಳಕ್ಕೇನು? ನನ್ನ ಕಣ್ಣೀರು ನಿಜ ಅಲ್ಲ, ಸುಳ್ಳು ಅನ್ಕೋತಾನೆ. ನನ್ನ ಬಾಧೆನೂ ನಿಜ ಅಲ್ಲ, ನಾಟಕ ಅನ್ಕೋತಾನೆ. ನಾನು ಬದಲಾದೆ ಅಂತ ಯಾರು ಅನ್ಕೊಳಲ್ಲ ಸತ್ಯ. ನಿಂಗೆ ಆಲ್ರೆಡಿ ಈ ಪಾಯಿಂಟ್ ಕೇಳಿದ್ದೀನಿ. ಈ ಪ್ಲೇಸ್ನ ನಮ್ಮ ಫ್ರೆಂಡ್ಸ್ ತಗೊಂತ ಇದ್ದಾರೆ ಅಂತಂದು ಕೇಳಿ, ಅವ್ರು ಅಡ್ವಾನ್ಸ್ ಕೂಡ ಕೊಟ್ಟಾರ ಅಂತಂದು ಕೇಳಿ, ನೀನು ಈ ಪ್ಲೇಸ್ನ ಖಾಲಿ ಮಾಡಿ ಅವ್ರಿಗೆ ಪೊಸಿಷನ್ ಕೊಡ್ತೀನಿ ಅಂತನ್ಗೆ ಈ ಪೇಪರ್ ಮೇಲೆ ಸಂತಕ ಇಕ್ಕು ಇಡಲ್ಲ. ಇಕ್ತಾ ಇಲ್ಲ. ಆ ಏಟ ಅವರ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಾ? ಏನ್ ನಡೆದ್ರೆ ನಂಗೆ ಅನವಸರ ನಾನು ಸಂತಕ ಇಕ್ಕಿಸ್ಕೊತಿರ್ಬೇಕು, ಇಕ್ಕಿಸ್ಕೊನೇ ಇರ್ತಿರ್ತೀನಿ. ಅವರು ಸಹಿ ಮಾಡಿದ್ರು ಇಲ್ಲಿಂದ ಒಂದು ಕಡ್ಡಿನೂ ತಗೊಳ್ಳಕ್ಕಾಗಲ್ಲ. ನೀವು ಒಂದು ಇಂಚುನು ಸ್ವಾಧೀನ ಮಾಡಲಾರೆ. ಅಂದ್ರೆ ನೀನ್ ಅಡ್ಡ ಬಿದ್ದಿ ಆದು ಕುಂಟಿ ಈ ದಿವಸ ನೀನ್ ಅವಳ್తో ಕುಲುಕಿದ್ಕೋಸ ಒಡ್ಡಿ ಕಟ್ಟಿ ಅಸಲು ಚೆಲ್ಲಿಂಚು ಕುಂತಿ. ಏನೋ ಅಂದೆ? ನಾನು ಕೇಳಿದ್ದದ ಅಬದ್ಧವಾದ್ರೆ ಇವಳು ಪತಿವತ ಆಗಿದ್ರೆ ಇದರ ಮ್ಯಾಗ ಸಂತಕ ಇಕ್ಕಿಸು, ನೀವು ಇಬ್ಬರು ಬಂದವ್ ಪವಿತ್ರ ಅಂತ ತೋರ್ಸು. ತಕೋ. ಅಮ್ಮ ಅವರೇ, ಸಹಿ ಮಾಡಿ. ಯಾಕೆ ಇಡಬೇಕು? ಯಾವನೋ ಏನೋ ಅಂತ ಭಯಪಟ್ಟು ಮಾತುಗಳು ಬೇಡ, ಮಾಡಿ. ಸುಂದರಯ್ಯ, ಇಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯೋ? ನನ್ಗೆ ಕೋಪ ತರಿಸ್ಬೇಡಿ. ಮಾಡ್ತೀರಾ? ಮಾಡಿಸ್ಬೇಕಾ? ಹೆಂಗಿತ್ತಲ್ಲ ಪಾಪ ಶೀಲನ ಸಂತದೆಗೆ ತಾಕಟ್ಟಿಕ್ಕಿದ್ದ ಮನುಷ್ಯ ಅಂತರಾತ್ಮ ಒಪ್ಕೋಬೇಡ್ದೇನು? ಮಾಡಮ್ಮ ಅವರೇ. ನೀನು ಯಾಕೋ ನನಗೆ ಹಿಂಸೆ ಮಾಡ್ತಿದೀಯ? ನಮ್ಮಲ್ಲೇನೋ ಕಲ್ಮಶ ಇದ್ದಂಗೆ, ನಾವೇನೋ ತಪ್ಪು ಮಾಡ್ದಂಗೆ ಈ ರಾಕ್ಷಸನ ಹತ್ರ ಎಲ್ಲ ನಿರೂಪಿಸ್ಕೋಬೇಕಾಗಿರೋದು. ಆ ದೇವರು ಕೇಳಿದ್ರೆ ಅಲ್ಲಿ ಆ ಲೋಕದಲ್ಲಿ. ಹೋಗ್ಲಿ, ನಿಮ್ಮಿಬ್ಬರಾದ್ರೆಗೆ ಎಂತ ಲೋಪ ಇಲ್ಲ ಅಂತ ಈ ದೇವ್ರದಲ್ಲಿ ಸಂತಕ ಇಕ್ರಿ. 1 2 3 ಮಾಡಿ. ಇವಾಗ ನೀವ್ ಹೆಂಗ್ ಹೋದ್ರೆ ನಂಗೆ ಅಂತ ಅಭ್ಯಂತರ ಇಲ್ಲ. ಸಹಿ ಸರಿ ಇದೆ ಅಂತ ನೋಡ್ಕೊ.
BA ಲಿಟರೇಚರು ಮುತ್ಯಾಲ ಅಂತ ಅಕ್ಷರಾಲ್ ಬರ್ತಾನೆ. ಏನಿದು? ಚಿನ್ನಬ್ಬ ನನ್ನ ಮಗನು. ಇದು ಸಂತಕವಾ? ಅವರ ಬಗ್ಗೆ ಅಮಾನವೀಯವಾಗಿ ಮಾತಾಡಿದ್ರು ನನ್ನನ್ನು ಯಾವ ಥರ ನೋಡ್ತಾ ಇದ್ರು ಆ ಮಹಾ ಸಾಧ್ವಿ, ಅದುವೇ ಆ ಸಹಿ. ಇವಾಗಾದರೂ ಅರ್ಥವಾಯ್ತಾ ನಮ್ಮ ಬಂಧ ಏನು ಅಂತ? ಏಕಾಂಬ್ರಮ್ ಅವ್ರ ಶಕ್ತಿ ಸಾಮರ್ಥ್ಯನ ನೀವು ಕಮ್ಮಿ ಅಂಚನೆ ಹಾಕಿದ್ದೀರಿ ಸಾರ್. ಅವ್ರ ಹತ್ರ 1 ಸಂತಕ ಅಲ್ಲ 100 ಸಂತಕ ತಗೊಂಡ್ ಬರ್ತಾನೆ. ಕ್ಷೇಮಂಗ ಹೋಗ್ಯಾನೆ, ಲಾಭಂಗ ಬರ್ತಾನಂತೆ. ಬರ್ತಾನ್ ಸಾರ್. ಮತ್ತೆ ಏಕೆ ನಂಗೆ ಎಡಮಕ್ಕ ನಿಂಗೆ ಓಡ್ಕುಂತೈತೆ? ಕಣ್ಣು ಮಿಟ್ಕಿಸೋದಲ್ಲ, ನಿಮ್ರೆಲ್ಲ ಯಾರ ಕಣ್ಣಾದ್ರೂ ಕಾಲೇಜ್ ಮೇಲೆ ಬಿದ್ರೆ, ನಮ್ಮ ಅಮ್ಮ ಅವರ ಮೇಲೆ ಬಿದ್ರು ನಿಮಗೂ ಅವನ ಥರನೇ ಆಗುತ್ತೆ. ಎಲ್ರಿಗೂ ಸಮಾಧಿಗಳಿಗೂ ರೆಡಿ ಮಾಡಿರ್ತೀನಿ, ಹುಷಾರ್. ಎಲ್ಲರಿಗೆ ಸಮಾಧು ಅಂತ ಕೇಳಿ ಬಹುವಚನ ಉಪಯೋಗ ಮಾಡೇನೆ. ಕರ್ಮಕಾಲಿ ನಂಗೆನಾ? ಈಸ್ ದಿನ ಅವಳು ಕುತ್ತಿಗೆ ತಾಲಿ ನೋಡಿ ಅವಳು ಕುತ್ತಿಕಿಸ್ಕದ್ ಹಿಂಗೆ ನಿಂದ್ರಿದ್ದೀನಿ. ಮ್ಯಾಗೆ ಅರುಂಧತಿ ನಕ್ಷತ್ರ ತೋರಿಸಿದ್ರಾಟಿ ಮ್ಯಾಗೆ ಕೊಟ್ಟಿಕಾಲ್ಸ್ ಹಿಂಗೆ ನಿಂದ್ರಿಸಿದ್ದೀನಿ. ನೀವೆಲ್ಲರೂ ಈ ಏಕಾಂಬ್ರನ ಬೊಮ್ಮ ಸೈಡೇ ನೋಡಿದ್ದೀರಿ. ಇವಾಗ ಆ ಚಿನ್ನಬ್ಬನ ಅವಳನ್ನ ಒಂದೇ ಮಾರಿ ಮ್ಯಾಗೆ ಕೊಟ್ಟಿಕಾಲ್ಸಿ ನಾನು ಬೊರ್ಸು ಸೈಡ್ ಏನೋ ತೋರಿಸ್ತೀನಿ. ಆ ಕಾಲೇಜ್ ವಿಷಯದಲ್ಲಿ ಗಲಾಟೆಗಳು ರಕ್ತಪಾತ ನಿಲ್ಲಿಸ್ಬೇಕಂದ್ರೆ ಅದು ಬೇರೆಯವ್ರ ಕೈ ಹೋಗದೆ ನೋಡ್ಕೋಬೇಕು. ಅಪ್ಪ ಮನ್ಸು ಮಾಡಿದ್ರೆ ಆ ಕೆಲಸ ಮಾಡ್ಬೋದು. ಅಮ್ಮ ಅವ್ರು ಬೆಳೆಸಿದ ಜ್ಯೋತಿನ ಆರ್ದೇ ಇರೋ ಥರ ನೋಡ್ಕೋಬೋದು. ಅಂದ್ರೆ ಕಾಸು ಕೊಟ್ಟು ಕಾಲೇಜ್ನ ತಗೊಂಡು ನಿಮ್ಮ ಮೇಡಮ್ಗೆ ಕೊಡ್ಬೇಕಂತ ನಮ್ಮ ನಿಮ್ಮ ಉದ್ದೇಶ? ಎಲ್ಲ ಮ್ಯಾಗ ದೊಡ್ಡ ಬರ್ತದಾವೆ ನಂಗೆ. ಗುರು ಪೌರ್ಣಮಿ ಗುರು ಪೂರ್ಣಿಮಾ ಅಲ್ಲಿ ಬರ್ದಿದ್ದು ಕರೆಕ್ಟೇ. ಮೊದಲು ನಿನ್ನ ಕೆಲಸ ನೋಡ್ಕೋ. ನಮ್ಮ ಕಾಲೇಜಿನ ಸ್ಥಳದ ವಿಷಯದಲ್ಲಿ ಹೊರಗಿನವ್ರು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ. ನಾವಿಷ್ಟು ದೊಡ್ಡದಾಗಿ ಏರ್ಪಾಟ್ ಮಾಡ್ತಿದ್ದೀರಿ, ಯಾವ ನಿಮಿಷಕ್ಕೆ ಯಾರು ಬಂದು ಏನು ಗಲಾಟೆ ಮಾಡ್ತಾರೋ. ಹೋಗ್ಲಿ, ನಾವು ಪೊಲೀಸ್ ಸಪೋರ್ಟು. ಅದು ಆತ್ಮಬಲ ಇಲ್ಲದೆ ಇರೋರು ಮಾಡೋ ಕೆಲಸ, ಲಕ್ಷ್ಯ ಸಿದ್ಧಿ ಇಲ್ಲದವರು ಮಾಡೋ ಕೆಲಸ. ಸತ್ಯವತಿ, ಈ ಜಾಗ ಈ ಸಂಸ್ಥೆ ನಮ್ಮ ಕೈಯಿಂದ ಹೋಗಲ್ಲ, ಹೋಗೋಕ್ಕೂ ಬಿಡೋದಿಲ್ಲ. ತಥಾಸ್ತು ದೇವತೆಗಳಿರ್ತಾರೆ ಅಂತಾರೆ, ಇದ್ದಾರೆ. ನೀನು ಇವಾಗ ಮಾತಾಡಿದ್ದನ್ನ ಕೇಳಿ ಆಶೀರ್ವಾದ ಮಾಡಿದ್ದಾರೆ. ಹೌದು, ಇಂದ್ರ ಈ ಸ್ಥಳ ಎಲ್ಲ ನಮ್ಮ ಹೆಸ್ರಿಗೆ ಮಾಡಿದಾಳೆ. ಅದು ಅವಳು ದುಡ್ಡಿಂದ ಅಲ್ಲ, ಪಶ್ಚಾತ್ತಾಪದಿಂದ. ನನಗೆ ಮತ್ತೆ ಜೀವ ತುಂಬಿದ ಅವಳಿಗೆ ಏನು ಕೊಟ್ಟು ಕೃತಜ್ಞತೆ ಸಲ್ಲಿಸ್ಬೇಕು? ಇಂದ್ರ ಅವಳು ತಪ್ಪು ತಿಳ್ಕೊಂಡ್ಲು ಅಂತ ಸಾಬೀತು ಮಾಡಿದ್ಲು. ಪಾರಾಣಿ ಪಾದಗಳಿಂದ ನಿನ್ನ ಹತ್ರಕ್ಕೆ ಬಂದಿದ್ದ ಅವಳನ್ನ ಅನ್ಯಾಯ ಮಾಡಲ್ಲ ಅಂತ. ವಾಮ್ಮೋ ವಾಮ್ಮೋ ವಾಮ್ಮೋ, ಆ ಇಂದ್ರಮ್ಮ ಅವ್ನ ಸ್ವಂತವಾಗಲೇ, ಆ ಬಿಲ್ಡಿಂಗು ಸ್ಥಳವೇಮೋ ರಾಜೇಶ್ವರಮ್ಮ ಸ್ವಂತವಾಗೋಗಲೆ. ನನ್ನ ನಿಲುವನ್ನ ಮುಂಚಾಕಿದ್ದಲ್ಲ ಬೈ ಏಕಾಂಬ್ರಮ್ ದೌಡ್ಭಾಗ್ಯನು. ಇನ್ನ ಲಾಭ ಇಲ್ಲ, ಅವನ ಮ್ಯಾಗೆ ಕ್ರಿಮಿನಲ್ಗೆ ಪ್ರೊಸೀಡ್ ಆಗ್ತೀನಿ. 20 ಲಕ್ಷ ತಗೊಂಡು ನಾನು ಅರ್ಧಂದ್ರಂಗ ಮುಚ್ಚಿಬಿಟ್ಟಾನೆ. ಎಲ್ಲಿಗ ಹೋಗ್ತಿದ್ದಿ? ಎಲ್ಲಿಗೇನು? ಪೊಲೀಸ್ ಸ್ಟೇಷನ್ಗೆ. ನಿನ್ನ ರಂಗು ಒರಿಗಿಕ್ಕೇಕೆ? ಇದೇನೋ ಗೊತ್ತಾ ಬಾಂಬುಲ ಬೆಲ್ಟು. ನೀನು ವರಿ ಕಾಲಿಕ್ಕಿದ್ದಂದ್ರೆ ಇದು ಪೇಲ್ಚಾಕ್ತೀನಿ, ಖಬರ್ದಾರ್. ಇಲ್ಲ ನೋಡು, ಆ ಬಾಂಬುಲ್ ಬೆಲ್ಟಕ್ಕೆ ಯಾರ ಮ್ಯಾಗ ಹಾಕಿಕೆ? ಆ ರಾಜೇಶ್ವರಿ ಮ್ಯಾಗೆ, ಅವ್ ಚಿನ್ನಬ್ಬ ಮ್ಯಾಗೆ, ಅಲ್ಲಿದ್ದ ಪ್ರತಿ ಜೀವಿ ಮ್ಯಾಗೆ, ಎಲ್ಲರ ಮ್ಯಾಗೆ. ಅಯ್ಯಯ್ಯೋ ಮಹಾಪಾತಕವ್, ನನ್ ಕಾಸು ಹೋದ್ರೆ ಹೋಯ್ತು. ಈ ಘೋರಂಗ್ ಮಾತ್ರ ಬಾಲ್ ಬೀಳ್ಬೇಡ, ನನ್ ರೊಕ್ಕಲ್ಲ. ಈ ಅಪಶಕ್ನ ಪಕ್ಷಿನ ಒಳಗೆ ಹಾಕ್ಬಿಟ್ರ? ಏಯ್, ಇದೆಲ್ಲ ಪೊಲೀಸ್ ಕೇಳ್ಬಿಡ್ತೀನಿ. ರೇ ಏಕಾಂಬ್ರಮ್, ಇದು ಮಹಾಪಾಪ. ಇಷ್ಟು ಅನುಭವಿಸ್ತೀನಿ ನೀನು. ಗ್ರೀವಂ, ನೀನು ನಮ್ ಜನಲಿಂದ ತಕೊಂಡೋಗಿ ಆ ಸಂಬರಲ ಬಾಜನ ಚಾವು ಡಬಲ್ ತ್ರಬಲ್ ಮಾರ್ಚು. ಅಡ್ಡ ಬಂದಿದ್ದವ್ರನ್ನ ಅಡ್ಡಂಗ ನರಕೆ ಅವತಲ್ ಬಿಸಾಕು. ಓಕೆ, ನಾನ್ ಬಂದು ಎಲ್ಲ ನೇಲಮಟ್ಟ ಮಾಡಿ ನೆತ್ತಿರ್ಲಿಂತ ಅಲ್ಲೆಲ್ಲ ಚಿನ್ಕರಿಂಚಿ ಶವಾಲಿಂತ ತೋರಣ ಕಟ್ಕೊಂತೀನಿ. ಶ್ರೀಕೃಷ್ಣ, ಏನೇ? ವೇಣುಗೋಪಾಲ, ಏನೇ ಇಲ್ಲಿ? ಎಲ್ಲಿ ಸ್ವಾಮಿ? ಈ ಪಕ್ಕಿಗೆ ಸ್ವಾಮಿ ಎಲ್ಲಿ? ಎಲ್ಲಿ?
ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನಪ್ಪ ಏನಪ್ಪ, ನಿಂದ್ರಿಸಪ್ಪ ನಿಂದ್ರಿಸಪ್ಪ. ಥ್ಯಾಂಕ್ಸ್ ಅಪ್ಪ. ಏನು? ಸಾರಿ, ಅವ್ರು ನನ್ನ ಗಂಡ. Subscribe to our channel